ಹೋಗಲಿ ನಾ ಎಲ್ಲಿಗೆ ಹೋಗಲಿ, ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ, ಕೊನೆಯವರೆಗೂ ಹೇಳುವೆ ಯೇಸು ಒಳ್ಳೆವಾನೆಂದು. ನನಗಾಗಿ ಪ್ರಾಣ ಕೊಟ್ಟ ದೇವನು ನೀನೇ, ನಿನ್ನ ಪ್ರೀತಿಯ ಬಿಟ್ಟು ಹಗಲಿ ನಾ ಎಲ್ಲಿಗೆ ಹೋಗಲಿ, ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ, ಕೊನೆಯವರೆಗೂ ಹೇಳುವೆ ಯೇಸು ಒಳ್ಳೆವಾನೆಂದು. ಒಳ್ಳೆಯವ ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ನನಗಾಗಿ ಪ್ರಾಣ ಕೊಟ್ಟ ದೇವನು ನೀನೇ, ನಿನ್ನ ಪ್ರೀತಿಯ ಬಿಟ್ಟು ಹಗಲಿ ನಾ ಎಲ್ಲಿಗೆ ಹೋಗಲಿ, ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ, ಕೊನೆಯವರೆಗೂ ಹೇಳುವೆ ಯೇಸು ಒಳ್ಳೆವಾನೆಂದು. ಒಳ್ಳೆಯವ ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ನಾನು ಬದುಕಿ ಬಾಳಲೆಂದೆ ಒಪ್ಪಿಸಿಕೊಂಡೆ ನಿನ್ನನೇ, ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಾನು ಬದುಕಿ ಬಾಳಲೆಂದೆ ಒಪ್ಪಿಸಿಕೊಂಡೆ ನಿನ್ನನೇ, ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ ನೀನು ಒಳ್ಳೆಯವ. Come on, sing everyone. ಒಳ್ಳೆಯದನ್ನೇ
ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ. Come on, sing everyone. ನೀವು ಹಾಡುವಾಗ blessing, ಹಾಡುವಾಗ ಬಿಡುಗಡೆ, ಹಾಡುವಾಗ ಹೈಯರ್. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದಲ್ಲಿ ನನಗೆ ಮಾಡುವ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದಲ್ಲಿ ನನಗೆ ಮಾಡುವವ. ಶಾಪದ ಮುಳ್ಮುಕುಟವ ನಿನ್ನ ಶಿರಸಲ್ಲಿ ಹೊತ್ತುಕೊಂಡೆ. ಶಾಪವಾದಿನಿ ನನ್ನ ಆಶೀರ್ವದಿಸಲು. ಶಾಪದ ಮುಳ್ಮುಕುಟವ ನಿನ್ನ ಶಿರಸಲ್ಲಿ ಹೊತ್ತುಕೊಂಡೆ. ಶಾಪವಾದಿನಿ ನನ್ನ ಆಶೀರ್ವದಿಸಲು. ಶಾಪದ ಮುಳ್ಮುಕುಟವ ನಿನ್ನ ಶಿರಸಲ್ಲಿ ಹೊತ್ತುಕೊಂಡೆ. ಶಾಪವಾದಿನಿ ನನ್ನ ಆಶೀರ್ವದಿಸಲು. One more time. ಶಾಪದ ಮುಳ್ಮುಕುಟವ ನಿನ್ನ ಶಿರಸಲ್ಲಿ ಹೊತ್ತುಕೊಂಡೆ. ಶಾಪವಾದಿನಿ ನನ್ನ ಆಶೀರ್ವದಿಸಲು. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಎಸ್ ಪ್ರಿಯ ದೇವ ಮಕ್ಕಳೇ, ನಮಗಾಗಿ ದೇವ ಎಲ್ಲವನ್ನ ಮಾಡಿದ. ವಾಟ್ ಎ ವಂಡರ್ಫುಲ್ ಗಾಡ್. ಎಲ್ಲ ವಿಷವನ್ನ ಅದನ್ನು ನುಂಗಿರುವ ದೇವನಾಗಿದೆ. ಓ ಹಲ್ಲೆಲೂಯಾ, ಆಮೆನ್. ನನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ. ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ. ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ. ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ. ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ. ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಎಲ್ಲ ಮಕ್ಕಳೆಲ್ಲ ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದಲ್ಲಿ ನನಗೆ ಮಾಡುವ. ಎಲ್ಲ ಸೇರೆ ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದ
ನಾನು ಬದುಕಿ ಬಾಳಲೆಂದೇ ಒಪ್ಪಿಸಿಕೊಟ್ಟೆ ನಿನ್ನನೇ, ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಾನು ಬದುಕಿ ಬಾಳಲೆಂದೇ ಒಪ್ಪಿಸಿಕೊಟ್ಟೆ ನಿನ್ನನೇ, ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಿನ್ನ ಪ್ರೀತಿ ದೊಡ್ಡದು ಡ್ಯಾಡಿ, ನಿನ್ನ ಪ್ರೀತಿ ದೊಡ್ಡದು, ಎಲ್ಲ ಕರಗಳನ್ನು ಮೇಲೆ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಎಲ್ಲ ಬಲವಾದ ಕರಗಳನ್ನು ತಟ್ಟಿ. Let's enjoy. Thank you, Jesus, hallelujah. ಎಲ್ಲ ಬಲವಾದ ಕರಗಳನ್ನು ತಟ್ಟಿ. ಶಬರ ಬರ 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 ಬರ. ರಿಮರಿ ದರ ಗದ ರ ರ ರ ಮ ರಿ ಕ ರ ಮ ಶಿ ಕ ರ ಮ. ರಿಮರ ರ ರ ಗದ ಮ ಹ ಚ ರ ಮ ರ ಮ ರ ಮ. Hallelujah, amen, amen. ಶಬರಿ ಗರ ಗಡ ರ ರ ಗಡ ರ ಮ. ಗಡ ಗಡ ಶೀಡ ಎಟ್ಟಲು ಹುರುಕೇಟೆ ಪಾದ ಬರ ಬಬ್ರ ದಬಾನ ರಿಮ ರಿ ಧ ರ ರ ರ ರ ರ. ಶಬರ ಬರ 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 ಬರ. ರಿಮ ಮ ಮ ಮ ರಿ ಕ ರ ಮ ಶಿ ಕ ರ ಮ. ಸತುರ ಮ ಯ ಕ ರ ಮ ಪ್ರ ಲ ಮ. Hallelujah, amen. ನನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ, ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ಎಲ್ಲ ಅದನ್ನ ಅರಿಕೆ ಮಾಡ್ರಿ, ಎಲ್ಲ ದರಿದ್ರ ಹೋಗ್ಲಿ. ನಿನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ, ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನಿನ್ನ ಪ್ರೀತಿ ತುಂಬಾ ದೊಡ್ಡದು, ನಿನ್ನ ಪ್ರೀತಿ ತುಂಬಾ ದೊಡ್ಡದು, ನಿನ್ನ ಪ್ರೀತಿ ತುಂಬಾ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ತುಂಬಾ ತುಂಬಾ ದೊಡ್ಡದು. உன் அன்பு பெரியதே, உன் அன்பு பெரியதே, உன் அன்பு பெரியதே, உன் அன்பு பெரியதே. Yes, Lord, amen, amen, amen. Hallelujah. ಹೇಳ್ರಿ, ದೇವರು ಒಳ್ಳೆಯದನ್ನಾಗಿದ್ದಾನೆ. ದೇವರು ಒಳ್ಳೆಯವನಾಗಿ. ಹೌದಾ? ಏನೋ ಒಂದು ಇದಕ್ಕಾಗಿ ಬಂದಿದ್ದೇವಾ ಗುಡ್ ಫ್ರೈಡೆ, ಅಥವಾ ನಿಜವಾಗಿ ದೇವನ ಆರಾಧನೆ ಮಾಡಕ್ಕೆ ಬಂದಿದ್ದೇವೆ? ಏನೋ ಒಂದು ಟ್ರೆಡಿಷನ್ಗಾಗಿ ನಾವು ಇಲ್ಲಿ ಬರಲಿಲ್ಲ, ஒரு சம்பிரதாயத்துக்காக நம்ம வரவில்லை. ಅದು ಮನಸ್ಸಿಂದ ತೆಗೆದಾಕ್ರಿ, அது மனதிலிருந்து எடுத்து போடுங்க. ನಾನು ಹೇಳ್ತೀನಿ, நான் சொல்றேன் ಇಲ್ಲಿ ಯಾರು ಆರಾಧನೆ ಮಾಡ್ತದ್ದು ಮುಖ್ಯವಲ್ಲ. யார் ஆராதனை செய்கிறார்களோ அது முக்கியமல்ல. ನಾನು ಪರಿಶುದ್ಧ ಸ್ಥಳದಲ್ಲಿ ನಿಂತಿದ್ದೇನೆ, நான் பரிசுத்த ஸ்தலத்தில் நின்று கொண்டிருக்கிறேன். ನಮಗೆ ಯೋಗ್ಯತೆಯನ್ನು ಅವರೇ ಕೊಟ್ಟಿದ್ದು. அந்த தகுதியை அவர்தான் எனக்கு கொடுத்தார். ಯಾರು ನಮಗೆ ಹೇಳಬೇಕಡ ಕೈ ಎತ್ತಿರಿ ಕಾಲು ಎತ್ತಿರಿ ಅಂತ? யாரு சொல்ல தேவையில்ல, கையெடுங்க காலை தூக்குங்கன்னு. ಚೆನ್ನಾಗಿ ದೇವರನ್ನ ಆರಾಧನೆ ಮಾಡ್ರಿ, நன்றாக தேவனை ஆராதிங்க, ಚೆನ್ನಾಗಿ ಆರಾಧನೆ ಮಾಡ್ರಿ, அவரை நன்றாக ஆராதிங்க. ಆ ಕೃತಜ್ಞತೆ ಮನಸ್ಸಿಂದ ದೇವರನ್ನ ಆರಾಧನೆ ಮಾಡ್ರಿ, நன்றியுள்ள மனசோடு அவரை ஆராதிங்க. ನೀವು ಹಂಗ ಮಾಡಿ ನೋಡ್ರಿ, அப்படி பண்ணி பாருங்க, ಅದ್ರ ರಿಸಲ್ಟ್ ತುಂಬಾ ದೊಡ್ಡದಾಗಿರುತ್ತೆ. அதோடைய பலன் ரொம்ப பெரிதா இருக்கும். ಆಮೇನ್. ಆಮೆನ್. ಆ ಕೃತಜ್ಞತೆ ಉಳ್ಳ ಹೃದಯವನ್ನು ದೇವರು ಎದುರು ನೋಡ್ತಾ ಇದ್ದಾರೆ. அந்த நன்றியுள்ள இதயத்தை ஆண்டவர் எதிர்பார்க்கிறார். ಆಮೇನ್. ஆமென். ಪಕ್ಕದಲ್ಲಿ ಹೇಳ್ರಿ, ಕೃತಜ್ಞತೆ ಉಳ್ಳ ಹೃದಯ. பக்கத்துல பார்த்து சொல்லுங்க, நன்றியுள்ள ಕೃತಜ್ಞತೆಯುಳ್ಳ இதயம். ಹೃದಯ. ತಮಿಳಲ್ಲಿ ಏನವಾ? நன்றியுள்ள இதயம். ಕೆಲವರು ಹೇಳ್ತಾರೆ ನೀ ನನ್ರಿ ಇರ್ಕದಾಡ ಅವನಕ ಅಂತ. ದೇವರು ಹೇಳ್ತಾರೆ ಕೃತಜ್ಞ ನೀವು ಮಾಡಿ ನೋಡ್ರಿ, ಈಗ ಏನಿದ್ದೀರಾ ಇದಕ್ಕಿಂತ ಬೇರೆ ಲೆವೆಲ್ ಅಲ್ಲಿ ದೇವರು. ಆಮೆನ್, அவர் ಆಮೆನ್. சொல்ற நன்றி சொல்லி பாருங்க, இந்த நிலைமை விட நீ மேலான ನಮ್ಮ நிலைமைக்கு ಸಭೆ போ. ಈಗಿರೋದಕ್ಕಿಂತ
1000 ಪಟ್ಟು ಹೆಚ್ಚಾಗಿ ದೇವರು ನಮ್ಮನ್ನು ಬ್ಲೆಸ್ ಮಾಡಿ. ನಮ್ಮ ಸಭೆ இந்த நிலைமையோட 1000 மடங்கு அதிகமாக தேவன் மாற்றுவார். ಆಮೆನ್. ஆமென். ಎಷ್ಟು ನಂಬ್ತೀರಾ? எவ்வளவு பேர் விசுவாசி? ಬನ್ನಿ ದೇವರನ್ನ ಆರಾಧನೆ ಮಾಡೋಣ. ನಿಮ್ಮೆಲ್ಲ ಕೆಲಸ ಕಾರ್ಯಗಳೆಲ್ಲ ಪಕ್ಕಕ್ಕೆ ಕೊತ್ತಿ, ನನಗೆ ಈ ಫ್ಯಾಮಿಲಿ ಮುಖ್ಯ, ನಾನು ದೇವರ ಒಂದು ಆ ಪಾಡುಗಳು ಅವ್ರು ನನಗಾಗಿ ಅನುಭವಿಸಿದ್ರೆ ಅದನ್ನ ನೆನೆಸಿ ಇವತ್ತು ಕೃತಜ್ಞತೆ ಸಲ್ಲಿಸಬೇಕಾದ್ರೆ ಬಂದಿದ್ರಲ್ವಾ, ಇದನ್ನ ದೇವರು ನೋಡ್ತಾ ಇದ್ದಾರೆ. எல்லா வேலைக்காரங்களை விட்டு அவர்தான் முக்கியம் வந்திருக்கீங்களே, அவர் இதை பார்த்து கொண்டிருக்கிறார். ಅವರ ಪಾಡುಗಳನ್ನು ನೆನೆಸಕ್ಕೋಸ್ಕರ, ಅವರ ಪಾಡುகளை நினைக்கும்படி, ಅವ್ರನ್ನ ಮಹಿಮೆ ಪಡಿಸೋಕೋಸ್ಕರ, அவரை மகிமைப்படுத்தும்படி. ಇದನ್ನ ನೋಡಿ ಪರಲೋಕನೇ ಸಂತೋಷ ಪಡ್ತಾ ಇದೆ. இதை பார்த்து பரலோகமே சந்தோஷம். ಅಪ್ಪ 2000 ವರ್ಷಗಳಿಂದ ನನ್ನ ಮಗ ಪಾಡು ಪಟ್ಟಿದ್ದಕ್ಕೂ ಸಾರ್ಥಕ ಇದೆ, ನನ್ನ ಮಕ್ಕಳೆಲ್ಲ ಬಂದು ನಾನು ಇವತ್ತು ಘನಪಡಿಸ್ತಾ ಇದ್ದಾರೆ ಅಂತ. 2000 வருடங்களுமே குமாரன் பாடுபடுவது நன்றதாயிற்று, இவரெல்லாம் சேர்ந்து அவரை மகிமைப்படுத்துகிறார்கள் என்று. ಆಮೆನ್. ஆமென். Thank you, Lord. ಥ್ಯಾಂಕ್ ಯು ಜೀಸಸ್. ಇವತ್ತು ಏನ್ ಡೇ? இன்னைக்கு என்ன நாள்? ಗುಡ್ ಫ್ರೈಡೆ. ಗುಡ್ ಫ್ರೈಡೆ. ಆ ದಿನನೇ ಹೇಳ್ತಾ ಇದೆ. ಇವತ್ತು ಏನ್ ದಿನ? Good. ಗುಡ್ ಅಂದ್ರೆ ಕನ್ನಡದಲ್ಲಿ ಶುಭ. ಅನೇಕ ಶುಭಗಳು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸತ್ತದ್ದರಿಂದ ನಿಮ್ಮ ನನ್ನ ಜೀವಿತದಲ್ಲಿ ಅನೇಕ ಶುಭ ಕಾರ್ಯಗಳು. என்னுடைய வாழ்க்கையில் ಅನೇಕ ನನ್ಮೆಯಾದ ಕಾರ್ಯಗಳು அந்த ಸಿಲುಬೆயின் மூலம். ಹೌದಲ್ವಾ? ಆಮದಾನೆ. ಅನೇಕರು ಬ್ಯಾಡ್ ಫ್ರೈಡೆ ಎಂಬುದಾಗಿ ಏನ್ ಮಾಡ್ತಾ ಇದಾರೆ ಗೊತ್ತಾ? ಅಳ್ತಾ ಇದ್ದಾರೆ. ಅನೇಕರು ಕೆಟ್ಟ ಬೆಳ್ಳಿ ಎಂಬುದೇ ಅವರು பார்த்து ಅಳುವಾர்கள். ಇವತ್ತು ನಮ್ಮ ಸಭೆ, இன்னைக்கு நம் சபையானது ಶುಭ, ಗುಡ್, நல்லது. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಎಲ್ಲ ಒಳ್ಳೆಯದನ್ನೇ ಮಾಡಿದ್ದಾನೆ. எல்லா தேவன் சிலுவையில் அவர் ಮುರ್ತಿ ತೆಗೆದಿರುತ್ತಾರೆ. ಯಾರಿಗಾಗಿ? ನನಗಾಗಿ, ನಿನಗಾಗಿ. ಆತನು ಪಾಪವಾದನು, ಶಾಪವಾದನು, ಗಾಯವಾದನು, ದರಿದ್ರನಾದನಾದನು. அவர் உனக்காக எனக்காக பாவமானார், தரித்திரமானார், சாபமானார் அந்த ಸಿಲುಬೆಯಲ್ಲಿ. ಆಮೆನ್. ಆಮೆನ್. ಅಂತ ದೇವರನ್ನ ಒಂದು ಸಮಯದಲ್ಲಿ ನಾವು ಘನಪಡಿಸೋಣ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಅಂಜೆನು, ನಾನು ಅಂಜೆನು. ಯಾವುದಕ್ಕೂ ನಾನು ಅಂಜೆನು, ಎದಕ್ಕೂ ನಾನು ಅಂಜ ಮಾಟೇನ್. ಯಾಕೆಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಎಲ್ಲವನ್ನು ಮಾಡಿ ಮುಗಿಸಿರುವಂತ ದೇವನಾಗಿದ್ದಾನೆ. ಸಿಲುಬೆಯಲ್ಲಿ ಎಲ್ಲವற்றையும் எனக்காக செய்து முடிக்கிற தேவனாய் இருக்கிறார். ನಾವೆಲ್ಲರೂ ಸೇರಿ ಒಂದು ಸಮಯದಲ್ಲಿ ಪಕ್ಕದಲ್ಲಿ ನೋಡಿ, ಒಬ್ಬನೊಬ್ಬರು ನೋಡಿ ನಾವು ಈ ಹಾಡನ್ನ ಆಡ್ಬೇಕು. ಓಕೆನಾ? ರೆಡಿನಾ? ಕನ್ನಡ. ಸರ್ವಶಕ್ತನು ಎಂದು ನನ್ನೊಡನೆ, ಸರ್ವಶಕ್ತನು ಎಂದು ನನ್ನೊಡನೆ, ಸರ್ವಶಕ್ತನು ಎಂದು ನನ್ನೊಡನೆ, ಸರ್ವಶಕ್ತನು ಎಂದು ನನ್ನೊಡನೆ, ಅಂಜೆನು, 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 ಸರ್ವಶಕ್ತನು ಎಂದು ನನ್ನೊಡನೆ, ಅಂಜೆನು, ಅಂಜೆನು, ಸರ್ವಶಕ್ತನು ಎಂದು ನನ್ನೊಡನೆ. ಯೆಹೋವಾ ಎಂಬ ನಾಮ ನಿನ್ನದು, ಎಲ್ ಶದ್ದಾಯ್ ನೀನೆಂದು ನನ್ನೊಡನೆ. ಯೆಹೋವಾ ಇರೇ ಅಗತ್ಯವ ಸಂಧಿಸುವೆ, ನನ್ನ ಕೊರತೆಗೆಲ್ಲ ನೀಗುವೆ. ಯೆಹೋವಾ ಎಂಬ ನಾಮ ನಿನ್ನದು, ಎಲ್ ಶದ್ದಾಯ್ ನೀನೆಂದು ನನ್ನೊಡನೆ. ಯೆಹೋವಾ ಇರೇ ಅಗತ್ಯವ ಸಂಧಿಸುವೆ, ನನ್ನ ಕೊರತೆಗೆಲ್ಲ ನೀಗುವೆ. ಅಂಜೆನು, ಅಂಜೆನು, ನಾಜೆನು, ಸರ್ವಶಕ್ತನು ಎಂದು ನನ್ನೊಡನೆ, ಅಂಜೆನು, ನಾಜೆನು, ಸರ್ವಶಕ್ತನು ಎಂದು ನನ್ನೊಡನೆ, ಅಂಜೆನು, ನಾಜೆನು, ಸರ್ವಶಕ್ತನು ಎಂದು ನನ್ನೊಡನೆ, ಅಂಜೆನು, ನಾಜೆನು, ಸರ್ವಶಕ್ತನು ಎಂದು ನನ್ನೊಡನೆ.
ಸರ್ವಶಕ್ತನು ಎಂದು ನನ್ನೊಡನೆ ಅಂಜೆನು ಅಂಜೆನು ಸರ್ವಶಕ್ತನು ಎಂದು ನನ್ನೊಡನೆ ಅಂಜೆನು ಸರ್ವಶಕ್ತನು ಎಂದು ಅಂಜೆನು ಎಂದು ನನ್ನ ಆದರಣೆ ಸರ್ವಶಕ್ತನು ಎಂದು ನನ್ನೊಡನೆ ಕೃಷ್ಣ ನಿಜವಾಗ್ಲೂ ಅಂಜೇನಂತಾರೆ. ಏನಕ್ಕೆ ಯಾರಾಡ್ತಿದ್ವಿ ಗೊತ್ತಾ? ಆತನ ಶಿಲುಬೆ ಮೇಲೆಲ್ಲ ಮುಗಿಸಿದ್ದಾರೆ, ಅದಕ್ಕೆ ನಾವೇನಕ್ಕೆ ಅಂಜಬೇಕು? ಎಸ್ ಭಕ್ತರೇ ನೋಡಿ, ಏನಕ್ಕೂ ಅಂಜಬೇಡಿ ಅಂತ ಹೇಳಿ. பக்கத்துல பார்த்து சொல்லுங்க, எதுக்கும் அஞ்சாதீங்க, ಏನಕ್ಕೂ ಅಂಜಬೇಡಿ, எதற்கும் பயப்படாதீங்க. ಶಿಲುಬೆ ಎಲ್ಲ ಮಾಡಿ ಮುಗಿಸಿದ್ದಾನೆ. சிலுவையில் எல்லாவற்றையும் ಅವ್ರು முடித்திருக்கிறார். ಅರೇಂಜ್ ಮಾಡ್ಕೊಂತಾರೆ, ನೀವು ಇಲ್ಲಿ ನೋಡಿ. அவர் அங்க பாத்துக்குவார், நீங்க பாருங்க. ಆಮೇನ್. ಏನು ಗೊತ್ತಾ, ಲೋಕ ಎಲ್ಲ ನಮ್ಮ ನೋಡಿ ಹೇಳ್ಬೋದು, ಏನು ಇವತ್ತು ಗುಡ್ ಫ್ರೈಡೆ, ಆತನ ಸತ್ತಿದ್ದಾನೆ, ದುಃಖ ಪಡೆದಿರೋ ಇಷ್ಟು ಖುಷಿ ಪಡ್ತಾ ಇದ್ದೀರಾ ಅಂತ ಕೇಳ್ಬೋದು. உலக ஜனங்க பாப்பாங்க, எனக்கு குட் ஃப்ரைடே அவர் சத்த நாள், நீங்க அது அழுவாம என்ன சந்தோஷப்படுறீங்க? ಪಾಪ ಅವ್ರಿಗೆ ಸತ್ಯ ಗೊತ್ತಿಲ್ಲ, அவங்களுக்கு சத்தியம் தெரியாது. ಆತನ ಸತ್ತದನ್ನು ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೇವೆ, ಆತನ ನೆನೆಸ್ತಾ ಇದ್ದೇವೆ. அவர் மரித்ததை ஒவ்வொரு நாளும் அனுபவிக்கிறோம், அதை ஒவ்வொரு நாளும் நினைத்து பார்க்கிறோம். ದೇವರ ವಾಕ್ಯ ಹೇಳ್ತಾ, ಪೌರನ ಹೇಳ್ತಾನೆ, ಆತನ ಮರಣವನ್ನು ನೆನೆಸಿಕೊಳ್ಳಿರಿ. பவுல் சொல்கிறார், அவர் மரணத்தை நினைத்து பாருங்கள். ಎಷ್ಟು ಜನ ಆತ ಮರಣ ಪ್ರತಿದಿನ ನಾವು ನೆನೆಸ್ಕೊಂತೇವೆ. நாங்க ஒவ்வொரு நாளும் அதை நினைத்து பார்க்கிறோம். ಗುಡ್ ಫ್ರೈಡೆ ಒಂದ್ ದಿವಸ ನೆನೆಸ್ಕೊಂಡ್ರವ್ರಿಗೆ ಮಾತ್ರ ಅಳು ಬರೋದು. குட் ஃப்ரைடே ஒரு நாள் மாத்திரம் நினைக்கிறவங்களுக்கு தான் அழுவு வரும். ಕರೆಕ್ಟಾ? சரிதானே? ಪ್ರತಿದಿನ ನೆನೆಸ್ಕೊಂಡವ್ರಿಗೆ ಏನು ಅಳು ಬರುತ್ತೆ? ஒவ்வொரு நாளும் நினைத்து பார்க்கிறவங்களுக்கு எதற்கு அழுவு ಗೊತ್ತು, ಆ வரும்? ಮರಣದಿಂದ ನನಗೆ ಏನು ಜಯ ಬಂದಿದೆ ஏன்னா எனக்கு தெரிந்த மரணத்தினால் என்ன வெற்றி உண்டாயிருக்கிறது என்பதாக. ಅದಕ್ಕೆ ದುಃಖ ಪಟ್ರೆ ಆ ಮರಣಕ್ಕೆ ಮರ್ಯಾದೆನೇ ಇರೋದಿಲ್ಲ. அந்த துக்கப்பட்டால் அந்த மரணத்துக்கு மரியாதையே இருக்காது. ನಮ್ ದೇವರು ನೋಡಿದೆ, ನನ್ನ ಎದ್ದ ಮೇಲೆ ನನ್ನ ಹೆಂಗಿರ್ತಾರೆ ನನ್ನ ಮಕ್ಕಳು, ಹೆಂಗೆ ಸಂತೋಷವಾಗಿರ್ತಾರ ಅಂತ. ಅದಕ್ಕೆ ಮೊದಲನೇದಾಗಿ ಬಾಯ್ಬಿಟ್ಟು ದೇವರು ವಾಕ್ಯದಲ್ಲಿ ಎದ್ದ ತಕ್ಷಣ ಕರೆದಿದ್ದು ಮಕ್ಕಳೇ ಎಂಬುದಾಗಿ, ಮೈ ಚಿಲ್ಡ್ರನ್ ಎಂಬುದಾಗಿ ಕರೆದ್ರು. அதுதான் அவர் சிலுவையின் பின் முதலாவது கூப்பிட்டு என் பிள்ளைகளே என்பதாக அவர் கூப்பிட்டார். ಇವತ್ತು ತನ್ನ ಮಕ್ಕಳನ್ನು ನೋಡ್ತಾ ಇದ್ದಾರೆ. இன்னைக்கு அவர் பிள்ளைகளை பார்த்து கொண்டிருக்கிறார். ಯಾವ ತಾಯಿಗೆ ತಾನೇ ತನ್ನ ಮಗು ಅಳೋದು ಇಷ್ಟ? எந்த தாய்க்கு தான் தன் குழந்தை அழுவது இஷ்டம் சொல்லுங்க? ಇಷ್ಟನಾ ಯಾರಿಗಾದ್ರು? அவருக்கு விருப்பமா? ಇಷ್ಟನಾ ಇಷ್ಟ ಇಲ್ವಾ? விருப்பமா இல்லையா? ಇಷ್ಟ ಇಲ್ಲ ತಾನೆ. ನೀವೇ ಎಷ್ಟು ಒಳ್ಳೆಯವರಾಗಿದ್ದೀರಾ, ಅವ್ರು ಎಷ್ಟು ಒಳ್ಳೆಯವರು. நீங்களே இவ்வளவு நன்மைகளா இருந்தால் அவர் எவ்வளவு நல்லவரா ಎಲ್ಲ இருப்பார். ಮಾಡಿ ಮುಗಿಸಿ ಇಟ್ಟಿದಾರಂತೆ, எல்லாம் முடித்து வைத்திருக்கிறார். ಅದನ್ನ ಅನುಭವಿಸ್ರಿ ಅಂದ್ರೆ, அதை ಅನುಭವಿங்கள் என்று சொன்னா ಅದ ನೋಡಿ ನೋಡಿ ಅಳ್ತಾರಂತೆ. அதை பார்த்து பார்த்து ಅಳುவுறாங்க. ಅಮ್ಮ ಅಪ್ಪ ಫುಲ್ ಬಿರಿಯಾನಿ ಮಾಡಿ ಏನೋ ಸ್ವಲ್ಪ ಕೈ ಸುಟ್ಕೊಂಡ್ಬಿಟ್ರಮ್ಮ, ಕೈ ಸುಟ್ಕೊಂಡ್ಬಿಟ್ಟೆಮ್ಮ, ನಾನು ಬಿರಿಯಾನಿ ತಿನ್ನ, ನಿನ್ ಕೈ ಸುಟ್ಕೊಂಡ್ಬಿಟ್ಟೆಮ್ಮ ಬಿರಿಯಾನಿ ತಿನ್ನ, ಹಂಗಿದೆ ಕತೆ ಇದು. அம்மா ஏதோ பிரியாணி பண்ணி கொஞ்சம் கை சுட்டுச்சுன்னா, அம்மா கை சுட்டுச்சு நான் பிரியாணி சாப்பிட மாட்டேன்னு சொல்ற மாதிரி இருக்கு. ಅದಕ್ಕೆ ಬದಲಾಗಿ ಬಿರಿಯಾನಿ ತಿಂದು, ಅಮ್ಮ ಸೂಪರ್ ಮಾ, ನಿನ್ ತರ ಬಿರಿಯಾನಿ ಯಾರು ಮಾಡಕ್ಕಾಗಲ್ಲ ಅಂತ ಹೇಳಿ அதே அந்த பிரியாணி சாப்பிட்டு, அம்மா இந்த மாதிரி பிரியாணி யாரும் பண்ணலன்னு சொல்லி பாருங்க. ಆ ಅಮ್ಮಗಿಂತ ಖುಷಿ ಪಡೋದು ಈ ಲೋಕದಲ್ಲಿ ಯಾರು ಇರೋದಿಲ್ಲ. அந்த மாதிரி ಖುಷಿ ಪಡ್றவங்க இந்த ಲೋಕத்துல ಯಾರುமே இருக்க ಅದಕ್ಕೆ மாட்டாங்க. ಇವತ್ತು ನಾವು ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. அதுதான் ಯಾಕಂದ್ರೆ சந்தோஷமா நம்ம ஆராதிக்கிறோம். ಅಪ್ಪ, ஏனென்றால் ನೀ ನನಗಾಗಿ ಎಲ್ಲವನ್ನು ಮುಗಿಸಿದ್ಯಾ. அப்ப எல்லாவற்றையும் எனக்காக நீங்க ನಾನು முடித்திருக்கீங்க. ದುಃಖ ಪಡೋ ವಿಷಯ ಯಾವುದೂ ಇಲ್ಲ. நான் துக்கப்பட வேண்டிய காரியம் ஒன்றுமே ಅದಕ್ಕೆ இல்லை. ನಾನು ಹೇಳ್ತಾ ಇದ್ದೇನೆ, ಅಂಜೇನು, அதுக்கு தான் சொல்றேன், அஞ்ச மாட்டேன். ನಾನು ಅಂಜೋದೇ ಇಲ್ಲ. நான் அஞ்சுவதே இல்லை. Amen. ಅದನ್ನ ನಗ್ನಗ್ತಾ ಚೆನ್ನಾಗಿ ಹೇಳ್ಬೇಕು. ಗುಡ್ ಫ್ರೈಡೆ ಅಂತ ಎಲ್ಲ ಮೌನವಾಗಿ ಏನಿರೋದು ಬೇಡ, ಸಂತೋಷವಾಗಿ சந்தோஷமா சொல்லுங்க. ಎಸ್, ಇವತ್ತು ಫಸ್ಟ್ ಡೇ ಯಾರನ್ನ ದೇವರ ಮರಣವನ್ನ ನೆನ್ಸ್ಕೊಂತ ಇದ್ರೆ, ನೋಡ್ತಾ ಇದ್ರೆ ನೀವು ಸ್ವಲ್ಪ ಕಣ್ಣೀರ್ ಇರ್ಬೋದು. முதலாவது தடவை ஆண்டவர் மரணத்தை நினைத்தால் நீங்க கொஞ்சம் கண்ணீர் இடலாம். ಹಂಗೆ ಯಾರು ಇಲ್ಲ ಅನ್ಸುತ್ತಲ್ಲ? அப்படி ಯಾರು ಇಲ್ಲ நினைக்கிறேன். ಪ್ರತಿದಿನ ಆತನ ಮರಣ ನೆನ್ಸ್ಕೊಂತಾನೆ ಇದ್ದೇವೆ. ஒவ்வொரு நாளும் ஒரு மரணத்தை நினைத்து பார்க்கிறோம். ಹೌದಾ ಅಲ್ವಾ? ಮಾತಾಡನ್ವಾ? ರೆಡಿ, 1 2 3 ಗೋ. ಕಮ್ ಆನ್, ಸ್ಮೈಲ್, ನಗು ಮುಖದಿಂದ. ಪಕ್ಕದಲ್ಲಿ ನೋಡಿ, ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ. ಕಮ್ ಆನ್, ಸ್ಮೈಲ್ ಫೇಸ್. ಕಮ್ ಆನ್ ಚರ್ಚ್, ವಿತ್ ಅ ಸ್ಮೈಲಿಂಗ್ ಫೇಸ್. ಅಂಜೆನು ನಾಂಜೆನು, ಮಕ್ಕಳು ನೋಡಿ ಹೇಳಿ, ಸರ್ವಶಕ್ತನು ಎಂದು ನನ್ನೊಡನೆ. ಹೇಳಿ, ಅಂಜೆನು ನಾಂಜೆನು ಸರ್ವಶಕ್ತನು ಎಂದು ನನ್ನೊಡನೆ. ಅಂಜೆನು ನಾಂಜೆನು ಸರ್ವಶಕ್ತನು ಎಂದು ನನ್ನೊಡನೆ. ಅಂಜೆನು ನಾಂಜೆನು ಸರ್ವಶಕ್ತನು ಎಂದು ನನ್ನೊಡನೆ.
ಕೇಯವು ನೀನಲ್ಲವೋ, ನನ್ನ ರಕ್ಷಣೆ ನೀನಲ್ಲವೋ, ನನ್ನ ಕಾಣುವವ ನೀನಲ್ಲವೋ, ನನ್ನ ಕಾಯುವವ ನೀನಲ್ಲವೋ, ನನ್ನ ಕಾಣುವವ ನೀನಲ್ಲವೋ, ನನ್ನ ಕಾಯುವವ ನೀನಲ್ಲವೋ. ಆಂಜನು ನಾಂಜನು ಸರ್ವಶಕ್ತ ಎಂದು ನನ್ನೊಡನೆ. ಸರಿ, ಎಷ್ಟು ಜನ ಸಂತೋಷವಾಗಿದ್ದೀರಾ? ಪಕ್ಕದಲ್ಲಿ ಕೇಳಿ ಸಂತೋಷವಾಗಿದ್ದೀರಾ ಅಂತ. ಇವತ್ತೇನು ದಿನ? ಏನು ಶುಕ್ರವಾರ? ಏನು ಶುಭ? ಏನು ಶುಭ ಹೇಳ್ರಿ. ಹಲ್ಲೆಲೂಯಾ. ಖಂಡಿತ ನಮಗೆ ಶುಭವನ್ನೇ ದೇವರು ಈ ಮರಣದ ಮುಖಾಂತರ ಉಂಟು ಮಾಡಿದ್ದಾನೆ. ಈ ಸಭೆಗೆ ನಾವು ಕಾಲಿಡುವಾಗ ಸಮಸ್ಯೆಗಳಲ್ಲಿ, ಪ್ರಾಬ್ಲಮ್ಗಳಲ್ಲಿ ನಾವು ಬಂದಿರೋದು. ಎಲ್ಲರೂ ಲಕ್ಸುರಿಯಾಗಿ ಬಂದ್ಬಿಟ್ಟು ಇಲ್ಲಿ ಆರಾಧನೆ ಮಾಡಿಬಿಟ್ಟಿದ್ದೇವಾ? ಮಾತಾಡಿ ಬೇಗ. ಇಲ್ಲ ಬ್ರದರ್, ನಾನು ಏನಿಲ್ಲ, ಚೆನ್ನಾಗಿದ್ದೆ, BMW ಕಾರಿನಲ್ಲಿ ಬಂದ್ಬಿಟ್ಟು ಇವಾಗ ನಾನು ದೇವನ ಆರಾಧನೆ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಚರ್ಚ್ಗಾದ್ರೂ ಹೋಗಿ. ಇವನ್ ಹಿಂದಿನಲ್ಲಿ ಜಾನಿ ಲಿವರ್ ಅಂತ ಒಬ್ಬರು ಕಾಮಿಡಿ ಆ್ಯಕ್ಟರ್ ಇದ್ದಾರೆ. ಅವ್ರನ್ನ ಕೇಳಿದ್ರೆ ಯಾಕ್ರಿ ನೀವು ಬಿಲೀವರ್ ಆದ್ರಿ ಅಂದರೆ ಅವರು ಒಂದು ದೊಡ್ಡ ಸ್ಟೋರಿ ಹೇಳ್ತಾರೆ. ಏನು ಸ್ಟೋರಿ ಹೇಳ್ತಾರೆ? ಅವ್ರ ಮಗನಿಗೆ ಕ್ಯಾನ್ಸರ್ ಇತ್ತು. ಡಾಕ್ಟ್ರುಗಳು ಹೇಳ್ಬಿಟ್ಟಿದ್ರು ಏನಂತ, ಇದು ಯಾವ ಡಾಕ್ಟ್ರು ಅವನ ಹತ್ರ ಇಲ್ದರೆ ದುಡ್ಡಿಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡು ಅವನ ಹತ್ರ ಇದೆ. ನಿಮಗೆಲ್ಲ ಗೊತ್ತು ಜಾನಿ ಲಿವರ್ ಬಗ್ಗೆ. ಅವನ ಹತ್ರ ಅವನು ಇಲ್ದ್ರೆ ಪಿಕ್ಚರೇ ಇಲ್ಲ, ಅವನು ಇಲ್ಲಾಂದರೆ ಪಿಕ್ಚರ್ ಆಗಲ್ಲ. ಅವ್ನು ಡೇಟ್ಸ್ ಇದ್ರೇ ಪಿಕ್ಚರ್ ಶೂಟಿಂಗ್ ಆಗೋದು. ಡಾಕ್ಟ್ರ್ ಹೇಳಿದ್ರೆ ನಿಮ್ಮ ಮಗನಿಗೆ ಕ್ಯಾನ್ಸರ್ ಇದೆ, ಈ ಕ್ಯಾನ್ಸರ್ ಕಾಯಿಲೆನ ವಾಸಿ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ. ಇದು ಅನೇಕರಿಗೆ ಗೊತ್ತಿಲ್ಲ. ತಲೆಯಲ್ಲಿ ಒಂದು ಗಡ್ಡೆ ಏನಾದರೂ ಆಪ್ರೇಷನ್ ಮಾಡಿದ್ರೆ 100% ಸತ್ತೋಗ್ಬಿಡ್ತಾನೆ ಅಂತ. ಆಗ ಅವರು ಏನು ಮಾಡೋಕ್ಕಾಗಿಲ್ಲ. ಯಾರೋ ಒಬ್ಬರು ಈ ಥರ ಪ್ರೇಯರ್ ಮೀಟಿಂಗ್ಗೆ ಹೋಗ್ರಿ, ಯೇಸುನ ನಂಬ್ರಿ, ನಿಮಗೆ ಗುಣ ಆಗ್ತಿದ್ದಂತ ಅವ್ರಿಗೆ ಹೇಳಿದ್ರು. ಅವರಿಗೆಲ್ಲ ನೋಡ್ಬಿಟ್ಟಿದ್ದೀನಿ, ಇದು ಏನೋ ಹೇಳ್ತಾರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲೋ ಫಾರಿನ್ಗೆ ಹೋದಾಗ ಒಂದು ಹಾಗೆ ದೇವ್ರ ನಂಬಕ್ಕೆ ಶುರು ಮಾಡಿ ಒಂದು ಚರ್ಚ್ಗೆ ಹೋಗಿ ಅಟೆಂಡ್ ಮಾಡುವಾಗ ಅಲ್ಲೊಂದು ಪಾಸ್ಟ್ ಹೇಳಿದಂತೆ, ಏನಾಯ್ತು ಮಗುಗೆ ಕ್ಯಾನ್ಸರ್, ಏನು ಭಯಪಡಬೇಡ್ರಿ, ನಮಗೊಂದು ಒಳ್ಳೆ ಡಾಕ್ಟ್ರ್ ಗೊತ್ತಿರ್ತಾರೆ, ಖಂಡಿತ ಇದು ಸಕ್ಸಸ್ ಆಗ್ತದೆ ಹೋಗಿ ಅಂತ. ಇಷ್ಟು ದಿನ ಹೇಳಿದ ಡಾಕ್ಟ್ರ್ ಎಲ್ಲ ಆಗೋದಿಲ್ಲ ಅಂತ. ಆದರೆ ಅವ್ರು ಹೇಳಿದ್ರಂತೆ, ಪಾಸ್ಟ್ ಹೇಳಿದಂತೆ, ಇದು ಹೋಗಿ ಟ್ರೈ ಮಾಡಿ 100% ಆಗ್ತಿದೆ, ನಿಮಗೆ ಹೀಲ್ ಆಗ್ತಾನೆ ಅಂತ. ಹಂಗೆ ಹೋಗಿ ಅವರು ಆಪ್ರೇಷನ್ ಮಾಡಿಸಿದ್ರು, ಮಗು ಸತ್ತಿಲ್ಲ, ಇವತ್ತು ಆರೋಗ್ಯವಾಗಿದೆ. ಇಷ್ಟದ ಡಾಕ್ಟ್ರುಗಳೆಲ್ಲ ಆಶ್ಚರ್ಯ ಪಡ್ತಾ ಇದ್ದಾರೆ. ಮೆಡಿಕಲ್ ಪ್ರಪಂಚದಲ್ಲಿ ಈ ಥರ ಕ್ಯಾನ್ಸರ್ ಗಡ್ಡೆ ಆಪ್ರೇಷನ್ ಆಗಿ ಬದುಕಿರೋದೇ ದೊಡ್ಡ ವಿಷಯ, ಮಿರಾಕಲ್ ಇದು ಅಂತ. ಆಗ ಅವತ್ತಿಂದ ಇಡೀ ಫ್ಯಾಮಿಲಿ ಅವ್ರ ದೇವ್ರ ನಂಬಕ್ಕೆ ಶುರು ಮಾಡಿದ್ರು. ಇವತ್ತು ಎಲ್ಲ ಕಡೆನೂ ಅವ್ರು ಹೋಗಿ ದೇವ್ರ ವಾಕ್ಯನ ಸಾರ್ತಾ ಇರ್ತಾರೆ. ಅವ್ರ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾರೆ, ಆದರೆ 90% ಸುವಾರ್ತೆ ಸಾರ್ತಾ ಇರ್ತಾರೆ. ನೀವು ನೋಡಿ ಅವ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಬರ್ತಾ ಇರ್ತಿತ್ತು. ಅವ್ರ ಮಕ್ಕಳು, ಅವರೆಲ್ಲರೂ ಮಕ್ಕಳು ಕೂಡ ಆರೋಗ್ಯವಾಗಿದ್ದಾರೆ ಇವಾಗ. ಅಂದರೆ ಯೇಸು ಕ್ರಿಸ್ತನ ಹತ್ರ ಬರುವ ಪ್ರತಿಯೊಬ್ಬರು ಕೂಡ ಏನೋ ಸಮಸ್ಯೆಯಿಂದನೇ ಬಂದು ಯೇಸು ನಂಬಕ್ಕಾಗಿರೋದು. ಅದು ಇವತ್ತು ಏನಾಗ್ಬಿಟ್ಟಿದೆ, ಅನೇಕರು ಏನಂತಾರೆ, ಓ ಯೇಸು ನಮ್ಮೆಲ್ಲ ಮತಾಂತರ ಆಗ್ಬಿಟ್ಟಿದೆ. ಮತಾಂತರ ಯಾರು ಬಂದು ಆಗ್ತಾ ಇಲ್ಲ, ಬಂದು ಏನು ಬಲೆ ಹಾಕಿ ಮೀನು ಹಿಡ್ಕೊಂಬರೋದ? ನೀವೆಲ್ಲ ಬಂದಿದ್ರಂದರೆ ಪ್ರತಿಯೊಬ್ಬ ಪಕ್ಕದಲ್ಲಿ ಕೇಳ್ರಿ, ಏನೇನು ಸಮಸ್ಯೆ ಇಲ್ಲಿ ಬಂದ್ರಿ, ನಿಮ್ಗೆ ಏನಾಯ್ತು ಅಂತ ಕೇಳಿ, ಎಲ್ಲ ಒಂದೊಂದು ಸ್ಟೋರಿ ಹೇಳ್ತಾರೆ. ಕರೆಕ್ಟ್? ಎಲ್ರಿಗೊಂದು ಸ್ಟೋರಿ ಇದೆ. ಎಷ್ಟು ಸ್ಟೋರಿ ಇದೆ ಅಂತ ಹೇಳ್ತೀರಾ? ಕೈ ಎತ್ರಿ. ಸ್ಟೋರಿನೇ ಇಲ್ದಿರೋರು ಯಾರಾದರೂ ಬಂದಿದ್ದೀರಾ? ನಾನು ಏನಿಲ್ಲಪ್ಪ ಅಷ್ಟೇ ಹಂಗೆ ಬಂದ್ಬಿಟ್ಟೆ ಅಂತ ಹೇಳ್ತೀರಾ? ಏನೋ ಒಂದು ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ ನಾವು ದೇವ್ರು ನಂಬೋದಕ್ಕೆ. ಇವತ್ತು ನಾನು ಬಂದು ನಿಂತಿದ್ದೇನೆಂದರೆ ಏನೋ ಒಂದು ಸ್ಟೋರಿ ಇದೆ. ಸುಮ್ಮನೆ ನಾನು ಬಂದು ಬೈಬಲ್ ಎತ್ಕೊಂಡು ಓಡೋಕ್ಕಾಗ್ತಿದ್ದ? 90 ಹೊಡೆದು ಪಲ್ಟಿ ಹೊಡ್ಕೊಂಡು ಇರಬೇಕಾಗಿದ್ದವನು. ಎಷ್ಟು ಜಾಲಿ ಡೇ ಇವತ್ತು. ನೋಡಿ ನಗಿದ್ದಾರೆ ಕೆಲವರೆಲ್ಲ. ಏನೋ ಪ್ಲ್ಯಾನ್ ಇದೆಯಾ? ಇವತ್ತೆಲ್ಲರಿಗೂ ಹೋಲಿಡೇ, ನಮಗೆಲ್ಲ ಪೋಲಿಡೇ. ಆವಾಗ 90 ಹೊಡೆದ್ಬಿಟ್ಟೆ ಹೋಗ್ಬೇಕಾಗಿತ್ತು. ಚರ್ಚ್ಗೆ ಹೋಗ್ಬೇಕಂದ್ರೆ, ದೇವಸ್ಥಾನ ಹೋಗ್ಬೇಕಂದ್ರೂ ಅದು ಇದ್ರೇ ಸ್ವಲ್ಪ ಕೈಕಾಲೆಲ್ಲ ಆಡೋದು.
ಆದರೆ ಅಂಥವ್ರನ್ನ ತಂದ್ಬಿಟ್ಟು ಇಲ್ಲಿ ನಿಲ್ಲಿಸಿ ಇವತ್ತು ನಿಮ್ಮೆಲ್ಲರಿಗೂ ಪ್ರಸಂಗ ಮಾಡಿದಾಗ ದೇವ್ರು ಮಾಡಿದ್ದಾರೆ. ಏನೋ ಒಂದು ಕಾರಣದಿಂದ ದೇವರು ನಮ್ಮನ್ನು ಕರ್ಕೊಂಡ್ಬಂದ. ಆಮೇಲೆ ಹಲ್ಲೆಲೂಯ. ಹಾಗಾದರೆ ದೇವರು ನಮ್ಮನ್ನು ಈ ಲೋಕದ ಕೈಯಲ್ಲಿ ಏನು ಆಗಲ್ವೋ ಅದನ್ನು ದೇವರು ನಮಗಾಗಿ ಮಾಡಿ ನಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದ. ಇನ್ನು ಯಾರಾದರೂ ಆ ಥರ ಇಲ್ಲಿ ಬಂದಿದ್ರೆ ಏನು ಚಿಂತೆ ಮಾಡಿಬಿಟ್ಟು ನಾವೆಲ್ಲ ಹಂಗೆ ಬಂದಿದ್ದು, ನಮಗೆಲ್ಲ ಬಿಡುಗಡೆ ಆಗಿ ಇವತ್ತು ಆನಂದದಿಂದ ಇದ್ದೇವೆ. ನೀವು ಯಾರಾದರೂ ಹೊಸದಾಗಿ ಇವತ್ತು ಬಂದಿದ್ರೆ ಕೂಡ ನಿಮ್ಮನ್ನು ಕೂಡ ದೇವರು ಹಾಗೆ ಪರಿಪೂರ್ಣವಾಗಿ ಬಿಡುಗಡೆ ಕೊಟ್ಟು ನಿಮಗೆ ಸಮಾಧಾನ ನಡೆಸುವ ದೇವನಾಗಿದೆ. ಆಮೇಲೆ ಓಕೆ, ಈ ಸಮಯದಲ್ಲಿ ಕೂಡ ಇವತ್ತು ನಾವು ಶುಭ ಶುಕ್ರವಾರನ ಆಚರಣೆ ಮಾಡ್ತಾ ಇದ್ದೀವಿ. ಶುಭ ಶುಕ್ರವಾರದ ಬಗ್ಗೆ ಅನೇಕ ಸಂದೇಶಗಳಿದೆ. ಆದರೂ ಕೂಡ ಕೆಲವು ವಿಷಯ ನಮ್ಗೆ ಗೊತ್ತಿರ್ಬೋದು, ಕೆಲವು ವಿಷಯ ಗೊತ್ತಿಲ್ಲದಿರ್ಬೋದು. ಇವತ್ತು ಈ ಗುಡ್ ಫ್ರೈಡೆಗೆ ಸಂಬಂಧಪಟ್ಟ ಕೆಲವು ಕಾರ್ಯಗಳನ್ನು ನಾವು ತಿಳ್ಕೊಂಡು ಆನಂದವಾಗಿ ಮನೆಗೆ ಹೋಗೋಣ. ಯಾಕೆ ನಮ್ಮ ಲೈಫ್ ಬ್ಲೆಸ್ಸಿಂಗ್ ಆಗಿರ್ಬೇಕಾ ಬೇಡವಾ? ಯಾಕೆ ಕೆಲವ್ರ ಲೈಫಲ್ಲಿ ಬ್ಲೆಸ್ಸಿಂಗ್ ಇಲ್ಲ? ಯಾಕೆ ಇನ್ನೂ ದರಿದ್ರ ಇದೆ? ಯಾಕೆ ಎಷ್ಟೋ ಸೇವಕರ ಲೈಫಲ್ಲಿ ಪ್ರಾಬ್ಲಮ್ ಇದೆ? ಯಾಕೆ ಕಣ್ಣೀರಿದೆ? ಇದಕ್ಕೆಲ್ಲ ಇವತ್ತು ನಾವು ಉತ್ತರವನ್ನು ತಿಳ್ಕೊಂಡು ಹೋಗೋಣ. ಇನ್ನು ಕೆಲವರೆಲ್ಲ ಸ್ವಲ್ಪ ಬೇಜಾರಾಗೆ ಕೂತಿದ್ದೀರಾ, ಸ್ವಲ್ಪ ಸ್ಮೈಲ್ ಕೊಡ್ರಿ ಪಕ್ಕದಲ್ಲಿ ನೋಡಿ. ಬನ್ನಿ ಸಮಯದಲ್ಲಿ ಕೂಡ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನ, Genesis chapter 3 verses 15. ಎಲ್ಲರೂ ತೆಗೆದುಕೊಳ್ಳಿ ವಾಕ್ಯವನ್ನು. ಪರಿಶುದ್ಧಾತ್ಮನು ಈ ಮುಂಜಾನೆ ನಮ್ಮ ನಡೆಸಲಿ. ನಮ್ಮ ಬಲವಲ್ಲ, ನಮ್ಮ ಪರಾಕ್ರಮವಲ್ಲ, ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮ ನಮ್ಮ ನಡೆಸಲಿ. Oh, thank you, Jesus. Hallelujah. Hallelujah. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಚಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆಮೇಲೆ ಸಾಕು. ಹಲ್ಲೆಲೂಯಾ. ಇನ್ನೊಂದ್ಸಲ ಎಲ್ಲ ಓದ್ರಿ ಆ ವಾಕ್ಯವನ್ನ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಎಲ್ಲ ಹೇಳ್ರಿ, ಈಕೆಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು. ತಮಿಳಲ್ಲಿ ಏನಿದೆ ಅದು? ಈಕೆಯ ಸಂತಾನಕ್ಕೆ ಉನ್ನುடைய தலையை ನಸುಕುವಾರ್. ಕರೆಕ್ಟಾ? ಉನ್ನುடைய தலையை ಟೈಟ್ಲ್ ಏನು ಗೊತ್ತಾ? ನಿನ್ನ ತಲೆಯನ್ನ ಜಜ್ಜುವನು. ಹೇಳ್ರಿ, ನಿನ್ನ ಪಕ್ಕದಲ್ಲಿ ತಲೆಯಲ್ಲ. ಆಮೇಲೆ ನೀವು ಹೇಳ್ಬೇಡ್ರಿ, ಇಲ್ಲ ಪಕ್ಷ ಮನೇಲಿ ಒಬ್ರು ಇದ್ದಾರೆ ಅವ್ರ ತಲೆ ಜಜ್ಜಕ್ಕೆ ಹೋಗ್ಬೇಕು ಇವಾಗ ಅಂತ. ಅವ್ರ ತಲೆ ಎಲ್ಲ ಸೈತಾನನ ತಲೆ ಜಜ್ಜಲ್ಪಡುವುದು. ಏಮೇನ್ ಹೇಳ್ರಿ, ನಿಮ್ಮ ಪಕ್ಕದಲ್ಲಿ ಹೇಳ್ರಿ, ನಿಮ್ಮ ಪ್ರಾಬ್ಲಮ್ ತಲೆ ಇವತ್ತು ಜಜ್ಜಲ್ಪಡ್ತಿದೆ. ನಿಮ್ಮ ಸಮಸ್ಯೆಗಳ ತಲೆ ಜಜ್ಜಲ್ಪಡ್ತಿದೆ. ನಿಮ್ಮ ವ್ಯಾಧಿಗಳ ತಲೆ ಜಜ್ಜಲ್ಪಡ್ತಿದೆ. ಯಾಕಂದರೆ ಮೇಯ್ನ್ ಎಲ್ಲಿರೋದು ಗೊತ್ತಾ? ಪವರು ಇರೋದು ತಲೆ ಒಳಗಡೆನೆ. ಆ ತಲೆ ಜಜ್ಜಿದ್ರೆ ಮುಗೀತು ಕತೆ. ಹಲ್ಲೆಲೂಯಾ. ಯಾಕೆ ಈ ಮಾತನ್ನು ನಾವು ಇವತ್ತು ಇದನ್ನು ನಾವು ಧ್ಯಾನಿಸಕ್ಕೆ ಹೋಗ್ತೇವೆ ಅಂದರೆ, ಇದರಿಂದ ತುಂಬ ಬಹಳ ದೊಡ್ಡ ಕಾರ್ಯಗಳಿದೆ. ಈ ತಲೆ ಒಂದು ಇಲ್ಲ ಅಂದರೆ ಇಷ್ಟು ಮಾತ್ರ ಹೋಗಿ ಏನಾದರೂ ಆಗ್ತಿದ? ಏನಾಗೋದಿಲ್ಲ. ಈ ತಲೆಯಲ್ಲಿ ವಿಷಯ ಇರೋದು. ಇಲ್ಲಿ ನಾವು ನೋಡ್ತೇವೆ, ಸೈತಾನ ಏನು ಮಾಡ್ತಾನೆ, ತುಂಬ ಸುಂದರವಾಗಿ ಒಂದು ಫ್ಯಾಮಿಲಿ ಇರ್ತೈತೆ ಏದೇನು ತೋಟದಲ್ಲಿ. ಏದೇನು ತೋಟದ ಫ್ಯಾಮಿಲಿಗೆ ಬಂದ್ಬಿಟ್ಟು ನೋಡ್ದ ದೇವರು ಈ ಲೋಕವನ್ನೆಲ್ಲ ಹೆಂಗೆ ಸೃಷ್ಟಿ ಮಾಡಿದ್ರು? ಹೆಂಗೆ ಸೃಷ್ಟಿ ಮಾಡಿದ್ರಿ ಈ ಲೋಕವನ್ನೆಲ್ಲ? ಬೇಗ ಆನ್ಸರ್ ಮಾಡಿ. ವೆರಿ ಗುಡ್. ಹೆಂಗೆ ಸೃಷ್ಟಿ ಮಾಡಿದ್ರು? ನೀವೆಲ್ಲ ಆನ್ಸರ್ ಮಾಡ್ತಾ ಇರ್ಬೇಕು. ಯಾರು ಆನ್ಸರ್ ಮಾಡ್ತಾರೋ ಅವ್ರಿಗೆ ಆ ಬ್ಲೆಸ್ಸಿಂಗ್ ಬರ್ತಾ ಇರ್ತೈತೆ. ದೇವರು ಈ ಲೋಕವನ್ನು ಹೇಗೆ ಸೃಷ್ಟಿ ಮಾಡಿದ್ರಂತೆ? ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ್ರು. ಎಲ್ಲವನ್ನೂ ಕೂಡ ಉಂಟಾಗಲಿ, ಅದು ಉಂಟಾಗಲಿ, ಇದು ಉಂಟಾಗಲಿ, ಎಲ್ಲವನ್ನೂ ಕೂಡ ಬಾಯ ವಾಕ್ಯದ ಮುಖಾಂತರ. ಈ ಪ್ರಪಂಚವೇ ವಾಕ್ಯದ ಮುಖಾಂತರ ಉಂಟಾದ ಪ್ರಪಂಚ. ಜೋರಾಗಿ ಹೇಳ್ರಿ, ಏನಂತ? ಈ ಪ್ರಪಂಚವೇ ಹೇಳ್ರಿ, ಈ ಪ್ರಪಂಚವೇ ವಾಕ್ಯದಿಂದ ರೂಪಿತವಾದದ್ದು, ವಾಕ್ಯದಿಂದ ಉಂಟು ಮಾಡಲ್ಪಟ್ಟಿದ್ದು. ಹಲ್ಲೆಲೂಯಾ. ಮನುಷ್ಯನನ್ನು ಕೂಡ ದೇವರು ಮಾತಾಡಿನೇ ಅಂತ ದೇವರು ಅವನನ್ನು ಕೂಡ ಉಂಟು ಮಾಡಿದರು. ನೀವು ಹೇಳೋದು ಪಾಸ್ಟೇ ಮನುಷ್ಯನನ್ನು ಮಣ್ಣಿನಂತಾನೆ ಉಂಟು ಮಾಡಿದ್ರು, ಹೆಂಗೆ ಮಾತಿಂದ ಉಂಟು ಮಾಡಿದ್ರು. ಆದರೆ ಉಂಟು ಮಾಡೋಕ್ಕೆ ಮೊದಲು ಮಾತಾಡ್ಕೊಂಡ್ರಾ? ಏನು ಮಾತಾಡ್ಕೊಂಡ್ರು? ನಾವು ಒಬ್ಬ ಮನುಷ್ಯನ ಉಂಟು ಮಾಡೋಣ, ಅವನು ನಮ್ಮ ಸ್ವರೂಪದಲ್ಲಿಯೂ ನಮ್ಮ ಹೋಲಿಕೆಗೆ ಸರಿಯಾಗಿರ್ಬೇಕಂತ ಮಾತಾಡಿದ ಮೇಲೇ ದೇವರು ಉಂಟು ಮಾಡಿದ ದೇವನಾಗಿದೆ. ಎಲ್ಲವನ್ನು ದೇವರು, ಪ್ರತಿಯೊಂದನ್ನು ದೇವರು ವಾಕ್ಯದ ಮುಖಾಂತರ, ಈ ಪ್ರಪಂಚವೇ ವಾಕ್ಯದ ಮೇಲೆ ನಿಂತಿದೆ. ವಾಕ್ಯದಲ್ಲಿ ಇದನ್ನು ದೇವರು ಉಂಟು ಮಾಡಿದ. ಈಗ ಸೈತಾನ ನೋಡ್ದ ಏನಂತ? ಎಲ್ಲವನ್ನೂ ಇವರು ಮಾತಲ್ಲೇ ಉಂಟು ಮಾಡಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಹೇಗಾದರೂ ಮಾಡಿ ಇವನಿಗೆ ಏನು ದೊರೆತನ ಕೊಟ್ಟಿದ್ದಾರೋ, ಆದಾಮನಿಗೆ ದೇವರು ಏನು ದೊರೆತನ ಕೊಟ್ಟಿದ್ದಾರೋ, ಮಾತಿನ ಮುಖಾಂತರ ಮಾತನಾಡಿ ಎಲ್ಲವನ್ನು ಸೃಷ್ಟಿಸಿ ಯಾವ ಅಧಿಕಾರನ ಕೊಟ್ಟಿದ್ದಾನೋ ಆ ಅಧಿಕಾರನ ಕಿತ್ಕೊಳ್ಬೇಕು, ಆ ಅಧಿಕಾರನ ನಾಶ ಮಾಡಬೇಕು ಅನ್ನೋದು ಸೈತಾನ ಉದ್ದೇಶ. ಈಗ ಸೈತಾನ ಏನು ಮಾಡ್ತಾನೆ? ಸ್ಟ್ರೈಟ್ ಆಗಿ ಏವಳ ಹತ್ರ ಬರ್ತಾನೆ. ಏವಳ ಹತ್ರ ಬಂದು ಯಾವ ಮಾತಿಂದ ದೇವರು ಅವರನ್ನ ಕಟ್ಟಿದ್ರು, ಯಾವ ಮಾತಿಂದ ಈ ಲೋಕವನ್ನು ಕಟ್ಟಿದ್ರು, ಅದೇ ಮಾತುಗಳನ್ನು ಅವನ ಬಾಯಿಂದ ವಿಷದ ಮಾತುಗಳನ್ನು ಮಾತಾಡ್ತಾನೆ. ಯಾರ ದೇಹದಲ್ಲಿ ನುಗ್ಗಿ ಬಂದು? ಹಾವಿನ ದೇಹದ ಅವಳ ದೇವ ಆಯ್ತಾ?
ಇದ್ದೀರಾ? ಹಾವಿನ ದೇಹವನ್ನು ಸೈತಾನ ಯೂಸ್ ಮಾಡಿಕೊಂಡು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಹವ್ವಳ ಹತ್ರ ಅನ್ವಾಂಟೆಡ್ ವಿಷಯ ಮಾತಾಡ್ತಾನೆ. ಅಮ್ಮ, ನೀವು ಈ ಹಣ್ಣನ್ನು ತಿನ್ಬಿಟ್ರೆ ದೇವ್ರ ಥರನೇ ಆಗ್ಬಿಡ್ತೀರಾ, ನಿಮಗೆ ನೀವು ದೇವ್ರ ಥರ ಆಗ್ಬಾರ್ದು ಅನ್ನೋದು ದೇವರ ಉದ್ದೇಶ. ನೋಡಿ, ಇಲ್ಲಿ ಬೇಡವಾದ ಮಾತುಗಳು ಮಾತಾಡಿ 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 ಇವಳು ಏನು ಮಾಡ್ತಾಳೆ? ಅದನ್ನು ರಿಸೀವ್ ಮಾಡಿ ಆಮೇನ್ 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 ಅದು ರಿಸೀವ್ ಮಾಡಿ, ಹೌದು ಇರಬೇಕು, ಹಿಂಗೆ ಇರಬೇಕು, ನಮ್ಮ ದೇವ್ರು ಹಿಂಗೆ ಮಾಡಿರ್ಬೇಕು, ನಮ್ಮನ್ನು ಅವ್ರ ಥರ ಮಾಡ್ತೀರಾ, ಈ ಅಧಿಕಾರ ಕೊಡ್ತೀರಾ, ಹಂಗೆ ಎಲ್ಲ. ಯಾಕಂದ್ರೆ ಆ ವಿಷ, ಯಾಕಂದ್ರೆ ಯಾವ ಮಾತಿನ ಲೋಕವನ್ನು ಉಂಟು ಮಾಡಿದ್ರು ಅದೇ ಮಾತುಗಳಿಂದ ಈ ಏದೇನ್ ತೋಟದಲ್ಲಿ ಆದಮ್ ಮತ್ತು ಏವಾಳರನ್ನ ಎಲ್ಲ ಅಧಿಕಾರನ ಕಿತ್ತು ಬಿಸಾಗಬೇಕು, ಅಧಿಕಾರನ ಅವನು ಹೊಂದ್ಕೊಳ್ಬೇಕಂತ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಅವಳ ಹತ್ರ ಯಾವ ಮಾತುಗಳು ಅವೆಲ್ಲ, ಅದನ್ನೇನು ಯಾವ ಮಾತುಗಳನ್ನು ಕರಿತೇವೆ? ಸೈತಾನ ಬಾಯಿಂದ ಬಂದ ಮಾತುಗಳು ವಿಷದ ಮಾತುಗಳು. ಜೋರಾಗಿ ಹೇಳ್ರಿ. ಅವನ ಬಾಯೊಳಗೆ ಏನಿದೆ? ಸೈತನ ಬಾಯಲ್ಲಿ, ಅವನ ಬಾಯಲ್ಲಿರೋದೇ ವಿಷ, ಅವನ ತಲೆಯಲ್ಲಿರೋದೇ ವಿಷ. ಹಾವಿನ ತಲೆ ನೋಡಿದ್ದೀರಾ? ಎಷ್ಟೇ ನೋಡಿದ್ರೆ ಹಾವಿನ ತಲೆ. ಹಾವು ಹಿಡಿಯೋರು ಏನು ಮಾಡ್ತಾರೆ? ಬಾಲ ಹಿಡಿತಾರೆ, ಫಸ್ಟ್ ತಲೆ ಹಿಡಿತಾರ. ಮಾತಾಡ್ರಿ, ಯಾಕೆ ತಲೆ ಹಿಡಿತಾರೆ? ತಲೆ ಹಿಡಿದ್ರೆ, ಇಲ್ಲಾಂದ್ರೆ ನಾವೆಲ್ಲ ಚಿಕ್ಕ ಹುಡುಗರುವಾಗ ಹಾವನ್ನ ಸಾಯಿಸ್ತಾ ಇದ್ರು. ಫಸ್ಟ್ ಏನು ಹೇಳಿ ಗೊತ್ತಾ? ಏರ ತಲಕಿ ಪೋಡ್ರ ತಲೆಗೆ ಹಾಕು ಅಂತ ಇದ್ರು. ಯಾಕೆ ಹೇಳಿ? ತಲೆಗೆ ಮಿಸ್ ಆಯಿತು ಅಂದರೆ ಆವಾಗಿನ ಗಾದೆ, ಏನಾದರೂ ತಪ್ಪಿಸ್ಕೊಂಡ್ಬಿಟ್ರೆ ಅಷ್ಟೇ ನಿನ್ನ ಕತೆ. ಹಾವಿನ ರೋಷ 12 ವರ್ಷ ನೀನು ಬಿಡೋದಿಲ್ಲ ಅಂತ. ಈ ರಾತ್ರಿ ಮಲ್ಕೊಂಡಾಗ ಕೂಡ ಹಾವು ಬಂದಂಗೆ ಜ್ಞಾಪಕ, ಪೇಪರ್ ಟಚ್ ಆದ್ರೆ ಹಾವು ಬಂದಂಗೆ ಜ್ಞಾಪಕ ಅಂತ ಅನುಭವ ನಿಮ್ಗೆ ಯಾರಿಗೂ ಆಗಿದೆಯಾ? ಬಟ್ ಇವಾಗೆಲ್ಲ ಬಿಡಿ, ಟಿ ವಿ ಕಾಲದಲ್ಲಿ ಇದ್ದೀವಿ, ಟಿ ವಿನ ನೋಡ್ಕೊಬೇಕು ಹಾವುಗಳನ್ನ. ನ್ಯಾಷನಲ್ ಜಿಯೋಗ್ರಫಿನಲ್ಲಿ ಇಲ್ಲಾಂದರೆ ಎಲ್ಲ ಟಿ ವಿನ ನೋಡ್ಬೇಕು ಅಂತ. ನಮ್ಮ ಕಾಲದಲ್ಲೆಲ್ಲ ಹಿಂಗೆ ಮುಚ್ಚಿದ್ರೆ ಹಂಗೆ ತೆಗೆದ್ರೆ ಹಾವುಗಳು ಬರ್ತಾಯಿತ್ತು. ಹಳ್ಳಿಗಳಂತ ನಾವು ಇದ್ದಿದ್ದು, ಆದರೆ ನಮಗೇನು ಭಯ ಇರ್ತಾಯಿದ್ದಿಲ್ಲ. ಅದು ಪಾಡ್ಗೆ ಅದು ಬರ್ತಾಯಿದ್ದು, ಅದು ಪಾಡ್ಗೆ ಹೋಗೋದು ಗೆಸ್ಟ್ ಥರ ಬರ್ತದೋ ಹೋಗ್ತಾಯಿತ್ತು. ಆದರೆ ಅದಕ್ಕೆ ವಿಷ ಎಲ್ಲಿದೆ? ತಲೆಯಲ್ಲಿ. ಅದೇ ಆ ತಲೆಯನ್ನು ಏನು ಮಾಡ್ತಾಯಿದ್ರು? ಜಜ್ಜಿತಾ ಇದ್ರು. ಅದಕ್ಕೆ ಇಲ್ಲಿ ಸೈತಾನ ಏನು ಮಾಡ್ದ? ಯಾವ ಮಾತಿಂದ ದೇವರು ಈ ಲೋಕವನ್ನು ಉಂಟು ಮಾಡಿದ್ರು, ಯಾವ ಮಾತಿನ ಮೇಲೆ ಅವನು ಹೆಂಗೆ ಜೀವಿಸ್ಬೇಕಂತ ಅವನಿಗೆ ಪವರ್ ಕೊಟ್ಟರು, ಅದೇ ಮಾತುಗಳನ್ನು ಮಾತಾಡಿ 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 ಅವರಲ್ಲಿ ಏನನ್ನು ತುಂಬಿಟ್ಟ? ಏನು ವಿಷ ಬಂದ್ಬಿಡ್ತು ಅವರಲ್ಲಿ? ದೇವರನ್ನೇ ನಿರಾಕರಿಸುವಷ್ಟು ಮಟ್ಟಿಗೆ ಅವ್ರು ಬಂದ್ಬಿಟ್ರು. ಹೌದು, ಇರಬೇಕೇನೋ ದೇವರು, ಅವ್ರಿಗೆ ಸ್ವಲ್ಪ ಯೋಚನೆ ಮಾಡಿ ನಾವು ದೇವರ ಸ್ವರೂಪ ಅಂತ ಮರ್ತೋದ್ರು. ಯಾಕೆ? ಆ ಮಾತುಗಳು. ಯಾವ ಮಾತುಗಳು? ಸೈತಾನ ಮಾತುಗಳು. ದೇವರು ಒಳ್ಳೇದಾಗಿ ಮಾತಾಡಿದ್ರು, ಇವನು ಒಳ್ಳೇದಾಗಿ ಮಾತಾಡಂತ ಹೇಳಿದ್ರು. ಸೈತಾನಿಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಅದಕ್ಕೆ ಅವನೇನು ಮಾಡ್ದ? ಅವನೆಲ್ಲ ಮಾತುಗಳನ್ನು ಮಾತನಾಡಿ ಆದಾಮನಿಗೆ ಕೊಟ್ಟದ್ದೆಲ್ಲ ಅಧಿಕಾರವನ್ನು ಅವನು ಕಿತ್ಕೊಂಡು ಆದಾಮೇವಳು ಎಲ್ಲಿ ಬಂದರು? ಹೊರಗಡೆ ಬಂದ್ಬಿಟ್ರು. ಈಗ ಕಂಪ್ಲೀಟಾಗಿ ಆದಾಮೇವಳರು ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಏನು ಬಂದ್ಬಿಡ್ತು? ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ನಿಮಿತ್ತವಾಗಿ ಆದಾಮ ಏವಾಳ್, ನಿನ್ನ ನಿಮಿತ್ತವಾಗಿ ಈ ಭೂಮಿಗೆ ಶಾಪ ಅಂತ. ಭೂಮಿನ ಏನು ಮಾಡ್ತಾರೆ? ಶಪಿಸ್ತಾರೆ. ಹಾಲೆಲೂಯ. ಎಷ್ಟು ಇದ್ದೀರಾ? ಹಾಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತಿದೆ, ರೋಮನ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಓದಿ. ರೋಮನ್ಸ್ ಚಾಪ್ಟರ್ 3 verses 13. ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ. ಅವರು ನಾಲಿಗೆಯಿಂದ ವಂಚನೆ ಮಾತುಗಳನ್ನು ಆಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಸಾಕು. ಹಾಲೆಲೂಯ. ಏನಂದೆ? ಎಲ್ಲಿದೆ ವಿಷ? ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಅವರ ತುಟಿಗಳ ಹಿಂದೆ ಏನಿದೆ ಅಂತೆ? ಹಾವಿನ ವಿಷ. ಹಾಲೆಲೂಯ. ಹಾಗಾದ್ರೆ ಸೈತಾನ ಬಾಯಿನಲ್ಲಿ ಏನಿದೆ? ನಿಜವಾಗಿ ವಿಷ ಇದೆ. ಅವನು ಕಚ್ಚಿದ್ನ? ಕಚ್ಚಿಲ್ಲ. ಕಚ್ಚಿಬಿಟ್ಬೇಕಾದ್ರೆ ವಿಷ ಹಾಕ್ಬೋದಾಗಿತ್ತು, ಅದು ಎಫೆಕ್ಟ್ ಆಗಲ್ಲ. ಆದರೆ ಇವನು ಮಾತಾಡಿ ಅವ್ರು ಮಾತಾಡಿದ್ರು ನೋಡಿ, ಈ ವಿಷದ ಮಾತುಗಳು ಅವ್ರ ಬಾಯಲ್ಲಿ ಹೋಗಿ ಆ ವಿಷದ ಮಾತುಗಳು ಅವ್ರು ಮಾತಾಡಿದ್ರು ನೋಡಿ ದೇವರಿಗೆ ವಿರುದ್ಧವಾಗಿ, ಅಲ್ಲಿ ಮುಗೀತು. ಆ ವಿಷದ ಮಾತುಗಳನ್ನ ಅವರು ಎಕ್ಸೆಪ್ಟ್ ಮಾಡಿದ ತಕ್ಷಣ ಅವರ ಲೈಫ್ ಹಾಳಾಯಿತು. ಹಲ್ಲೆಲೂಯ. ಹಾಗಾದರೆ ವಿಷ ಎಲ್ಲಿದೆ? ಯಾರ ಬಾಯಿನಲ್ಲಿದೆ ಹೇಳ್ರಿ? ಸರ್ಪದ ಬಾಯಿನಲ್ಲಿ. ಕರೆಕ್ಟಾ? ಹಾಗಾದರೆ ಆ ವಿಷದ ತಲೆಯನ್ನು ಜಜ್ಜಿದಿನಂತ ದೇವರು ಅಲ್ಲಿ ಅವತ್ತು ವಾಗ್ದಾನ ಮಾಡಿದ್ರು. ಅವತ್ತು ತಲೆಯನ್ನು ಜಜ್ಜಿದ ದೇವರು ವಾಗ್ದಾನ ಮಾಡಿದ್ರು. ನಾವು ನೆನೆಸ್ಕೊಂತೀವಿ ಬಾಯಿನಲ್ಲಿ ಹಾವು ಬಂದು ಕಚ್ಚಿದ್ರೆ ವಿಷ ಅಂತ. ಕಚ್ಚಿದ್ರೆ ಹೋಗಿ ಇಂಜೆಕ್ಷನ್ ಹಾಕೊಂಬಂದ್ರೆ ಏನಾಗ್ತಿದೆ? ಅದು ಗುಣ ಆಗೋಗ್ತಿದೆ. ಅದರ ಬಾಯಿಂದ ಬರುವ ಮಾತು ಏನಂತೆ? ರೋಮನ್ಗೆ ಬರೆದ ಪತ್ರಿಕೆ ಏನು ಹೇಳ್ತಿದೆ? ತುಟಿಗಳ ಹಿಂದೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಲ್ಲ, ನಮ್ಮ ಲೈಫ್ ಚೆನ್ನಾಗೂ ಇರ್ಬೋದು, ಹಾಳಾಗಿ ಹೋಗ್ಬೋದು. ಯಾಕಂದರೆ ಸೈತಾನ ಪ್ಲಾನ್ ಏನು ಗೊತ್ತಾ? ಆ ಬಾಯಿನೇ.
ಅದಕ್ಕೆ ದೇವರ ಅವನ ತಲೆಯನ್ನ ಜಜ್ಜಿರುವ ದೇವನಾಗಿದ್ದಾನೆ. ಟೋಟಲ್ ವಿಷವನ್ನ ದೇವರು ತೆಗೆದಾಕಿರುವ ದೇವನಾಗಿದೆ. ಅದಕ್ಕೆ ಉದಾಹರಣೆಗೆ ನಾವು ನೋಡೋಣ. ವಿಮೋಚನ ಕಂಡ ಪುಸ್ತಕ ತಗೊಳ್ರಿ. ವಿಮೋಚನ ಕಂಡ ಪುಸ್ತಕ 7ನೇ ಅಧ್ಯಾಯಕ್ಕೆ ಬನ್ನಿ. 8ರಿಂದ 12 ವಚನ ಓದ್ರಿ ಬೇಗ. ಎಕ್ಸೋಡಸ್ ಚಾಪ್ಟರ್ 7 ವರ್ಸಸ್ 8 to 12 ಇದ್ದೀರಾ? ಯೆಹೋವನು ಮೋಶೆ ಆರೋನ ಸಂಗಡ ಮಾತಾಡಿ, ಫರೋಹನು ನಿಮಗೆ ನಾನು ನಿಮ್ಮ ಮಾತನ್ನು ನಂಬುವಂತೆ ನೀವು ಮಹತ್ ಕಾರ್ಯವನ್ನು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಮೋಶೆಯು ಆರೋನನಿಗೆ ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬಿಸಾಡು ಎಂದು ಹೇಳಬೇಕು, ಅದು ಸರ್ಪವಾಗುವುದು ಎಂದು ಆಜ್ಞಾಪಿಸಿದನು. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದಂತೆ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಫರೋಹನು ಐಗುಪ್ತ ದೇಶದ ವಿದ್ವಾಂಸರನ್ನು ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಷರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳ ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತ್ತು. ಯೆಹೋವನು ಮೊದಲು ಹೇಳಿದಂತೆಯೇ ಆರೋನನ ಕೋಲು ಅವರ ಕೋಲುಗಳನ್ನ ನುಂಗಿಬಿಟ್ಟಿತ್ತು. ಎಲ್ಲ ಜೋರಾಗಿ ಹೇಳ್ರಿ. ಯಾರ ಕೈಲಿದ್ದ ಕೋಲು? ಇವಾಗ ಆಕ್ಚುಲಿ ಲೀಡರ್ ಯಾರು? ಮೋಶೆ. ಯಾಕೆ ಆರೋನನ ಕೈಲಿ ಹೋಯಿತು? ಆರೋನ ನಮ್ಮನ್ನು ಪ್ರತಿನಿಧಿಸ್ತಾನೆ. ಆಮೆನ್. ಈಗ ದೇವರು ಹೇಳ್ತಾರೆ, ಈ ಕೋಲು ಯಾರು ಕೊಟ್ಟಿರೋದು ಅವನಿಗೆ? ದೇವರೇ ಕೊಟ್ಟಿರಬಹುದು ಅಥವಾ ಬೇರೆ ಆಪ್ಷನ್ ಇರ್ಬೋದು. ಅದಕ್ಕೆ ನಾವು ಎಲ್ಲಿ ಯಾಕೆ ಕೊಟ್ಟರು ನೋಡೋಣ. 4ನೇ ಅಧ್ಯಾಯ ತಗೊಳ್ಳಿ. ಈ ಕೋಲು ಬಗ್ಗೆ ನಾವು ತಿಳ್ಕೊಳ್ಳೋಣ. 4ನೇ ಅಧ್ಯಾಯ ವಿಮೋಚನಗಳ ಪುಸ್ತಕ 20ನೇ ವಚನ ಕೂಡ ಓದ್ರಿ. ಆವಾಗ ನಿಮಗೆ ಆ ಕೋಲಿನ ಬಗ್ಗೆ ನಿಮಗೆ ವಿವರಣೆಯಾಗಿ ತಿಳ್ಕೊಳ್ಳೋಕೆ ಗೊತ್ತಾಗ್ತದೆ. ಇಲ್ಲಾಂದರೆ ಏನೋ ಒಂದು ಕೋಲನ್ನು ನೆನೆಸ್ಕೊಂಡ್ಬಿಡ್ತೀರ. ಅರ್ಥಭರಿತವಾಗಿ ತಿಳ್ಕೊಂಡು ಹೋಗಿ. ಇವತ್ತು ನಿಮ್ಮ ಹತ್ರ ಕೂಡ ದೇವರು ಒಂದು ಕೋಲನ್ನು ಕೊಟ್ಟಿದ್ದಾನೆ. ಹೆಂಗೆಲ್ಲ ನೀವು ತುಳಿಬೇಕು ಅದನ್ನು ಅಂತ ಹೇಳಿ. ಆಮೇಲೆ ಓದ್ರಿ. ವಿಮೋಚನೆ 4:20. ಮೋಶೆ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕತ್ತೆ ಮೇಲೆ ಹತ್ತಿಸಿ ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋದನು. ಅವನು ದೇವದಂಡವನ್ನು ಕೈಯಲ್ಲಿ ತೆಗೆದುಕೊಂಡನು. ಏನು ದೇವದಂಡವನ್ನ ಕೈಯಲ್ಲೇ ತೆಗೆದುಕೊಂಡನು? ಹಾಗಾದ್ರೆ ದೇವರ ದಂಡವನ್ನ ಕೈನಲ್ಲಿ ತಕೊಂಡ ಅಂತ ಬೈಬಲ್ ಹೇಳ್ತಿದೆ. ಎಲ್ಲ ಜೋರಾಗಿ ಹೇಳ್ರಿ. ಯಾವ ದಂಡ? ದೇವರ ದಂಡ. ಅಂದ್ರೆ ದೇವರೇ ಅವನಿಗೆ ಕೊಟ್ಟಿರ್ಬೋದು ಆ ದಂಡವನ್ನ. ಮೋಶೆ ಈ ದಂಡವನ್ನ, ಈ ಕೋಲನ್ನು ಯೂಸ್ ಮಾಡಿ ನೀನು ಇಸ್ರಾಯೇಲರ ಕರ್ಕೊಂಬ ಅಂತ ದೇವರು ಕೊಟ್ಟಿರ್ಬೋದು. ಮೊದಲನೇ ಒಂದು ಆಯ್ಕೆ. ಎರಡನೇ ಆಯ್ಕೆ ಏನಂದ್ರೆ, ಆ ಕೋಲಿನ ಮೇಲೆ ದೇವರ ವಾಕ್ಯವನ್ನು ಬರೆದು ಕೊಟ್ಟಿರ್ಬೋದು. ಯೂಸ್ ದಿಸ್, ಇದನ್ನು ಉಪಯೋಗಿಸು. ಯಾಕಂದ್ರೆ ಇದ್ರ ಮೇಲೆ ವಾಕ್ಯ ಬರೆಯಲ್ಪಟ್ಟಿದೆ. ಒಟ್ಟಾರೆ ಇದು ಯಾರ ಕಡೆಯಿಂದ ಬಂದದ್ದು? ಯಾರ ಕಡೆಯಿಂದ? ಇದು ಅವನೇನು ಹೋಗ್ಬಿಟ್ಟು ಮರ ಕತ್ತರಿಸ್ಕೊಂಡು ಕೋಲ್ ಮಾಡ್ಕೊಂಡಿದ್ದಲ್ಲ. ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಿದೆ ದೇವದಂಡ. ಜೋರಾಗಿ ಹೇಳ್ರಿ, ದೇವದಂಡ. ಈ ಕೋಲನ್ನು ನಾನು ನಿನ್ನೆ ಹೇಳಿದೆ ನಿಮಗೆ, ನನ್ನ ಪ್ರಸಂಗದಲ್ಲಿ ಹೇಳಿದೆ. ಈ ಕೋಲು ಎಂಬುದು ಯಾವುದಕ್ಕೆ ಗುರುತಾಗಿದೆ? ಜೋರಾಗಿ ಹೇಳ್ಬೇಕು, ಕರೆಕ್ಟಾಗಿ ನೋಡು. ನಿಮ್ಮ ಗಮನ ಇಲ್ಲಿರ್ಬೇಕು. ನಾನು ಹೇಳೋದೇನೆ, ಒಂದು ನಿಮಿಷ ಮಿಸ್ ಆದರೂ ವಾಕ್ಯ ಹೊಡೋಗ್ತಿದೆ. ಈ ಕೋಲು ಯಾವುದಕ್ಕೆ ಹೋಲಿಕೆ ಆಗಿದೆ? ದೇವರ ವಾಕ್ಯಕ್ಕೆ ಹೋಲಿಕೆ ಆಗಿದೆ. ಹಾಗಾದರೆ ಇಲ್ಲಿ ಬೈಬಲ್ ನಾವು ನೋಡ್ತಾ ಇದ್ದೇವೆ. ಮೋಶೆಗೆ ದೇವರು ಹೇಳ್ತಾರೆ, ನೀನು ಹೋಗು, ನೀನು ಕೋಲನ್ನು ಕೆಳಗಾಕು. ಆ ಕೋಲು ಏನಾಗಿ ಮಾರ್ಪಡ್ತಿದೆ? ಅದು ಹಾವಾಗಿ ಮಾರ್ಪಡ್ತಿದೆ. ಅವರು ಕೂಡ ಅದನ್ನು ಮಾಡ್ತಾರೆ. ಆಗ ಈ ಕೋಲು ಏನು ಮಾಡ್ತಿದೆ? ಎಲ್ಲ ಹಾವುಗಳನ್ನು ಏನು ಮಾಡ್ತಿದ್ದು? ನುಂಗಾಗ್ತಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ಕೋಲು ಎಂಬುದು ಯಾವುದಕ್ಕೆ ಸೂಚನೆ ಆಗಿದೆ? ವಾಕ್ಯ ಯಾರು ಆಗ್ತಾರೆ ನಮಗೆ? ಜೋರಾಗಿ ಹೇಳ್ರಿ. ಯೇಸು ಕ್ರಿಸ್ತನು ವಾಕ್ಯವಾಗಿದ್ದಾನೆ. ಆ ವಾಕ್ಯವೇ ಕೋಲಾಗಿದ್ದಾನೆ. ಆ ಕೋಲನ ಮೋಶೆ ಕೈಯಲ್ಲಿ ದೇವರು ಕೊಡ್ತಾ ಇದ್ದಾನೆ. ಯಾಕಂದ್ರೆ ಈ ಕೋಲಿನ ಮುಖಾಂತರ ಮಾತ್ರನೇ ಸೈತಾನ ತಲೆಯನ್ನು ಜಜ್ಜಲು ಸಾಧ್ಯ. ಹಲ್ಲೆಲೂಯಾ. ಆ ಕೋಲು ಬೇರೆ ಯಾವುದಲ್ಲ, ಅದು ಶಿಲುಬೆ. ಹಲ್ಲೆಲೂಯಾ. ಅದೊಂದು ಹಾವಾಗಿ ಮಾರ್ಪಡ್ತಂತೆ. ಯೇಸು ನಮಗಾಗಿ ಒಂದು ಸರ್ಪವಾಗಿ, ಅಂದ್ರೆ ಎಲ್ಲ ಪಾಪಗಳು, ಇಡೀ ಪ್ರಪಂಚ, ಮುಂದೆ ಹುಟ್ಟೋರ್ದು, ಹಿಂದೆ ಹುಟ್ಟಿರೋರ್ದು, ಈಗ ಇರೋರ್ದು ಎಲ್ಲ ಪಾಪಗಳು ಯೇಸುವಿನ ಮೇಲೆ ಹೋದಾಗ ಆತನು ಸರ್ಪವಾಗಿ ಮಾರ್ಪಟ್ಟು ಎಲ್ಲ ಹಾವುಗಳೆಲ್ಲ ಕೋಲಾಗ ಎಲ್ಲ ಏನಾಯ್ತಂತೆ? ಎಲ್ಲ ಹಾವುಗಳನ್ನ ಏನ್ ಮಾಡ್ತಂತೆ? ಇವರು ನುಂಗಿ ಹಾಕಿದ್ರಂತೆ. ಎಲ್ಲವನ್ನು ನುಂಗಿ ಹಾಕಿದ್ರಂತೆ. ದೇವರ ವಾಕ್ಯವು ಮನುಷ್ಯನಾಗಿ ಲೋಕಕ್ಕೆ ಬಂದು ಇಡೀ ಪ್ರಪಂಚ, ಮುಂದೆ ಹುಟ್ಟೋರಿರ್ಬೋದು, ಆಗ ಹುಟ್ಟೋರಿರ್ಬೋದು, ಈಗ ಇರೋರಿರ್ಬೋದು,
4 ಸೈಡು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅಂದ್ರೆ ಯಾರೇ ಮುಂದೆ ಎಷ್ಟು ಜನರೇಷನ್ ಹುಟ್ಟಲಿ ಎಲ್ಲರ ಆ ಒಂದು ವಿಷವನ್ನ, ಆ ಪಾಪವನ್ನ ಯೇಸು ಹಂಗೆ ನುಂಗಿರುವ ದೇವರಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಪಾಸ್ಟೇ ಕೋಲು ಅಂತ ಹೇಳ್ತಿರಲ್ವಾ, ಹಿಂಗೆ ದೇವರ ವಾಕ್ಯ. ನಾನು ಹೇಳ್ತಿಲ್ಲ, ಐಸಾಯ ನಮ್ಮ ಕನ್ನಡ ಬೈಬಲ್ ಸರಿಯಾಗಿ ಬಂದಿಲ್ಲ. ಐ ಥಿಂಕ್ ಇನ್ನೊಂದು ಬೇರೆ ಭಾಷೆ ಅಂತ ಓದ್ಬೇಕೇನು ಅದನ್ನ. ಐಸಾಯ 11:4 11:4 ವಾಕ್ಯ. ಓದಿ ಓದಿ. ವಾಕ್ಯವೇ ದಂಡಾನ್ ಬರಬೇಕು. ಆಕ್ಚುಲಿ ಅಲ್ಲಿ ಬಾಯಿಯ ದಂಡಾನ್ ಬಂದ್ಬಿಡ್ತು. ತನ್ನ ಬಾಯಿಯ ದಂಡದಿಂದ ದಂಡಿಸುವೆನು, ದುಷ್ಟರನ್ನು ತನ್ನ ಬಾಯಿ ಉಸಿರಿಂದ ಕೊಲ್ಲುವೆನು. ನೋಡಲ್ಲಿ ಏನ್ ಬರ್ತಾ ಇದೆ? ತಮಿಳಲ್ಲಿ ಚೆನ್ನಾಗಿದೆ. ತಮಿಳ್ ವಾಯ್ ಏನು ವರಾದು ವಾರ್ತೆ ವಾಕ್ಯ ಅಂತ ಇದೆ. ಮೆಸೇಜ್ ಟ್ರಾನ್ಸ್ಲೇಷನ್ ಇದೆಯಾ? ಇದ್ರೆ ಓದ್ರಿ. ಬೇರೆ ಭಾಷೆ ಅಂತ ಇದ್ರೆ ಓದೋಣ. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ನಾರ್ಮಲ್ ಆಗಿ ಬರೆದ್ಬಿಟ್ರು. ಈ ವಾಕ್ಯಕ್ಕೆ, ಈ ಕೋಲಿಗೆ ಮತ್ತೊಂದು ಅರ್ಥ ಏನಂತ ಹೇಳಿದ್ರೆ ದೇವರ ವಾಕ್ಯ. ವಾಕ್ಯ ಏನಾಗಿ ಭೂಮಿಗೆ ಬಂದನು? ಮಾತಾಡ್ರಿ. ಏನಾಗಿ ಬಂದನು? ವಾಕ್ಯವಾದವನು ಮನುಷ್ಯನಾಗಿ ಬಂದನು. ಮನುಷ್ಯನಾಗಿ ಬಂದನ. ವಾಕ್ಯವೇನಾಯ್ತಂತೆ? ಮನುಷ್ಯನಾದನು. ಯಾಕೆ ಮನುಷ್ಯನಾದನು? ಎಲ್ಲ ಪಾಪದ ಮನುಷ್ಯರ ಪಾಪಗಳನ್ನು ತನ್ನ ಮೇಲೆ ಹಾಕೊಳ್ಳೋಕ್ಕೋಸ್ಕರವಾಗಿ, ಅದನ್ನು ನುಂಗೋದಕ್ಕೋಸ್ಕರವಾಗಿ, ಅದನ್ನು ನುಂಗಿ ಆ ಪಾಪವನ್ನು, ಆ ಪಾಪ ವಿಷಯವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕಾಗಿ ತೆಗೆದ್ರ. ಓದಿ, ಇದರಲ್ಲೇ ಓದಿ. ಭೂಮಿಯನ್ನು ತನ್ನ ಬಾಯಿಯ ಕೋಲಿನಿಂದ ಹೊಡೆಯುವೆನು. ತನ್ನ ಬಾಯಿಯ ಕೋಲಿನಿಂದ ಹೊಡೆಯುವೆನು. ತನ್ನ ತುಟಿಗಳ ಉಸಿರಿನಿಂದ ದುಷ್ಟರನ್ನು ಹತ ಮಾಡುವೆನು. ಹಲ್ಲೆಲೂಯಾ. ಅಂದ್ರೆ he'll judge the needy by what is right, render decisions on earth's poor with justice. His words will bring everyone to await attention. ಆಮೆನ್. ಅಂದ್ರೆ ಈ ವಾಕ್ಯ ಎಂಬ ದೊಣ್ಣೆ ಏನ್ ಮಾಡ್ತಿದ್ದಂತೆ? ವಾಕ್ಯ ಎಂಬ ದೊಣ್ಣೆ ಎಲ್ಲಿ ಇರ್ತೈತೋ ಅಲ್ಲಿ ಸೈತಾನ ತಲೆ ಜಜ್ಜಲ್ಪಡ್ತಾ ಇದೆ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ದೇವ್ರು ಹೇಳ್ತಾರೆ, ಮೋಶೆಗೆ ಹೇಳ್ತಾರೆ, ಮೋಶೆ ನೀನು ಹೋಗಿ ಏನು ಮಾಡು, ಆ ಕೋಲನ್ನು ಹಾಕು. ಅದೇನಾಗಿ ಮಾರ್ಪಡ್ತಿದೆ? ಹಾವಾಗಿ ಮಾರ್ಪಡ್ತಿದೆ. ಅಂದರೆ ಇಲ್ಲಿ ನಾವು ಏನು ನೋಡ್ತೇವೆ ಅಂದರೆ, ಯೇಸು ಸ್ವಾಮಿ ನಮಗಾಗಿ ಒಂದು ಸರ್ಪವಾಗಿ ಮಾರ್ಪಟ್ಟನಂತೆ. ಸರ್ಪದಲ್ಲಿ ಏನಿದೆ? ಆಲ್ರೆಡಿ ವಿಷ ಇದೆ. ಯಾಕೆ ವಿಷ ಬಂತು? ಯಾಕೆ ಯೇಸು ಕ್ರಿಸ್ತನ ಮೇಲೆ ಯಾಕೆ ವಿಷ ಬಂತು ಅಂದರೆ, ಇಡೀ ಪ್ರಪಂಚದಲ್ಲಿರುವ ಪ್ರೆಸೆಂಟ್ ಜನಗಳು ಮಾತ್ರವಲ್ಲ, 2000 years 2000 ವರ್ಷಗಳಿಂದ ಜನಗಳ ಒಂದು ವಿಷ ಮಾತ್ರವಲ್ಲ. ನಾವೆಲ್ಲ ಇನ್ನೂ ಹುಟ್ಟಿರಲಿಲ್ಲ. ನಾವೆಲ್ಲ ಇನ್ನೂ ನಮ್ಮೆಲ್ಲರ ವಿಷ ಆ ಕ್ರಿಸ್ತನ ಮೇಲೆ, ಕ್ರಿಸ್ತನೆಂಬ ವಾಕ್ಯ ಎಂಬ ಕೋಲಿನ ಮೇಲೆ ಹೋಯ್ತಂತೆ. ಆ ವಾಕ್ಯ ಎಂಬ ಕೋಲಿ ಮೇಲೆ ಹೋದಾಗ ಅದೇನಾಗಿ ಮಾರ್ಪಡ್ತಂತೆ? ಹಾವಾಗಿ ಮಾರ್ಪಡ್ತಂತೆ. ಆಗ ಸುತ್ತಲೂ ಎಷ್ಟು ವಿಷ, ಎಷ್ಟು ಕೋಲು ಹಾಕಿದ್ರು ಗೊತ್ತಾ? ಅವರೆಲ್ಲ ಏನು ಮಾಡಿದ್ರು? ಅವರ ಕೋಲುಗಳನ್ನು ಹಾಕಿದ್ರು. ಈ ಕೋಲು ಏನನ್ನು ಸೂಚಿಸ್ತಿದೆ? ಪ್ರಪಂಚದ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಶಾಪ ಇದೆಯೋ, ಯಾವ್ಯಾವ ಪಾಪ ಇದೆಯೋ, ಯಾವ್ಯಾವ ಕಾರ್ಯ ಇದೆಯೋ ಎಲ್ಲವನ್ನು ಕೂಡ ಆ ಕೋಲೆಂಬ ಆ ಒಂದು ವಾಕ್ಯ ಎಲ್ಲವನ್ನು ನುಂಗಾಕ್ತಂತೆ. ಈಗ ಹೇಳ್ರಿ, ಇವಾಗ ಎಲ್ಲ ವಿಷ ಈಗ ಆ ಕೋಲೊಳಗೆ ಹೋಯ್ತಾ? ಮಾತಾಡ್ರಿ. ಹೋಯ್ತಾ? ಈಗ ಅವ್ರು ಏನಾದರೂ ಶಿಲುಬೆಯಿಂದ ಎಲ್ಲ ವಿಷ ಅವ್ರ ಮೇಲೆ ಇದೆ. ಅಯ್ಯಲೇ, ನಿಮಗೂ ನಾನು ಪ್ರಾಣ ಕೊಡಬೇಕಂತ ಒಂದ್ಸಲ ಹಿಂಗೆ ಅವರು ಮತ್ತೆ ರಿಟರ್ನ್ ನಮ್ಮ ಮೇಲೆ ಹಾಕಿದ್ದಿದ್ರೆ, ನಾನು ಹೇಳ್ತೀನಿ, ನಾವು ಯಾರು ಉಳಿತಾನಿದ್ದಿಲ್ಲ. ಅದನ್ನು ಅವರ ನುಂಗಿ ತನ್ನೊಳಗೆ ಅದನ್ನು ಏನು ಮಾಡಿದಂತೆ, ಆ ವಿಷಯವನ್ನು ಸರ್ವನಾಶ ಮಾಡಿ ಮತ್ತೆ ಕೋಲಾಗಿ ಆತನು ಎದ್ದು, ಅಂದರೆ ವಾಕ್ಯವಾಗಿ ಆತನು ಎದ್ದು ಬಂದನಂತೆ. ಆಮೇಲೆ ಬೈಬಲ್ ಹಾಗೆ ಹೇಳ್ತಿದೆ. ಮತ್ತೆ ಆ ಕೋಲನ್ನು ಎತ್ತಾಗ ಏನಾಯ್ತಂತೆ? ಆವಾಗಿದ್ದ ಕೋಲು ಏನಾಯ್ತಂತೆ? ಓದ್ರಿ. ಆವಾಗಿದ್ದ ಕೋಲು ಏನಾಯ್ತು? ಓದಿ ಆ ವಾಕ್ಯ. ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತ್ತು. ಓಕೆ. ಯೆಹೋವನು ಮೊದಲು ಹೇಳಿದಂತೆ ಫರೋಹನ ಹೃದಯವು ಕಠಿಣವಾಯಿತು. ಮತ್ತೆ ಆ ಕೋಲು ಏನಾಯ್ತಂತೆ? ಅಲ್ಲಿ ಮಾತ್ರ ಓದಬೇಕು. ಆ ಕೋಲು ಏನಾಯ್ತಂತೆ? ಎಲ್ಲ ಹಾವುಗಳು ನುಂಗಿದ ಮೇಲೆ, ಎಲ್ಲ ಹಾವುಗಳು ನುಂಗಿದ ಮೇಲೆ ಮತ್ತೆ ಅದು ಹಾವಾಗಿ ಇತ್ತ? ಮಾತಾಡಿ. ಹಾಗಾದ್ರೆ ಯೇಸು ಸ್ವಾಮಿ ಎಲ್ಲ ವಿಷವನ್ನ ತನ್ನ ಮೇಲೆ ಹಾಕ್ಕೊಂಡು
ಅದನ್ನ ಏನ್ ಮಾಡಿದಂತೆ, ತನ್ನೊಳಗಡೆನೆ ಅದನ್ನ ಸರ್ವನಾಶ ಮಾಡಿ ಮತ್ತೆ ವಾಕ್ಯವಾಗಿ ಆತನ ಎದ್ದು ಬಂದನಂತೆ. ಅದು ಆಮೇಲೆ 15ನೇ ವಾಕ್ಯ ಓದಿ. ಸರ್ಪವಾಗಿ ಮಾಡಲ್ಪಟ್ಟ ಆ ಕೋಲನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ಅವರನ್ನು ಎದುರುಗೊಳ್ಳುವುದಕ್ಕೆ ನೈಲ್ ನದಿ ತೀರದಲ್ಲಿ ನಿಂತುಕೊಂಡು ಹೀಗೆನ್ನಬೇಕು. ಓಕೆ, ಅದಲ್ಲ ಬಿಡ ಅಷ್ಟೇ. ಹಾಗಾದ್ರೆ ಅರ್ಥ ಆಯ್ತಾ? ಹೇಳ್ರಿ, ಅರ್ಥ ಆಯ್ತಾ? ಮೋಶೆ ಕೈಲಿ ಏನು ಕೋಲಿತ್ತು? ಮಾತಾಡಿ, ಜೋರಾಗಿ ಹೇಳ್ರಿ. ಹಾಗಾದ್ರೆ ಅಲ್ಲಿನ ಮಂತ್ರವಾದ್ಯಗಳೆಲ್ಲ ಏನು ಹಾಕಿದ್ರು? ಅದೆಲ್ಲ ಅದರಲ್ಲಿ ಅದು ಏನಾಗಿ ಮಾರ್ಪಡ್ತು? ಅದರಲ್ಲಿ ವಿಷವನ್ನು ಈ ಕೋಲು ಏನು ಮಾಡ್ತು? ಈ ವಾಕ್ಯಂಬ ಕೋಲು ನುಂಗಾಕ್ತು. ಹಾಗೆ ಯೇಸು ಕ್ರಿಸ್ತನು ನಮ್ಮ ಕೋಲಾಗಿದ್ದಾನೆ, ವಾಕ್ಯವಾದವನಾಗಿದ್ದಾನೆ. ಆತನು ಯಾಕೆ ಭೂಮಿಗೆ ಬಂದನೆಂದರೆ ಇಡೀ ಪ್ರಪಂಚದಲ್ಲಿರುವ ಯಾರು ಕೇಳಲಿಲ್ಲ ನುಂಗುವಂತ ಎಲ್ಲರ ವಿಷಯ. ಅದಕ್ಕೆ ಸ್ನಾನಿಕ ಯೋಹಾನ ಏನು ಹೇಳ್ತಾರೆ ಅಂತ ಗೊತ್ತಾ? ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿ ಎಂಬುದಾಗಿ. 2 ಕೊರಿಂಥ್ಯ 5ನೇ ಅಧ್ಯಾಯ 20ನೇ ವಚನ ಏನಂತ ನೋಡ್ರಿ. 2 ಕೊರಿಂಥ್ಯ 5ನೇ ಅಧ್ಯಾಯ 21ನೇ ವಚನ ನಾವು ಓದೋಣ. ಎಲ್ಲರೂ ಓದ್ರಿ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಯೇಸುವನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಏನ್ ಮಾಡಿದ್ರಂತೆ? ಪಾಪ ಸ್ವರೂಪಿಯಾಗ. ಯೇಸು ಪಾಪನೇ ಗೊತ್ತಿಲ್ಲ, ಆ ವಾಕ್ಯವಾದವನಿಗೆ ಏನು ಗೊತ್ತಿಲ್ಲ, ಪಾಪ ಅಂದ್ರೆ ಏನನ್ನ ಗೊತ್ತಿಲ್ಲ. ಆದ್ರೆ ನಮಗೋಸ್ಕರ ದೇವ್ರು ಏನ್ ಮಾಡಿದಂತ ಅವರನ್ನ ಪಾಪ ಸ್ವರೂಪವಾಗ ಮಾಡಿ. ಎಲ್ಲ ಜೋರಾಗಿ ಅರಿಕೆ ಮಾಡ್ರಿ. ಪಾಪ ಸ್ವರೂಪಿಯಾಗ ಮಾಡಿದ. ಹೇಳ್ರಿ, ಯೇಸು ನನಗಾಗಿ ಪಾಪ ಸ್ವರೂಪವಾಗಿ ಮಾರ್ಪಟ್ಟನು. ಎಲ್ಲ ವಿಷ ಆತನ ಮೇಲೆ, ಎಲ್ಲ ವಿಷ ಆತನ ಮೇಲೆ ಹೋಯ್ತಂತೆ. ಅದನ್ನ ನೋಡುವಾಗ ಹೆಂಗ್ ಕಾಣಿಸ್ತಂತೆ? ವಿಷ ಸರ್ಪ ಈ ಲೋಕದಲ್ಲಿ ಇಲ್ಲ ಅಂತ ಒಂದು ಸರ್ಪವಾಗಿ ಅದನ್ನು ಕಾಣಿಸ್ತಂತೆ. ಯಾಕೆ? ಅವರಿಂದ ಅಲ್ಲ, ನಮ್ಮೆಲ್ಲರ ಇಡೀ ಪ್ರಪಂಚದ ವಿಷ ಅವ್ರ ಮೇಲೆ ಹೋಯ್ತಂತೆ. ಆಕ್ಚುಲಿ ಇವ್ರನ್ನ ಕರಿಬೇಕು ವಿಷ ಕಂಠೇಶ್ವರ ಅಂತ. ಇದ್ದೀರಾ? ಇಡೀ ಪ್ರಪಂಚದ ವಿಷವನ್ನ ಕುಡಿದು ಇವಾಗ ಕಂಪ್ಲೀಟ್ ಆಗಿ ಏನಾಗಿದ್ದಾರೆ? ಅವರು ಪಾಪವಾಗಿದ್ದಾರೆ. ಪರಲೋಕ ಅವ್ರನ್ನ ಹೆಂಗ್ ನೋಡ್ತಾ ಇದೆ? ವಿಷವಾಗಿ ನೋಡ್ತಾ ಇದೆ. ಅಲ್ಲೋ, ಯೇಸುನ ಹೆಂಗ್ ನೋಡ್ತಾ ಇದೆ? ಯಾರಾದ್ರೂ ಕೊಲೆ ಮಾಡಿ ಪಕ್ಕದಲ್ಲಿ ನಿಂತ್ಕೊಂಡು ನೀವು ಹೆಂಗ್ ನೋಡ್ತೀರಾ ಅವನ್ನ? ಸ್ವಲ್ಪ ಏನ್ ಮಾಡ್ತೀರಾ? ಬರ್ದೆ ಚುಚ್ಚಿ ಸಾಯಿಸ್ತಾ ನೀವೇನ್ ಮಾಡ್ತೀರಾ? ಸ್ವಲ್ಪ ಒಂದು 4 ಹೆಜ್ಜೆ ಹಿಂದೆನೇ ಇದು ಅವ್ನು ಬೇಡಿ ಹಾಕಿ ನೀವು ಏನ್ ಮಾಡ್ತೀರಾ? ಹಾಗಾದ್ರೆ ಪರಲೋಕ ಒಂದು ಕಾಲದಲ್ಲಿ ಯೇಸುವನ್ನು ಆರಾಧನೆ ಮಾಡ್ತಾ ಇತ್ತು. ಮುಖ, ಕಣ್ಣು, ಬಾಯಿ ಎಲ್ಲ ಮುಚ್ಕೊಂಡು ಆರಾಧನೆ ಮಾಡ್ತಾ ಇತ್ತು. ಈಗ ಪರಲೋಕ ಹೇಗೆ ನೋಡಿರ್ಬೋದು? ಅವ್ರನ್ನ ಹೇಗೆ ನೋಡಿರ್ಬೋದು? ಮುಖ ತಿರ್ಸ್ಕೊಂಡ್ರಂತೆ ತಂದೆ ದೇವ್ರ ಮಗ ತಿರ್ಸ್ಕೊಂಡು. ಯಾಕೆ? ಮಗ ಏನಾಗಿದ್ದಾನೆ? ವಿಷ ತುಂಬಿದ ಒಂದು ಪಾಪವಾಗಿ ಮಾರ್ಪಟ್ಟಿದ್ದಾನೆ. ವಿಷ ತುಂಬಿದ ಪಾಪ ಒಂದು ಸರ್ಪವಾಗಿ ಮಾರ್ಪಟ್ಟಿದ್ದಾನೆ. ಯಾಕೆ? ಯಾರು ಅವರನ್ನ ದೃಷ್ಟಿಸಿ ನೋಡ್ತಾರೋ ಅವರು ಬಿಡುಗಡೆಯನ್ನು ಹೊಂದಿಕೊಳ್ಳಲೆಂದ. ಸೈತಾರನ ತಲೆಯನ್ನ ಜಜ್ಜಿ ಎಲ್ಲ ವಿಷವನ್ನ ತನ್ನ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಅಲ್ಲೆಲೂಯ್ಯ. ಅವರು ಶಿಲುಬೆಯಲ್ಲಿ ಒಂದು ನಿಮಿಷ ಯೋಚನೆ ಮಾಡಿರ್ಬೋದು, ಎಲ್ಲ ವಿಷ ಈಗ ನನ್ನ ಮೇಲಿದೆ, ಈಗ ನಾನೇನಾದರೂ ಬೇಡ ಅಂದರೆ ಇವ್ರ ಮೇಲೆ ಉಗಿಬೋದಾಗಿತ್ತು. ಆದರೆ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ ಏನಂತ? ತಂದೆ ಏನು ಮಾಡ್ತಾ ಇದ್ದಾರೋ ಅಷ್ಟು ವಿಷ ತುಂಬಿ. ಇವಾಗ ನಾವು ಹೇಳ್ತೀವಲ್ಲ, ಪಾಸ್ಟ್ರೇ ಇವನು ಮಾತಾಡ್ತಾನೆ, ಒಬ್ಬನು ಮಾತಾಡೋ ತುಂಬ ಚೆನ್ನಾಗೇ ಮಾತಾಡ್ತಾನೆ, ಹುಷಾರು, ಇವನ್ ಬಾಯಲ್ಲಿ ವಿಷ ತುಂಬಿದೆ, ಹಿಂದೆಗಡೆ ಏನೇನು ಮಾತಾಡ್ತಾನೆ ಗೊತ್ತಾ? ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರ ಬ್ರದರ್, ಹುಷಾರಾಗಿರಿ. ಅವ್ರ ಹತ್ರ ಯಾವ ವಿಷ ಕಕ್ಬಿಡ್ತಾನೋ ಗೊತ್ತಿಲ್ಲ. ಆದರೆ ಎಲ್ಲ ವಿಷ ಯೇಸು ಮೇಲೆ ಹೋಯ್ತು. ಅದು ಯೇಸು ನಮ್ಮ ಮೇಲೆ ವಿಷ ಕಕ್ಬೇಕಂದ್ರೆ ಯಾವಾಗ ಕಕ್ಬೋದಾಗಿತ್ತಲ್ವಾ? ಅವ್ರು ಕಕ್ಕಿದ್ರ? ಶಿಲ್ಬೆಯಲ್ಲಿ ಒಂದು ವಿಷದ ಮಾತಾಡಿದ್ರ ಎಲ್ಲ ವಿಷ ಅವರೊಳಗಿದೆ. ಅದನ್ನು ಹೇಳೋದು ಸೈತಾನ ತಲೆ ಟೋಟಲ್ ಆಗಿ ಸೈತಾನದ ಎಲ್ಲ ವಿಷ ಎಲ್ಲ ಖಾಲಿ. ಇನ್ನು ಕೆಲವರು ಹೇಳೋದು, ಪಾಸ್ಟ್ರೇ ಸೈತಾನ ರಾತ್ರಿ ಎಲ್ಲ ಕಾಟ ಕೊಡ್ತಾನೆ, ಪಾಸ್ಟ್ರೇ ನಾ ಬಿಸ್ನೆಸ್ಗೆ ಸೈತಾನ ಕಾಟ ಕೊಡ್ತಾನೆ. ಬೈಬಲ್ ಹೇಳ್ತೈತೆ ಎಲ್ಲ ವಿಷವನ್ನ ಯೇಸು ಏನು ಮಾಡಿದ್ರಂತೆ? ನುಂಗಿ ಹಾಕಿದ್ರಂತೆ. ನುಂಗಿ ಏನು ಮಾಡಿದ್ರಂತೆ? ತನ್ನೊಳಗೆ ಅದನ್ನು ಸರ್ವನಾಶ ಮಾಡಿ ನಮ್ಮ ಮೇಲೆ ಉಗಿಬೋದಾಗಿತ್ತು, ಆದರೆ ಅದನ್ನು ಸರ್ವನಾಶ ಮಾಡಿದ್ರಂತೆ. ಹಾಲೆಲೂಯ. ಎಷ್ಟೊಂದು ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ. ಆದರೆ ದೇವರು ನಮ್ಮ ನೋಡಿ ಏನು ಮಾಡಿದ್ರಂತೆ? ಕ್ಷಮಿಸಿದ್ರಂತೆ. ಅವ್ರ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಇಬ್ಬರು ಕಳ್ಳರನ್ನ ನೇತಾಕಿದ್ರಂತೆ. ಆಗ ಒಬ್ಬ ಕಳ್ಳ ಗೇಲಿ ಮಾಡ್ದ, ಇನ್ನೊಂದು ಕಳ್ಳ ಹೇಳ್ದ, ಸ್ವಾಮಿ ನಾವು ಮಾಡಿ ತಪ್ಪು, ನೀನು ಏನೋ ಮಾಡಲಿಲ್ಲಪ್ಪ, ನೀನು ಶಿಲುಬೆಯಲ್ಲಿ ನೇತಾಡಿದೆ ಅಂತ. ಆಗ ದೇವ್ರು ಹೇಳ್ತಾರಂತೆ, ಇವತ್ತು ರಾತ್ರಿ ನನ್ನ ಜೊತೆಯಲ್ಲಿ ಪರದೇಶದಲ್ಲಿ ಇರ್ಬೇ ಅಂತ ಹೇಳ್ತಾರಂತೆ. ಏನಿಟ್ಕೊಂಡಿದ್ದಾರೆ ಯೇಸುಲು? ಇಡೀ ಶರೀರ, ಇಡೀ ತಲೆಯಿಂದ ಕಾಲವರೆಗೆ ಏನು ತುಂಬಿದೆ ಅವರಲ್ಲಿ? ವಿಷ ತುಂಬಿದೆ. ವಿಷ ತುಂಬಿದವರು ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾರೆ.
ಒಂದು ಮನುಷ್ಯ ಏನಾದ್ರು ವಿಷ ತುಂಬಿ ಏನಾದರೂ ಮಾತಾಡ್ತಾನ? ಯೋಚನೆ ಮಾಡ್ರಿ. ನಮ್ಮ ಮೇಲೆ ಬರತಕ್ಕ ವಿಷವನ್ನ ಯೇಸು ಒತ್ತುಕೊಂಡು ಕಂಪ್ಲೀಟಾಗಿ ವಿಷವಾಗಿದ್ದಾನೆ, ಒಂದು ಸರ್ಪವಾಗಿ ಮಾರ್ಪಟ್ಟಿದ್ದಾನೆ. ಆಗ ಅಲ್ಲಿ ನೋಡ್ತಾ ಇದ್ದಾರೆ, ಆಗ ಅವರೆಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕ್ಷಮಿಸ್ತಾ ಇದ್ದಾರೆ. ಪಕ್ಕದಲ್ಲಿ ನೋಡಿ ಕ್ಷಮಿಸ್ತಾರೆ. ಪಕ್ಕದಲ್ಲಿ ಒಬ್ಬನ ಗೇಲಿ ಮಾಡ್ತಾ ಇದ್ದಾನೆ, ಅವನೇನು ಮಾತಾಡಿಲ್ಲ. ದೇವ್ರು ಹೇಳ್ದ, ಅವ್ನು ಕ್ಷಮೆ ಕೇಳ್ತಾನೆ. ತಕ್ಷಣ ಹೇಳ್ತಾರೆ, ನಿನಗೆ ಯಾವ ಬ್ಯಾಪ್ಟಿಸಮ್ ಬೇಡ, ಏನು ಬೇಡ, ಕಮಾನ್ ಇವತ್ತು ರಾತ್ರಿ ನನ್ನೊಂದಿಗೆ ಎಲ್ಲಿರ್ತೀಯ? ಅದು ಯೇಸು ಆ ಕೋಲು ಎಲ್ಲವರ ನುಂಗಾಗ್ತದೆ. ಕೋಲು ಬೇರೆ ಯಾವುದಲ್ಲ, ಆ ಶಿಲುಬೆಯ ಮರ, ಆ ಯೇಸು ಕ್ರಿಸ್ತನ ವಾಕ್ಯವಾಗಿದ್ದಾನೆ. ಆ ವಾಕ್ಯವು ನೀವು ಹೇಳ್ಬಾರ್ದು ನನ್ನ ಮೇಲೆ ಶಾಪ ಇದೆ ಪಾಸ್ಟ್ರೆ, ನನ್ನ ಮೇಲೆ ಪಾಪ ಇದೆ. ಈ ಗುಡ್ ಫ್ರೈಡೆ ಏನು ಗೊತ್ತಾ? ಎಲ್ಲ ವಿಷವನ್ನ ಯೇಸು ತನ್ನ ಮೇಲೆ ಹಾಕ್ಕೊಂಡು ಅದನ್ನು ತನ್ನಲ್ಲಿ ಜೀರ್ಣ ಮಾಡಿಕೊಂಡು ತನ್ನೊಳಗೆ ಅದನ್ನು ನಾಶ ಮಾಡಿ ಮತ್ತೆ ಮೃತ್ಯುಂಜನಾಗಿ ಆತನ ಎದ್ದು ಬಂದ ದೇವನಾಗಿದೆ. ಆಮೇನ್, ಹಾಲೆಲೂಯಾ. ಅದಕ್ಕೆ ಒಂದು ವಾಕ್ಯ ನೋಡೋಣ. ಏನು ಮಾಡಿದಂತ ಯೇಸು? ಕೊಲಸ ಪತ್ರಿಕೆ 2ನೇ ಅಧ್ಯಾಯ 14ರಿಂದ 15 ವಚನ ಓದ್ರಿ ಬೇಗ. ಕೊಲೋಸಿಯನ್ಸ್ ಚಾಪ್ಟರ್ 2 ವರ್ಸಸ್ 14 to 15. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ, ಅಂದ್ರೆ ವಿಷವನ್ನ ಟೋಟಲ್ ಖಾಲಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಆಮೇನ್, ಆಮೇನ್. ಕಲ್ವಾರಿ ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾರಂತೆ, ಜನಗಳೆಲ್ಲ ಗೇಲಿ ಮಾಡ್ತಾ ಇದಾರಂತೆ. ಏನ್ ತೋರಿಸ್ತಾ ಇದಾರೆ? ಮಾಂಸದ ಕಣ್ಣಲ್ಲಿ ನೋಡೋವನಿಗೆ ಅದೊಂದು ಸೋಲು. ಯಾವನೋ ಒಬ್ಬನು ಕಮೆಂಟ್ ಮಾಡ್ತಾನೆ, ಯೇಸು ಸ್ವಾಮಿ ಸಕ್ಸಸ್ ಆಗ್ಲಿಲ್ಲ, ತುಂಬಾ ಫೇಮಸ್ ಆದ್ರು. ಯೇಸುವಿನ ರಾಜ್ಯ ಭೂಮಿದಲ್ಲ, ಯೇಸುವಿನ ರಾಜ್ಯ ಪರಲೋಕದ್ದು. ಈ ಭೂಮಿಯಲ್ಲಿ ಇದ್ದ ಮಕ್ಕಳನ್ನ ಪರಲೋಕದ ದೇವರಿಗೆ ಮಕ್ಕಳನ್ನಾಗಿ ಮಾಡ್ಬೇಕು ಅನ್ನೋದು ದೇವರ ಉದ್ದೇಶ. ಆಡಿ ಕಾರು, ಬೆನ್ಸ್ ಕಾರು ನಮ್ಗೆ, ಯೇಸು ಸ್ವಾಮಿಗಲ್ಲ. ಇನ್ನೂ ಅನೇಕರಿಗೆ ಕೆಲವ್ರಿಗೆ ಇದು ಅರ್ಥನೇ ಆಗ್ತಾ ಇಲ್ಲ. ಸ್ವಾಮಿ ಕಾರ್ ಇತ್ತ, ನೀವೇ ಕಾರಲ್ಲಿ ಓಡಾಡ್ತೀರ? ಹೌದಪ್ಪ, ಅವ್ರು ಕಾರಲ್ಲಿ ಓಡಾಡ್ದಿರೋದಕ್ಕೆ ನಾವಿವತ್ತು ಕಾರಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಹತ್ರ ಆಟೋ ಐತಿ, ಇವತ್ತು 2 ಕಾರ್ ಇದೆ. ನಮ್ಮ ಅಪ್ಪನ ಸ್ಥಿತಿ ಅಷ್ಟೇ, ನನ್ನ ಸ್ಥಿತಿ ಬೇರೆ. ನನ್ನನ್ನ ದೇವರ ಆ ಟಾಪ್ಗೆ ಕರ್ಕೊಂಡ್ಬರ್ಬೇಕಂತ ಹೇಳಿ ಎಲ್ಲ ವಿಷ, ದರಿದ್ರೆಂಬ ವಿಷ, ಎಲ್ಲಾ ತರದ ವಿಷಯವನ್ನ ಆತನ ತನ್ನ ಮೇಲೆ ಹಾಕೊಂಡಿದ್ದಾನೆ. ಇವತ್ತು ಜಯೋತ್ಸವನ ಮೆರೆಸ್ತಾ ಇದ್ದಾನಂತೆ. ವಿಕ್ಟ್ರಿ, ಹಾಲೆಲೂಯಾ. ಹೆಂಗೆ ಜಯೋತ್ಸವ? ಓದ್ರಿ, ವಾಕ್ಯವನ್ನು ಓದ್ರಿ. ಯಾರಾದ್ರೂ 4 ಜನ ಬನ್ರಿ ಇಲ್ಲಿ. ಬಡ್ರ, ಸಣ್ಣ ಬಣ್ರ ಮೇಲೆ ನಾನು ತಲ್ಬಿಟ್ಟಿರ ಬಡ್ರ. ನೀ ಎಲ್ಲ 5 ಜನ ಬಣ್ರ. ನೀನು ಬರ. ಈಗ ನಾನೇ ಯೇಸುನ ಇಟ್ಕೊಳ್ಳಿ. ಬೇಡ, ನಾನು ಬೇಡ, ಯೇಸು ಬೇರೆ ಯಾರನ್ನ ಯೇಸು ಮಾಡ್ಬಿಡೋಣ. ಬಾರಪ್ಪ, ಬಾ ಮಹೇಶ, ಬಾ ಇಲ್ಲಿ. ನೀನು ಯೇಸು ಇವಾಗ ಬಾ ಮುಂದೆ ಬಾ. ಈಗ ಯೇಸು ಎಲ್ಲಿ ನೇತಾಡ್ತಾ ಇದ್ದಾರೆ? ನೋಡೋರ ಕಣ್ಣಿಗೆಲ್ಲ ಯೇಸು ಅಯ್ಯೋ ಪಾಪ, ಅಯ್ಯೋ ಎಲ್ಲ ಹೇಳ್ರೆ. ಇವಾಗ ನೋಡಿ, ಅನೇಕರು ನೋಡಿ ಘೋರ ಶಿಲುಬೆಯೋ ಅಂತೆಲ್ಲ ಆಡ್ತಾ ಇದ್ದಾರೆ ಇವಾಗ. ಬಟ್ ಅವ್ರಿಗೆ ಈ ಸತ್ಯನೇ ಗೊತ್ತಿಲ್ಲ. ಶಿಲುಬೆ ನೋಡಕ್ಕೆ ಸೀನ್ ಹೆಂಗಿದೆ, ಘೋರವಾಗಿದೆ. ಬಟ್ ಸೀನ್ ಏನು ಅಂತ ಪೌಲ ವಿವರಿಸ್ತಾನೆ. ಏನ್ ಗೊತ್ತಾ ಆ ಸೀನ್? ಮುಂದೆ ನಿಂತ್ಕೊ, 2 ಕಾಲು ಈಗ ಶಿಲುಬೆಯಲ್ಲಿ ಯೇಸು ನೇತಾಡ್ತಾರೆ. ಇಟ್ಕೊಳ್ರಿ ಎಲ್ಲ, ಕೈ ಕಾಲೆಲ್ಲ. ಈಗ ಏನ್ ಮಾಡೋ, ಎಲ್ಲರೂ ಹಿಂಗೆ ಹಾಕೊಳ್ರಿ. ಹಿಂಗೆ ಇವನ್ನೆಲ್ಲ ಹಿಂಗೆ ಎಳ್ಕೊಂಬರ್ಬೇಕು. ನೀನು ಹಿಂಗೆ ಜುಟ್ಟು ಇಟ್ಕೊಂಡು ಎಳ್ಕೊಂಬರ್ಬೇಕು. ಸುಮ್ಮನೆ ಯಾಕಂದ್ರೆ ನೋಡಿ, ಇದೇ ಸೀನ್ ಇದೆ ಶಿಲುಬೆಯಲ್ಲಿ. ಜುಟ್ಟು ಹಿಡ್ಕೊಂಡು ಬರಂಗಿಲ್ಲ. ನೋವಾಗ್ತಿದ್ದೇನೋ, ಎಳ್ಕೊ, ಅವ್ರ ಜೊತೆ ನಡೀರಿ. ನಿಧಾನ ಇದೆ. ಈ ಸೀನ್ ಏನ್ ಗೊತ್ತಾ? ಈ ಎಲ್ಲ ಸೈತಾನನನ್ನ ಯೇಸು ಶಿಲುಬೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ತೋರಿಸ್ತಾ ಇದ್ದಾರೆ. ನೋಡಿ ಹೆಂಗ್ ಸೋಲ್ಸಿದ್ದೀನಿ ಇವ್ರನ್ನ, ನೋಡಿ ಇವನ್ ಹೆಂಗ್ ಸೋಲ್ಸಿದ್ದೀನಿ, ನೋಡಿ ಹೆಂಗ್ ಸೋಲ್ಸಿದ್ದೀನಿ. ಹಾಗೆ ಬನ್ರಿ. ನೀವು ಅಯ್ಯೋ ಅಂಡ್ರು ದುಃಖದಲ್ಲಿರ್ಬೇಕು. ಬನ್ರಿ. ಹೆಂಗೆ ನೋಡ್ರಿ, ಇದು ಶಿಲುಬೆಯಲ್ಲಿ ನಡೀತಾ ಇರೋದು. 1 ನಿಮಿಷ ಇಲ್ಲಿ ಸಿಂಗಲ್ ಆಗಿ ನಿಂತ್ಕೊ, ಇಲ್ಲಿ ಹೇಳ್ತೀನಿ. ಮಹೇಶ್ ಇಲ್ಲಿ ಬಂದು ನಿಂತ್ಕೊ. ಈಗ ಜನಗಳು ಹೆಂಗ್ ನೋಡ್ತಾ ಇದ್ದಾರೆ? ಅಯ್ಯೋ ಯೇಸುವೇ, ಇಲ್ಲಿ ರಕ್ತ ಸೋತ್. ಸೀನ್ ಏನಂತೆ? ಸೀನ್ ಏನಂದ್ರೆ ಇವನ್ನೆಲ್ಲ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ ಸೀನ್ ಶಿಲುಬೆಯಲ್ಲಿ. ಬಟ್ ನೋಡೋರ್ ಕಣ್ಣಿಗೆ ಏನ್ ಅನಿಸ್ತಾ ಇದೆ? ಯೇಸಪ್ಪ ಮೊಣಕಾಲು ಹಾಕಿದ್ರಪ್ಪ. ಏನು ಮೊಣಕಾಲಲ್ಲೇ ಹೋಗೋದು? 13 ಸ್ಥಳ ಮೊಣಕಾಲಲ್ಲೇ ಹೋಗೋದು. ಎಷ್ಟಲ್ಲ? ಒಂದು ಬಿಟ್ಬಿಟ್ನಾ? ಓಕೆ. 13 ಸ್ಥಳ ಹೆಂಗೆ ಹೋಗೋದು? ಎಷ್ಟು ಜನ ಹೋಗಿದ್ದೀರಾ? ನಾನು ಒಂದು ಕಾಲದಲ್ಲಿ ಆರ್ಸೆಲ್ ಇರುವಾಗ
ನಾನು ಮೊಣಕಾಲಲ್ಲೇ ಹೋಗಿದ್ದೀನಿ. ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಎಲ್ಲ ನಾನು ನೋಡಬೇಕು. ಎಷ್ಟು ಪಾಪ ಅನಿಲ್ ನೋಡಿ ಎಷ್ಟು ಮೊಣಕಾಲಲ್ಲೇ ಹೋಗ್ತಾನೆ. ನೋಡಿಸ್ಬೇಕು ನಾನು ಮೊಣಕಾಲನ್ನ. ನೋಡ್ರಿ ಯೇಸು ಸ್ವಾಮಿಗಾಗಿ ನೋಡಿ ನಾನು ಮೊಣಕಾಲೆಲ್ಲ ಉಣ್ಣಾಗಿದೆ. ನಿನ್ನ ಮೊಣಕಾಲು ನನ್ನ ಮೊಣಕಾಲಲ್ಲ. ನೋಡಕ್ಕೆ ಸೀನ್ ಹೆಂಗ್ ಕಾಣಿಸ್ತಾ ಇದೆ, ಅಯ್ಯೋ ಪಾಪ ಅನ್ನೋ ಸೀನು. ಬಟ್ ಪರಲೋಕ ಹೆಂಗ್ ನೋಡ್ತಾ ಇದೆ ಶಿಲ್ಬೆನಲ್ಲಿ, ಎಲ್ಲ ವಿಷ ತುಂಬಿದ. ಎಲ್ಲ ಬನ್ರ ಇವಾಗ ನೀವು ಬನ್ರಿ. ಎಲ್ಲ ವಿಷ ತುಂಬಿದವನು ಏನು ಮಾಡ್ತದೆ, ಬಂದು ಹಿಡಿದು ಹಿಂಗೆ ಹೆಂಗೆ ಹಿಡಿಬೇಕು ಹೇಳಿ, ಹೊಡೆಯಕ್ಕೆ ಸೀರಿಯಸ್ ಆಗಿ ಎಲ್ಲ ಹಾಕೋ ಹೇಳ್ಕೊಳೋಗ್ರಿ. ಇದೇ ಸೀನ್ ಶಿಲ್ಬೆಯಲ್ಲಿ ನಡೀತಾರೆ. ಇದೇ ಸೀನ್. ಆ ಕಡೆ ತಳ್ಬಿಟ್ಟು ಬನ್ರಿ, ಆ ಕಡೆ ತಳ್ಬಿಟ್ಟು ಬನ್ರಿ, ಆ ಕಡೆ ತಳ್ಬಿಟ್ಟು ಬನ್ರಿ ಈ ಕಡೆ. ಹಾಂ ಹೋಗ್ರಿ, ಈ ಕಡೆ ಹೋಗ್ರಿ. ಅರ್ಥ ಆಗ್ತಾ ಇದೆಯಾ? ಅದನ್ನೇ ಪೌಲಲ್ಲಿ ಬರಿತಾ ಇದ್ದೀನಿ. ಏನು ಬರೀತಾನೆ ಕೊಲೊಸೆ ಪತ್ರಿಕೆಯಲ್ಲಿ? ಆತನ ದೊರೆತನಗಳನ್ನು ಅಧಿಕಾರಗಳನ್ನು, ಆತನು ದೊರೆತನಗಳನ್ನ, ಇವ್ರ 5 ಜನ ಏನಂತೆ, 5 ಜನ ಏನಂತೆ, ದೊರೆತನಗಳು ಅಧಿಕಾರಗಳನ್ನು ಅವು ನಮ್ಮನ್ನ ಆದಾಮನ ಕಾಳಿಂದ ದೊರೆತನ ಮಾಡ್ಕೊಂಡು ಬರ್ತಾ ಇತ್ತು. ಯೇಸು ಕ್ರಿಸ್ತನ ಬರುವ ತನಕ ದೊರೆತನ ಮಾಡ್ತಾ ಇತ್ತು. ಮನುಷ್ಯನ ಗ್ಯಾರಂಟಿ ಹೇಳ, ನಾನು ದೇವ್ರ ಮಗ ಆಗ್ತೀನಿ ಇಲ್ವ ಅಂತ. ನಾ ಪರಲೋಕಕ್ಕೆ ಹೋಗಿದ್ದೀನಿ ಎಂಬ ಗ್ಯಾರಂಟಿ ಇಲ್ಲ. ನಾ ಚೆನ್ನಾಗಿದ್ದೀನಿ ಎಂಬ ಗ್ಯಾರಂಟಿ ಇಲ್ಲ. ನಾನು ಗುಣವಾಗ್ತದೆ ಗ್ಯಾರಂಟಿ ಇಲ್ಲ. ಡಾಕ್ಟರ್ ಎಲ್ಲ ಕೈ ಬಿಟ್ಟಿರ್ಬೋದು. ಅಂತ ಎಲ್ಲ ದುರಾತ್ಮಗಳನ್ನ ಯೇಸು ಶಿಲುಬೆಯಲ್ಲಿ ಏನು ಮಾಡ್ತಿದೆ ನೋಡಿ. ಹೆಂಗ್ ಗೊತ್ತಾ, ನಿರಾಯುಧರನ್ನಾಗಿ ಮಾಡಿ ಹೆಂಗ್ ಹೇಳ್ಕೊಂಬಂದ್ರಂತೆ. ನೋಡೋಕೆ ಹೆಂಗೆ, ಅಯ್ಯೋ, ಆದ್ರೆ ಪರಲೋಕ ಹೆಂಗ್ ನೋಡ್ತಾ ಇದೆ, ಆಹಾ ಏನ್ ಜಯ ನಯ. ಒಡಿನೊಂದು 6, ಒಡಿನೊಂದು 4. ಹಲ್ಲೆಲೂಯಾ. ಇದ್ದೀರಾ? ಈಗ ಓದ್ರಿ ವಾಕ್ಯವನ್ನು, ಈಗ ಓದ್ರಿ, ನಿಮ್ಗೆ ಅರ್ಥ ಆಗ್ತದೆ. ಈಗ ಓದ್ರಿ. ಆತನು ದೊರೆತಗಳನ್ನು ಆತನು ದೊರೆತನಗಳನ್ನ ಅಧಿಕಾರಗಳನ್ನ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬ ಜಯೋತ್ಸವ ಮಾಡ್ತಾನೆ ಅಂತ ಹೇಳಿ ಶಿಲುಬೆಯ ಮೇಲೆ ಅವುಗಳನ್ನು ಎಲ್ಲಿ ಶಿಲುಬೆಯ ಮೇಲೆ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದಾರೆ ಅಂತ. ಹಿಂಗೆ ಬನ್ರಿ ನೋಡ್ರ, ಎಲ್ಲ ನೋಡ್ರ ಅಂದ್ರೆ ಇವ್ರು ಏನ್ ನೋಡ್ತಾ ಇದಾರೆ, ಇವ್ರು ಯೇಸು ಪಾಡುಗಳು ನೋಡ್ತಾ ಇದಾರೆ. ಯೇಸು ಹೇಳ್ತಾರೆ, ನಿಮ್ಮ ಮನೋನೇತ್ರಗಳು ಬೆಳಗಲಿ, ನಾನು ಏನ್ ಮಾಡಿದ್ದೀನಿ ನೋಡ್ರಿ. ನಿಮ್ಮನ್ನು ಹಿಡಿದಂತ ದುರಾತ್ಮ, ನಿಮ್ಮ ಮೇಲಿದ್ದಂತ ಶಾಪ, ನಿನ್ನ ಮೇಲಿದ್ದಂತ ಪಾಪ, ನಿನ್ನ ಮೇಲಿದ್ದಂತ ಎಲ್ಲವನ್ನ ನಾನೀಗ ಮೆರವಣಿಗೆ ಮಾಡಿಸ್ತಾ ಇದ್ದೀನಿ ನೋಡ್ರಿ. ಚಪ್ಪಲಿ ಮೆರವಣಿಗೆ. ಇವಾಗ ವಿಲ್ಲನ್ ಏನ್ ಮಾಡ್ತಾರೆ, ಊನರಾಗಿ ಮೆರವಣಿಗೆ ಮಾಡ್ತಾರ, ಕಳ್ತನ ಮಾಡೋ ಸುಳ್ಳು ಮಾಡೋರನ್ನ ಏನ್ ಮಾಡ್ತಾರೆ. ಹಂಗೆ ದೇವ್ರು ಏನ್ ಮಾಡ್ತಾರಂತೆ, ಇವನ್ನೆಲ್ಲವನ್ನ ಚಪ್ಪಲಿ ಕೂಡ ಹಾಕಿಲ್ಲ ಅಂತೆ, ನಿರಾಯುಧರನ್ನಾಗಿ ಮಾಡಿ ಎಳ್ಕೊಂಬಂದನಂತೆ. ಇನ್ನೊಂದ್ಸಲಿ ನನ್ನ ಮಕ್ಕಳ ತಂಟೆಗೆ ಬರಬೇಡ್ರಿ, ಇನ್ನು ಮೇಲೆ ನನ್ನ ಮಕ್ಕಳ ತಂಟೆಗೆ ಬರಬೇಡ್ರಿ. ಯಾಕಂದ್ರೆ ನಾನು ಇವರಿಗೆ ಜನ್ಮವನ್ನು ಕೊಟ್ಟಿದ್ದೇನೆ. ಯುಗದ ಸಮಾಪ್ತಿಯವರೆಗೂ ನಾನು ಇವರ ಜೊತೆಲಿ ಇರ್ತೇನೆ. ನನ್ನ ದೂತರು ಇವರಿಗೆ ಸಹಾಯ ಮಾಡ್ತಾರೆ, ಪರಲೋಕ ಇವರಿಗೆ ಸಹಾಯ ಮಾಡ್ತಿದೆ. ಇದನ್ನ ಹೇಳಿದ ಗುಡ್ ಫ್ರೈಡೆ ಅಂತ ಹೇಳಿ ಹೇಳ್ರಿ. ಜಯೋತ್ಸವ, ವಿಕ್ಟ್ರಿ. ಕ್ರಾಸ್ ಅಂದ್ರೆ ಏನು ಗೊತ್ತಾ, ಅದು ಸೋಲಿನ ಗುರುತಲ್ಲ, ಅದು ಜಯದ ಗುರುತು. ಅದಕ್ಕೆ ಬೈಬಲ್ ಹೇಳ್ತಿದೆ, ನಾಶನದ ಮಾರ್ಗದಲ್ಲಿ ಇರುವವರಿಗೆ ಶಿಲುಬೆಯ ಮಾತು ಹುಚ್ಚು ಮಾತು, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಅದು ದೇವರ ಶಕ್ತಿ ಆಗಿದೆ. ಗಾಡ್ಸ್ ಪವರ್. ಇವತ್ತು ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿರ್ಬೋದು, ಹೋರಾಟಗಳಿರ್ಬೋದು, ಒಂದನ್ನು ನಂಬ್ರಿ, ಜಯ ಹೊಂದಿದ ಯೇಸು ನಿಮ್ಮೊಂದಿಗಿದ್ದಾನೆ. ನಿಮ್ಮ ಪ್ರಾಬ್ಲಮ್ಸ್ ಈಗಾಗಲೇ ಜುಟ್ಟಿಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ಮೈಂಡಲ್ಲಿ ಥಿಂಕ್ ಮಾಡ್ರಿ, ರೆಸ್ಟ್ ಮಾಡ್ರಿ. ಎಸ್, ಇವತ್ತು ನನ್ನ ಯಾವುದೋ ಹಿಂಸೆ ಪಡಿಸೋ ಪ್ರಾಬ್ಲಮ್, ಆದರೆ ಅದನ್ನ ನಿರಾಯುಧರ ದೇವರು ಮಾಡಿದ್ದಾರೆ ಅಂತ ನಂಬ್ರಿ ಡೈ. ಆಮೇಲೆ ಎಷ್ಟು ನಂಬ್ತೀರಾ ಹೇಳಿ. ಇಡೀ ಲೋಕದ ಪಾಪ, ಇಡೀ ಲೋಕದ ಶಾಪ ಎಲ್ಲವನ್ನ ಕೋಲು ಏನ್ ಮಾಡ್ತಂತೆ, ಯಾರ ಕೋಲು, ಯಾರ ವಾಕ್ಯ, ವಾಕ್ಯನೇ ಕೋಲು ಏನ್ ಮಾಡ್ತಂತೆ, ಎಲ್ಲವನ್ನ ನುಂಗಿ ಹಾಕಿ ಮತ್ತೆ ಕಕ್ಕಿಲ್ಲಂತೆ ಅಲ್ಲೇ ಜೀರ್ಣ ಮಾಡ್ಕೊಂಡು ಅದನ್ನ ಸರ್ವನಾಶ ಮಾಡಿದಾಯ್ತಂತೆ. ಈಗ ಸೈತಾನ್ ಹತ್ರ ಕೂಡ ವಿಷಯ ಇಲ್ಲ, ಏಸು ಹತ್ರ ಕೂಡ ವಿಷಯ ಇಲ್ಲ. ಪಕ್ಕದ ನೋಡಿ ಹೇಳ್ರಿ, ಅದೇ ಇನ್ಯಾರದ ವಿಷಯ ಇದೆ, ಅದೇ ನೋಡಕ್ ಹೋಗ್ಬೇಕು. ಇವಾಗ ಅರಣ್ಯಕಾಂಡ ಪುಸ್ತಕ 21 ತಗೊಳ್ರಿ. ಅಲ್ಲಿ ಈ ಉದಾಹರಣೆಯನ್ನ ಮೋಶೆ ತೋರಿಸ್ತಾನೆ. ಅರಣ್ಯಕಾಂಡ 21 7ರಿಂದ 9 ಓದ್ರಿ ಬೇಗ. ಈಗ ಗಮನಿಸಿ, ಯಾವ ಹಾವು ಕಚ್ಚಿದ್ರು ನಮ್ಗೆ ಇನ್ನು ಏನು ಆಗಲ್ಲ. ಸೈತಾನ ಅಂತ ದಯವಿಟ್ಟು ಹೇಳ್ಬೇಡಿ. ಅವನು ಬಂದು ಏನು ಮಾಡಿದ್ರು ನಿಮ್ಮನ್ನು ಎಫೆಕ್ಟ್ ಮಾಡೋಕೆ ಆಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರನೇ ಸಾಧ್ಯ. ಕೆಲವರು ಹೇಳ್ತಾರೆ, ಪಾಸ್ಟ್ರೇ ಸೈತಾನ ತುಂಬ ತೊಂದರೆ ಕೊಡ್ತಾನೆ, ಅವನ ಹತ್ರ ವಿಷಾನೇ ಇಲ್ವಲ್ಲಮ್ಮ, ಮತ್ತೆ ಹೆಂಗೆ ಅವ್ನು ಹೇಳ್ಕೊಂಬರ್ತೆ, ಅವ್ನು ಹೇಳ್ತಾನೆ ವಿಷಾನೇ ಖಾಲಿ ಆಗಿಬಿಟ್ಟಿದೆ, ಮತ್ತೆ ವಿಷ ಇವಾಗ ಎಲ್ಲಿ ತಗೊಂತಾ ಇದ್ದಾನೆ, ಸಾಲ ತಗೊಂತಾನ. ನೋಡೋಣ ಯಾರ್ದ ಸಾಲ ತಗೊಂತಾನಂತ. ಇದ್ದೀರಾ?
ಕೋಲಿದೆಯಾ ಕೈನಲ್ಲಿ, ನಿಮ್ಮ ಕೈನಲ್ಲಿ? ಆ ಕೋಲ್ ನಿಮ್ಮ ಕೈಲಿ ಇದೆಯಾ? ಆ ವಾಕ್ಯದ ನಿಮ್ಮ ಕೈಲಿ ಇದೆಯಾ? ಆಗ ನೀವೇನು ಮಾಡಬೇಕು? ಈ ಕೋಲಿನ ಸಹಾಯದಿಂದ ಎಲ್ಲವನ್ನು ನುಂಗಬೇಕು. ನೀವೆಲ್ಲಿ ನುಂಗುತ್ತೀರಾ? ಬೈಬಲ್ ತೆಗೆದೇ 1 ವರ್ಷ ಆಗಿರ್ಬೋದೇನೋ. ಆ ವಾಕ್ಯವನ್ನು ಇಟ್ಟಾಗ ಏನಾಗ್ತಿದೆ? ಆ ವಾಕ್ಯವೆಲ್ಲ ನಿಮ್ಮ ಪ್ರಾಬ್ಲಮ್ ನುಂಗೋದು. ಇಡೀ ಲೋಕದ ಶಾಪನ ನುಂಗಾಕ್ಮೇಲೆ ನಿಮ್ಮ ಸಮಸ್ಯೆ ನುಂಗಾಕಲ್ಲ. ಅದಕ್ಕೆ ದೇವರು ಹೇಳಿದ್ರು, ಇನ್ನು ಒಂದು ಕೋಲು ಆರೋನ ಕೈಲಿಲ್ಲ, ಈಗ ಪ್ರತಿಯೊಬ್ಬರ ಕೈಲ ಕೋಲು ಇರಲಿ. ಕೆಲವರು ಬೈಬಲ್ ನೋಡಿ ಎಷ್ಟು ಹೊಸ್ತಾಗಿದೆ. ಯಾಕೆ ಹೇಳಿ? ಆ ಪ್ರಾಬ್ಲಮ್ ಹೊಸ್ತಾಗಿ ಇರ್ತಿದೆ. ಬೈಬಲ್ ಹಳೆದಾದಷ್ಟು ಹೊಸ 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 ಪ್ರಾಬ್ಲಮ್ ಬರ್ತಿದೆ. ಯಾಕೆ ಹೇಳಿ? ಈ ಕೋಲ ಅದು ನುಂಗ್ತಾ ಇರ್ತದಲ್ವಾ. ಅದಕ್ಕೆ ಡೈಲಿ ವಾಕ್ಯ ಕೇಳಬೇಕು, ವಾಕ್ಯ ಕೇಳಬೇಕು, ವಾಕ್ಯ ಕೇಳಬೇಕು. ವಾಕ್ಯವಾದವನೇ ಕೋಲು. ಎಷ್ಟು ಸರ್ಪಗಳು ನಿನ್ನ ಮುಂದೆ ಬಂದರೂ ಕೂಡ ಅದು ನುಂಗಾಕುವ ತಾಕತ್ತು ನಿನ್ನ ಹತ್ರನೇ ಇದೆ. ನಿನಗೆ ಕೊಟ್ಟಿದ್ದಾನೆ ದೇವರು. ಇದ್ದೀರಾ? ಯಾರೋ ತಲೆ ಕೊಟ್ಟು, ಯಾರೋ ಪ್ರೇಯರ್ ಮಾಡಿ, ಯಾರಿಗೋ ಲೆಟ್ರ್ ಬರೆಯೋದು ಏನು ಬೇಡ. ನೀವೇ ಲೆಟ್ರ್ ಬರೀರಿ ದೇವರಿಗೆ. ಓದ್ರಿ ವಾಕ್ಯವನ್ನು. ಅರಣ್ಯಕಾಂಡ ಪುಸ್ತಕದಲ್ಲಿ ಏನು ನಡೀತಿದೆ ನೋಡಿ. ಆದುದರಿಂದ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಏನು ಮಾಡಿದ್ದೇವೆ? ಮಾತಾಡಿ ದೋಷಿಗಳಾದೆವು. ಮಾತಾಡಿ, ಜೋರಾಗಿ ಹೇಳ್ರಿ. ಮಾತಾಡಿ ಹೇಳ್ರಿ, ಬಾಯಿನಲ್ಲಿ ಮಾತಾಡಿ ಏನಾಗಿದ್ದೇವೆ? ದೋಷಿಗಳಾದೆವು. ವಿಷ ಬಂದ್ಬಿಟ್ಟಿದೆ. ಮಾತಾಡಿದ ವಿಷ ಬಂತು. ಮಾತಾಡಿ ಪಾಯ್ಸನ್ ಬಂದಾಯ್ತು. ಆಮೇಲೆ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ. ಈಗ ಇವ್ರು ದೇವ್ರಿಗೆ ವಿರೋಧ ಮಾತಾಡಿಸ್ ಏನ್ ಬಂದ್ಬಿಡ್ತಾರೆ? ಎಲ್ಲ ಸರ್ಪಗಳು. ಅಷ್ಟು ದಿನ ಹಾವುಗಳಲ್ಲೇ ಇತ್ತು. ಇವ್ರು ಯಾವಾಗ ಮಾತಾಡಿದ ಹಾವುಗಳು ಬಂದು ಕಚ್ಚಕ್ಕೆ ಶುರು ಮಾಡ್ದು. ಈಗ ಮೋಶೆಗೆ ದೇವ್ರು ಒಂದು ಸಜೆಷನ್ ಮಾಡ್ತಾರೆ. ಅಂದ್ರೆ ಸರ್ಪ ಅಂತ ಹೇಳಿದ್ರೆ ಏನು ಗೊತ್ತಾ? ಎಲ್ಲ ಈ ಒಂದು ಶಾಪ, ಪಾಪ ಇವೆಲ್ಲವೂ ಕೂಡ ಮನುಷ್ಯನ ಆಗಾಗ ಬಂದು ಏನಾದ್ರೂ ಬಂದು ತೊಂದರೆ ಮಾಡ್ತಾ ಇರ್ತಿದೆ. ಆಗ ದೇವರು ಪರಿಪೂರ್ಣವಾದ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಏನ್ ಮಾಡು ಅಂತ ಹೇಳ್ತಾರೆ. ಏನ್ ಮಾಡಂತಾರೆ? ಒಂದು ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎಲ್ಲಿಡಬೇಕು? ಧ್ವಜಸ್ತಂಭದ ಹೈಟ್ ಅಲ್ಲಿ ಎತ್ಕೊಂಡು ಹೋಗಿಡು. ಧ್ವಜಸ್ತಂಭದ ಹೈಟ್ ಅಲ್ಲಿ ಇಡು. ಅದನ್ನ ಎತ್ಕೊಂಡು ಮೇಲಿಡು. ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಲ್ಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ತಾಮ್ರದ ಸರ್ಪದಲ್ಲಿ ಪವರ್ ಇದೆಯಾ? ಏನ್ ಸೂಚಿಸದಲ್ಲಿ? ಯೇಸು ಅಂತ ಒಬ್ಬನು ಬರ್ತಾನೆ. ಅವನು ಏನ್ ಮಾಡ್ತಾನೆ? ಯಾವ್ಯಾವ ಕಷ್ಟ ಇದೆಯಲ್ಲ ಆ ಎಲ್ಲ ಹಾವುಗಳ ವಿಷವನ್ನ ತನ್ನ ಮೇಲೆ ಹಾಕೊಂಡು ಆತನೇ ಒಂದು ಸರ್ಪವಾಗಿ ಮೇಲೆ ನೇತಾಡ್ತಾನೆ. ಯಾರು ಹಾವು ಕಚ್ಚಿದವರು ಅದನ್ನ ನೋಡುವಾಗ ಆ ಕಚ್ಚಿದ ಹಾವು ಅವರಿಗೆ ಎಫೆಕ್ಟ್ ಮಾಡಕ್ ಆಗೋದಿಲ್ಲ. ಯಾವ ಅವ್ರ ಮರಣ ಅವರಲ್ಲಿ ಸಂಭವಿಸಿಲ್ಲ. ಅದು ಹಾವು ಎಷ್ಟಲ್ಲಿ ಕಚ್ಚಿದ್ರು ಕೂಡ ಅವ್ರಿಗಿನ್ನು ಮರಣ ಸಂಭವಿಸಿಲ್ಲ. ಯಾಕೆಂದ್ರೆ ಎಲ್ಲ ಹಾವುಗಳ ವಿಷವನ್ನ ಯೇಸು ಅಂದ್ರೆ ತಾಮ್ರದ ಸರ್ಪ ಅದ್ರ ಮೇಲೆ ಹಾಕೊಂಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವು ಕಷ್ಟ ಇದೆ, ಬಟ್ ಸತ್ತಿಲ್ಲ. ಯಾಕೆ? ಅದರ ವಿಷ ಎಲ್ಲೋಯ್ತು? ಧ್ವಜಸ್ತಂಭದ ಮೇಲಿರುವ ತಾಮ್ರದ ಸರ್ಪದ ಮೇಲೆ ಇತ್ತು. ಧ್ವಜಸ್ತಂಭ ಇವತ್ತು ಯಾವುದು? ಕಲ್ವಾರಿ ಶಿಲುಬೆ ಧ್ವಜಸ್ತಂಭ. ಅಲ್ಲಿ ಯಾರು ನೇತಾಡ್ತಾ ಇರೋದು? ಯೇಸು ಕ್ರಿಸ್ತ ನೇತಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ಸೈತಾನ ಏನು ಹಾವು ಕಚ್ಚಿದ್ರು ಅಲ್ಲಿ ವಿಷವಿಲ್ಲ. ಅವನ ವಿಷವನ್ನ 2000 ವರ್ಷಗಳಿಂದ ಯೇಸು ಹೀರಿ ಆತನೇ ಒಂದು ಸರ್ಪವಾಗಿ ನೇತಾಡ್ತಾ ಇದ್ದಾನೆ. ಸರ್ಪ ಯಾವುದಕ್ಕೆ ಸೂಚನೆ? ಶಾಪ, ಪಾಪ. ಅದಕ್ಕೆ ನಾವು ಹಾಡ್ತೇವೆ, ಪಾಪವಾದೆ ನೀ ನನ್ನ ನೀತಿ ಮಾಡಲು, ಗಾಯವಾದೆ ನೀ ನನ್ನ ರೋಗ ನೀಗಲು, ಬಡವನಾದೆ ನೀ ನನ್ನ ದರಿದ್ರ ನೀಗಲು. ಹಲ್ಲೆಲೂಯಾ. ಯೋಚನೆ ಮಾಡ್ರಿ. ಈಗ ಯೇಸು ಸರ್ಪವಾದ್ರು ಅಂದ ತಕ್ಷಣ ಮನೆಗೆ ಹೋಗಿ ಸರ್ಪ ತಗೊಂಡು ಹೋಗ್ಬಿಡ್ಬೇಡ್ರಿ. ಹಲೋ, ಸರ್ಪ ಅನ್ನೋದು ಏನು ಸೂಚನೆ? ಶಾಪ, ಪಾಪ. ನಾನು ಹೇಳಿ ಬೈಬಲ್ ಅದನ್ನ ಹೇಳ್ತಿದ್ದೆ. ತಾಮ್ರದ ಸರ್ಪ ಅದನ್ನ ಯಾರು ನೋಡ್ತಾರೋ ಅವ್ರಿಗೇನಂತೆ? ಹಾವು ಕಚ್ತಾ ಇದ್ರು ಕೂಡ ಸತ್ತಿಲ್ಲ, ಚೇಂಜ್ ಆಯ್ತು. ಅಲ್ಲಿ ತಾಮ್ರದ ಸರ್ಪ ಹೋಗೋಕೆ ಮುಂಚೆ ಇವರೆಲ್ಲರೂ ಸಾಯ್ತಾ ಇದ್ರು. ತಾಮ್ರದ ಸರ್ಪ ಮೇಲೆ ಹೋದ ತಕ್ಷಣ ಇಲ್ಲಿ ಹಾವು ಕಚ್ಚಿದ್ರೆ ಸಾಯ್ತಲ್ಲ. ಯಾಕೆ? ಅದಕ್ಕೆ ಪೌಲ ಬರ್ತೇನೆ, ಮರಣವೇ ನಿನ್ನ ಜಯವೆಲ್ಲಿ, ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಲ್ಲ ಅಲ್ಲಿ ಹೋಯ್ತು. ಇನ್ನು ಮರಣ ಬರೋದು ನಮ್ಮ ಆತ್ಮಕ್ಕಲ್ಲ. ನಾಟ್ ಮೈ ಸ್ಪಿರಿಟ್, ಐ ಆಮ್ ಅಲೈವ್. ಶರೀರಕ್ಕೆ ಬರ್ಬೋದು. ಶರೀರಕ್ಕೆ ಯಾಕೆ ಬರ್ತಿದೆ ಅಂದ್ರೆ
ರೂಪಾಂತರ, ಹೊಸ ಶರೀರವಾಗಿ, ಆ ಕ್ರಿಸ್ತನ ಶರೀರವಾಗಿ, ಮರಣವನ್ನು ಜಯಿಸಿದ ಶರೀರವಾಗಿ ನಿಮ್ಮ ಶರೀರ ಮಾರ್ಪಡುವುದಕ್ಕಾಗಿ. ಆಮೇಲೆ ಹಾಗಾದ್ರೆ ತಾಮ್ರದ ಸರ್ಪವನ್ನು ನೋಡಿದ ಜನರು ಏನಾದ್ರಂತೆ? ದೇವ್ರು ಹೇಳ್ತಾರೆ ತಾಮ್ರದ ಸರ್ಪ ಆದ ಕಾರಣ ಮೋಶೆ ತಾಮ್ರದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇರಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡು. ನೋಡ್ಬೇಕಂತೆ ಲಕ್ಷ್ಯವಿಟ್ಟು. ಹೆಂಗೆ? ಅಯ್ಯೋ ಸತ್ತಿಟ್ಟಾರ, ಸತ್ತೋಗ್ಬಿಟ್ರ, ಅಯ್ಯೋ ಪಾಪ. ಹೆಂಗ್ ನೋಡ್ಬೇಕಂತೆ? ಹಂಗೇ ನೋಡ್ಬೇಕಂತೆ. ಯೇಸು ಎಲ್ಲವನ್ನ ನುಂಗಿ ಸೈತಾನ್ನ ತಲೆನ ಜಜ್ಜಿ ಅವನ್ನ ದರ 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 ರೋಡಲ್ಲಿ ಎಳ್ಕೊಂಡು ಹೋಗೋತರನೇ ನೋಡ್ಬೇಕಂತೆ. ಹಂಗೆ ನೋಡುವಾಗಲೇ ಆ ಶಿಲುಬೆಯ ಎಲ್ಲ ಆಶೀರ್ವಾದಗಳು ನಮ್ಮ ಲೈಫಲ್ಲಿ ಪ್ರವೇಶ ಆಗ್ತದೆ. ಯೇಸು ಸ್ವಾಮಿನ ಯಾವುದು ಮನುಷ್ಯನ ಥರ ನೋಡ್ಬೇಡ್ರಿ. ಅಯ್ಯೋ ಪಾಪ, ಹೆಂಗೆ? ಅಯ್ಯೋ ಯೇಸು ಹೆಂಗೆ ನೋಡ್ರಿ? ಗ್ರೇಟ್, ಮೈ ಜೀಸಸ್ ಇಸ್ ಗ್ರೇಟ್. ನನಗಾಗಿ ಪ್ರಾಣ ಕೊಟ್ಟ ದೇವನು ನೀನೇ, ನಿನ್ನ ಪ್ರೀತಿಯ ಬಿಟ್ಟು ಹಗಲಿ ನಾ ಎಲ್ಲಿಗೆ ಹೋಗಲಿ, ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ, ಕೊನೆಯವರೆಗೂ ಹೇಳುವೆ ಯೇಸು. ಯೋಚನೆ ಮಾಡ್ರಿ, ಎಂತ ಪ್ರೀತಿ ರೀ! ತನ್ನನ್ನೇ ಸರ್ಪವಾಗಿಸ್ಕೊಳ್ಳೋ ಪ್ರೀತಿ, ತನ್ನನ್ನೇ ವಿಷವಾಗಿಸ್ಕೊಳ್ಳೋ ಪ್ರೀತಿ. ಇಂಥ ದೇವರನ್ನ ಯಾರಾದ್ರೂ ಬೇರೆ ಇದ್ರೆ ತೋರಿಸಿ, ಇವತ್ತೇ ಹೋಗ್ಬಿಡ್ತೀವಿ. ಇದೆಯಾ? ಇದ್ರೆ ತೋರಿಸಿ. ನಾನು ಈ ಲೋಕಕ್ಕೆ ದೇವರನ್ನ ಕಾಪಾಡಕ್ಕೆ ಬರಲಿಲ್ಲ, ದೇವ್ರು ನನ್ನ ಕಾಪಾಡಕ್ಕೆ ಬಂದೆ. ಆದರೆ ಇವತ್ತು ಲೋಕ ದೇವರನ್ನ ಕಾಪಾಡಬೇಕಂತ ಓಡ್ತಾ ಇದೆ. ಆದರೆ ದೇವರು ನಮ್ಮನ್ನು ಕಾಪಾಡಬೇಕಂತ ಓಡ್ತಾ ಇದ್ದಾರೆ. ಅವರೇ ದೇವರು. ಈಸ್ ಗಾಡ್, ಈಸ್ ಗಾಡ್, ಈಸ್ ನೇಮ್ ಇಸ್ ಜೀಸಸ್ ಕ್ರೈಸ್ಟ್. ಆತನ ವಾಕ್ಯದಿಂದಲೇ ಲೋಕವನ್ನು ಉಂಟು ಮಾಡಿದ, ವಾಕ್ಯದಿಂದಲೇ ಆದಾಮನ್ನು ಉಂಟು ಮಾಡಿದ. ನಾವು ಕೂಡ ಬೈಬಲ್ 1 ಪೇತ್ರ 1:23 ಹೇಳ್ತಿದೆ, ನಮಗೆ ಮರು ಜನ್ಮ ಬಂದಿದೆ ದೇವರ ವಾಕ್ಯದಿಂದ ಅಂತ. ಅದಕ್ಕೆ ಸೈತಾನ ವಾಕ್ಯವನ್ನು ಬಳಸಿನೇ ನಮ್ಮನ್ನು ಹಾಳು ಮಾಡ್ಬೇಕಂತ ಟ್ರೈ ಮಾಡ್ದ. ಅದೇ ವಾಕ್ಯವನ್ನು ಭೂಮಿಗೆ ಕಳಿಸಿ ಸೈತಾನ ಬಿತ್ತಿದ ಎಲ್ಲ ವಿಷವನ್ನ ಮತ್ತು ಸೈತಾನ ತಲೆಯನ್ನ ಆ ವಾಕ್ಯ ಎಂಬ ಕೋಲಿನ ಮುಖಾಂತರ ನುಂಗಾಕ್ತಾನೆ ದೇವರು. ತಲೆನೇ ಇರಬಾರ್ದು ನಿನಗಿನ್ಮೇಲೆ. ಹೇಳ್ರಿ, ಈಕೆಯ ಸಂತಾನ ನಿನ್ನ ತಲೆಯನ್ನ. ಈಗ ಸೈತಾನಿಗೆ ತಲೆ ಇದೆಯಾ? ವಿಷ ಇದೆಯಾ? ಹಾಗಾದ್ರೆ ಹೇಳ್ರಿ, ಈಗ ಆವು ಕಚ್ಚಿದ್ರು ಕೂಡ ಅವ್ರು ಸತ್ತಿಲ್ಲ. ಈಗ ಪ್ರಾಬ್ಲಮ್ ಏನು ಅಂದರೆ, ಸೈತಾನ ಹತ್ರ ವಿಷ ಇಲ್ಲ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಸೈತಾನ ಹತ್ರ ವಿಷ ಇಲ್ಲ, ದೇವರ ಹತ್ರನೂ ವಿಷ ಇಲ್ಲ. ಎಲ್ಲ ವಿಷನ ಅವರೇ ಏನು ಮಾಡಿದ್ರು? ಡಿಸ್ಟ್ರಾಯ್ ಮಾಡ್ಕೊಂಡ್ಬಿಟ್ರು. ಹಾಗಾದ್ರೆ ಯಾಕೆ ಇನ್ನು ಮನುಷ್ಯ ಸಮಸ್ಯೆಲಿದ್ದಾನೆ? ಪಾಯಿಂಟಿಗೆ ಬರ್ತಾ ಇದ್ದೀನಿ. ಸರಿ, ವಿಷ ಇಲ್ಲಲ್ಲಪ್ಪ, ಸೈತಾನ ಬಾಯಲ್ಲಿ ವಿಷ ಇಲ್ಲ, ತಲೆ ಇಲ್ಲ, ಅವನಿಗೆ ಜಡ್ಜ್ ಆಯ್ತು. ದೇವರ ಹತ್ರನೂ ವಿಷ ಇಲ್ಲ, ಮತ್ತೆ ಇನ್ನೆಲ್ಲಿ ವಿಷ? ಹೆಂಗೆ? ಮತ್ತೆ ಮನುಷ್ಯ, ಕೆಲವು ಸೇವಕರು ಸರಿ ಇಲ್ಲ, ಪ್ರಾಬ್ಲಮ್ ಇಲ್ಲಿದ್ದಾರೆ, ಕಷ್ಟ. ಕೆಲವು ವಿಶ್ವಾಸಗಳು ಕಷ್ಟದಲ್ಲಿದ್ದಾರೆ, ಕಾಯಿಲೆಗಳು, ಸಮಸ್ಯೆಗಳು. ಹೆಂಗೆ? ಹೌ? ಇಷ್ಟೆಲ್ಲ ಆದ್ಮೇಲೆ ಕೂಡ ಯಾಕೆ ಇದೆಲ್ಲ ಬರ್ತಾ ಇದೆ? ಅದಕ್ಕೆ ದೇವರು ಆನ್ಸರ್ ಮಾಡ್ತಾರೆ. ತಗೊಳ್ರಿ, ಅದಕ್ಕೆ ದೇವತೆ ಆನ್ಸರ್ ಮಾಡ್ತಾರೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ. ಈಗ ಸೈತಾನ ಅವನ ವಿಷ ಇಲ್ಲ, ಎಲ್ಲಿ ವಿಷವನ್ನು ಉತ್ಪತ್ತಿ ಮಾಡ್ತಾನೆ ಓದ್ರಿ. ಅದಕ್ಕೆ ಯಾಕೋಬ 2ನೇ ಅಧ್ಯಾಯದವರೆಗೆ ಹೇಳ್ಕೊಂಬಂದು 3ನೇ ಅಧ್ಯಾಯದಲ್ಲಿ ಬಂದು ಮನುಷ್ಯನಿಗೆ ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್, ಯಾಕೆ ಸಮಸ್ಯೆ ಅಂತ ಹೇಳ್ತಾನೆ. 3ನೇ ಅಧ್ಯಾಯ ಐ ಥಿಂಕ್ 8ನೇ ವಚನ ಓದ್ರಿ. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ಮರಣಕರವಾದ ವಿಷದಿಂದ ತುಂಬಿ. ಈಗ ವಿಷನ ಎಲ್ಲಿ ತಕೊಂಡಾನೆ ಸೈತಾನ? ಮೊದಲು ಅವನೇ ಅವನ ಬಾಯಿಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ. ಈಗ ವಿಷನ್ ಎಲ್ಲಿ ತಕೊಂತಾನೆ? ಮನುಷ್ಯರ ಬಾಯಿಯೊಳಗಡೆನೆ. ಅದಕ್ಕೆ ದೇವರು ಹೇಳ್ತಾರೆ, ನಮ್ಮ ಬಾಯಿ ಏನಾಗಿದೆ ಅಂತೆ? ಜೀವನೂ ಇದೆ ನಿಮ್ಮ ಬಾಯಿನಲ್ಲಿ, ಮರಣನೂ ಇದೆ. ನೀವು ಆಜ್ಞಾಪಿಸಿದ್ರೆ ಮರಣನೂ ಆಗ್ತಿದೆ, ಜೀವನ ಆಗ್ತಿದೆ. ಹಾಗಾದ್ರೆ ಯೋಚನೆ ಮಾಡ್ರಿ, ನಿಮ್ಮ ಲೈಫಲ್ಲಿ ಸಕ್ಸಸ್ ಇಲ್ಲ, ಮತ್ತೊಂದು ಸಮಸ್ಯೆಗಳು, ಕಾಯಿಲೆಗಳು, ಪ್ರಾಬ್ಲಮ್ಗಳು. ಈಗ ಸೈತಾನ ಹತ್ರನೂ ವಿಷ ಇಲ್ಲ. ಪಕ್ಕನೆ ಹೇಳ್ರಿ, ಸೈತಾನ ಬಾಯಿನಲ್ಲಿ ಏನಿಲ್ಲ, ತಲೆ ಜಡ್ಜ್ ಆಯಿತು. ಈಗ ಎಲ್ಲ ವಿಷ ಯಾರ ಮೇಲೆ ಹೋಯ್ತು? ಈಗ ಯೇಸು ಹತ್ರನೂ ವಿಷ ಇಲ್ಲ, ಅವ್ರು ಮತ್ತೆ ಕೋಲಾಗಿ ಮಾರ್ಪಟ್ರು.
ಈಗ ವಿಷ ಎಲ್ಲಿದೆ? ವಿಷ ಎಲ್ಲಿದೆ ಅಂದ್ರೆ ಮನುಷ್ಯನ ಬಾಯೊಳಗಡೆ. ಈಗ ಅವನು ಏನ್ ಮಾತಾಡಬೇಕು? ಸಮಸ್ಯೆಗಳೇ ಮಾತಾಡ್ಬೇಕಾ? ಒಮ್ಮೆ ಸಮಸ್ಯೆ ಮಾತಾಡಕ್ಕೆ ಶುರು ಮಾಡಿದ್ರೆ ಪಟ 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 ಅಂತ ಮಾತಾಡ್ತಾನೇ ಇರೋದೆ. ಆಗ ಸೈತಾನ ವೆರಿ ಗುಡ್, ಒಳ್ಳೆ ರಸ ಬರ್ತಾ ಇದೆ, ವಿಷ ಎಲ್ಲೂ ಬೇಡ, ಎಲ್ಲ ಇವನ್ ಬಾಯಲ್ಲೇ ತರಿಸ್ಕೊಂಡನ, ನನ್ನ ಹತ್ರ ಅಂತೂ ಇಲ್ಲ. ಈಗ ಏನು ಮಾಡಿ, ದೇವರು ಉಂಟು ಮಾಡಿದ ಮನುಷ್ಯನ ಬಾಯಿಂದಲೇ ವಿಷವನ್ನು ಬರಮಾಡಿಸಿ ಅವನ್ನ ಅದೇ ಪ್ರಾಬ್ಲಮ್ ಬೀಳಿಸ್ಬೇಕು ಅನ್ನೋದೇ ಶತ್ರುವಿನ ಉದ್ದೇಶ. ಓದ್ರಿ ವಾಕ್ಯವನ್ನು ಇನ್ನೊಂದ್ಸಲಿ, ಎಲ್ಲರೂ ಓದ್ರಿ. ಆದರೆ ನಾಲಿಗೆಯನ್ನು ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ. ಮರಣಕರವಾದ ವಿಷದಿಂದ, ಏನಂತೆ? ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನೂ ಶಪಿಸ್ತೇವೆ. ಮೂರನೇ ಮನುಷ್ಯರು ಬೇಡ, ಮೂರನೇ ಮನೆ ಮುನಿಯಮ್ಮನ ಬೈಯೋದೇ ಬೇಡ, ನಮ್ಮನ್ನು ನಾವೇ ಬೈಕೊಂತ ಇರ್ತೀವಿ. ಸುಮ್ಮನೆ ಲೈಟಾಗಿ ಸ್ಟಾರ್ಟ್ ಆಗ್ತಿದೆ ಅಷ್ಟೇ. ಗಂಡ ಹೆಂಡತಿ ಜಗಳ, ಹಲೋ, ಗಂಡ ಹೆಂಡತಿ ಜಗಳ, ಬ್ರೆಡ್ಗೆ ಏನೋ ಉಪ್ಪಿಗೆ ಸ್ವಲ್ಪ ಸಾರಿಗೆ ಸ್ವಲ್ಪ ಉಪ್ಪು ಏನೋ ಜಾಸ್ತಿ ಆಗಿದೆ, ಆಮ್ಲೆಟ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಮುಗೀತು, ಶುರು. ಸಾಯಂಕಾಲವರೆಗೂ ಓಡ್ತಾನೆ ಇರ್ತಿದ್ದೆ ಫಿಲಮ್. ವಿಷ, ಎಷ್ಟು ವಿಷ ಡಿಪಾಸಿಟ್ ಆಗ್ತೈತೆ. ಹಾಗಾದರೆ ಅವನು ಎಷ್ಟೋ ಸಕ್ಸಸ್ಗೆ ಹೋಗಿರ್ತಾನೆ. ನೀವು ಹೇಳ್ತಾರೆ ಪಾಶಿ ಸಿಂಪಲ್ ವಿಷಯ ಬೇಡ, ಸಿಂಪಲ್ಲ. ಇವಾಗ ಇಲಿ ದೊಡ್ಡದ, ನಾವು ದೊಡ್ಡದ? ಮಾತಾಡಿ. ಇವಾಗ ಇಲಿ ಇಕ್ಕದ ಒಂದು ಬಿಸ್ಕಟ್ ತೆಗೆದು ನೀವು ತಿನ್ಬಿಡ್ರಿ, ಏನಾಗ್ತೈತೆ ಹೇಳ್ರಿ, ಬೇಗ ಆನ್ಸರ್ ಮಾಡ್ರಿ. ಈ ಇಲಿ ತಾನೆ, ಅದೇನು ಇಷ್ಟೇ ತಾನೇ ಇದೆ, ಯಾವುದಕ್ಕೂ ಕೊಡೋ ವಿಷಯ ನಮ್ಗೆ ಆಗೋಗ್ತಿದ್ದ ಅಂತ ಹೇಳ್ತೀರಾ? ನಾನು ಹೇಳ್ತೀನಿ ನೋಡಿ, ನಮ್ಮ ಬಾಯಿನೇ, ನಮ್ಮ ಬಾಯೊಳಗೆ ವಿಷನೂ ಇದೆ, ಜೀವನೂ ಇದೆ. ಈಗ ಸೈತಾನ ತಲೆಯಲ್ಲಿ ವಿಷ ಇಲ್ಲ, ದೇವ್ರ ಮೇಲೂ ವಿಷ ಇಲ್ಲ. ಇವತ್ತಿಷ್ಟೆಲ್ಲ ಸಮಸ್ಯೆಗಳ ಕಾರಣ ದೇವರು ಅಲ್ಲ, ಸೈತಾನಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಬೇಡಿ, ಹೇಳ್ಬಿಡ್ರಿ ಪಿಸಾಸು ಒಂದಿಟ್ಟಪ್ಪ ಅಷ್ಟೇ, ಆಮ ಮೂಣ ಬಿಟ್ಲೆ ಪಿಸಾಸು ಒಂದಿಡ್ರ ಅಪ್ಪಡಿ ಫಸ್ಟ್ ವಾಯ್ ವೆಚ್ಚ ಸರಿಯಾಯಿರಿ. ಹಿಂದಗಡೆ ನಿಂತ್ಕೊಂಡು ಬೇಡವಾದನ ಮಾತಾಡೋದು, ಸೇವಕರ ಬಗ್ಗೆ ಮಾತಾಡೋದು, ಸ್ವಂತದವ್ರ ಬಗ್ಗೆ ಮಾತಾಡೋದು. ನಾನು ಹೇಳ್ತೀನಿ ನೋಡ್ರಿ, ನಮಗೆ ಒಳಗೆ ಅವ್ರ ಮೇಲೆ ದ್ವೇಷ ಇರಬಹುದು, ಇಲ್ಲ ಅಂತ ನಾನು ಹೇಳ್ತಲ್ಲ, ಕೋಪ ಇರ್ಬೋದು, ಅದನ್ನು ಬಾಯಿನಲ್ಲಿ ರಿಲೀಸ್ ಮಾಡಬೇಡ್ರಿ. ಅದಕ್ಕೆ ಬದಲಾಗಿ ಬೇರೆ ಏನಾದ್ರು ಮಾತಾಡಿ ಬಿಟ್ಬೇಡ್ರಿ. ಹಲ್ಲೆಲೂಯಾ. ಇದ್ದೀರಾ? ಹೇಳೋದು ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಹೇಳ್ರಿ, ಇವತ್ತು ಮನುಷ್ಯನಿಗಿರೋ ಸಮಸ್ಯೆಗೆ ಯಾರು ಕಾರಣ ಹೇಳಪ್ಪ? ನೀವು ಮಾಡ್ತೀರಾ? ಹಾಗಾದ್ರೆ ಮನುಷ್ಯನ ಪ್ರಾಬ್ಲಮ್ ಮನುಷ್ಯನೇ ಅಂತ ಹೇಳಿ, ನಾವೇ ಅಂತ ಯಾಕೆ ಒಪ್ಕೊಂತೀರಾ? ಇವಾಗ ಅದನ್ನು ಕ್ಯಾನ್ಸಲ್ ಮಾಡ್ರಿ, ಇವತ್ತಿಂದ ಕ್ಯಾನ್ಸಲ್ ಮಾಡ್ರಿ ಅದನ್ನು. ಹೌದು, ನಮಗೆ ಸ್ವಲ್ಪ ನೋವು ಬಂದಷ್ಟೇ ಬಂತು. ಅದೇ ಇವಾಗ ನನ್ನ ಮಗಳು ಹೇಳಿದ್ನಲ್ಲ, ಬೆಳಿಗ್ಗೆ ಹೇಳುವಾಗ ಕೆಲವು ಬಾರಿ ನಾನು ಕೂಡ ಹಂಗೆ ಹೇಳ್ಬೇಕು. ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ, ಯಾಕೋ ಗೊತ್ತಿಲ್ಲ ಇವತ್ತು ನನಗೆ ಬಾಡಿನಲ್ಲಿ ಟಯರ್ಡೇ ಇಲ್ಲ ಅಂತ ಒಂದು 10 ಸಲ ಹೇಳಿದೆ. ಅದಕ್ಕೆ ಎದ್ದು ಬಂದು ಪ್ರಸಂಗ ಮಾಡಿದೆ. ಇವತ್ತು ಬೆಳಿಗ್ಗೆ ಎದ್ದಳಕ್ಕೆ ನನಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಉಲ್ಟಾ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಲ್ಕೊಳ್ಳೋದೇ ಬೇಡ ಅನ್ನಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಇದ್ದೀರಾ? ಆದರೆ ನಾನು ಹೇಳ್ತಾ ಇದ್ದೀನಿ, ನಾನು ಬಲಹೀನನಲ್ಲ, ನಾನು ಬಲಶಾಲಿ. ನಾನು ಹೋಗಿ ಇವತ್ತು ಪ್ರಸಂಗ ಮಾಡ್ತೇನೆ, ನನ್ನ ಜನಗಳಿಗೆ ಸುವಾರ್ತೆಯನ್ನು ಸಾರ್ತೇನೆ, ನಾನೇ ಪ್ರಿಪೇರ್ ಮಾಡಿದೆ, ಅದನ್ನು ಹೇಳ್ತೇನೆ. ಎಲ್ಲಿದೆ ನನಗೆ ಆಶೀರ್ವಾದ? ಇಲ್ಲ, ಈ ಸಭೆ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್, ಬಟ್ ಯುವರ್ ಟಂಗ್. ತಮಿಳಲ್ಲಿ ತುಂಬ ಚೆನ್ನಾಗಿದೆ ವಾಕ್ಯ, 8ನೇ ವಾಕ್ಯ ಓದಿ. ತಮಿಳಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಬರೆದಿದ್ದಾರೆ. ನಾವೇ ಅಡಕ ஒரு மனுஷனாலும் கூடாது. ಹೇಳ್ರಿ, ನಾಲಿಗೆನ ಕಂಟ್ರೋಲ್ ಮಾಡೋಕ್ಕೆ. ನಾನು ಹೇಳ್ದಲ್ಲ, ಒಂದ್ಸಲಿ ಯಾರೋ ಒಂದು ಫ್ಯಾಮಿಲಿ ಬಂದರು, ಒಂದು 6 ತಿಂಗಳು ಬಂದರು. ಆ ಹುಡುಗಿ ನೋಡಿದ್ರೆ ಸೋತ್ರ ಪಾಸ್ಟರ್ 7ನೇ ತಿಂಗಳು ಏನೋ ಗಂಡ ಹೆಂಡತಿಗೆ ಜಗಳ. ಅವ್ರನ್ನ ಮೇಲೆ ಕರ್ಕೊಂಡು ಕೌನ್ಸಿಲಿಂಗ್ ಮಾಡೋಕೆ ಹೋದ್ರೆ ಆ ಅಮ್ಮ ಹಿಂಗೆ ಎಡೆ ತೆಗೆದು ಗೊತ್ತಾ, ತೆಗೆದುಬಿಟ್ಲು. ನಾನು ಹೇಳಿದೆ, 6 ತಿಂಗಳು ಹಿಂಗೆ ಎತ್ತಲ್ಲಪ್ಪ. ಒಳಗಿದ ವಿಷಯ ಏನಾಯಿತು, ಪಕ್ಕ ಅಂದ್ಬಿಟ್ಟು ಹೊರಗಡೆ ಪಕ್ಕ ಬಡ ಬಡ ಬಡ. ನಾನು ಹೇಳ್ದೆ, ಅಮ್ಮ ನಮಸ್ಕಾರ, ನಾನು ನಿಮಗೆ ಕೌನ್ಸಿಲಿಂಗ್ ಕೊಡೋಕ್ಕಾಗಲ್ಲ, ಬಾಗಲು ತೆಗೀರಪ್ಪ ಹೋಗ್ಬಿಡ್ಲಿ ಅಂತ. ಕುತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ ಆಮೇಲೆ ಹೇಳಿದೆ, ಯಾಕೋ ಇಲ್ಲಿ ಸೈಡಲ್ಲಿ ನೋತಾ ಇದೆ. ಬೆಳಗ್ಗೆಯಿಂದ ಮಾತಾಡ್ತಿದ್ದೇನೆ, ವಿಷ ಬಂತ. ವಿಷನ ಯಾರು ಉತ್ಪತ್ತಿ ಮಾಡಿದ ಯಾರು? ಮತ್ತೆ
ನೀವೇನು ನೆನ್ಸ್ಕೊಂತೀರಾ? ವಿಷ ಉತ್ಪತ್ತಿ ಮಾಡಿ ಅವ್ರಿಗೆ ಹೋಗ್ತೀನಿ ನೆನ್ಸ್ಕೊಂಡಿದ್ದೀರಾ? ವಿಷ ನಿಮ್ದೇ, ನಿಮ್ಮೊಳಗೆ ಹೋಗ್ತಾ ಇರ್ತಿದೆ. ಸೈತಾನ ಆಹಾ ಪರವಾಗಿಲ್ಲ, ನನ್ನಲ್ಲೂ ವಿಷ ಇಲ್ಲ, ದೇವರಲ್ಲೂ ವಿಷ ಇಲ್ಲ, ಹೆಂಗೋ ಈ ಮನುಷ್ಯನ ವಿಷನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡೋಣ ಅಂತ ಅವ್ನು ಮಾಡ್ಕೊಂಡಿದ್ದಾನೆ ಇವಾಗ ಬಿಸ್ನೆಸ್. ಅದಕ್ಕೆ ನಿಮ್ಮ ಬಾಯಿನ ಸ್ವಲ್ಪ ಲಾಕ್ ಮಾಡ್ಕೊಂಡ್ಬಿಟ್ರೆ ಬ್ಲೆಸ್ ಮಾಡಿದ್ದೇವ್ರೆ ಅಂದರೆ ಖಂಡಿತ ನೀವು ಬ್ಲೆಸ್ ಆಗ್ತಾನೆ ಇರ್ತೀರಿ. ಯಾಕಂದ್ರೆ ನಿಮ್ಮ ಬಾಯಿನಲ್ಲಿ ವಾಕ್ಯ ಬರಬೇಕೆ ಹೊರತು ವಿಷ ಬರಬಾರ್ದು. ಅದೇ ರೋಮ 3:13 ಓದಿ. ಇವಾಗ ಇವೊಂದು ಹಂಗೆ ಕೆಳಗೆ ಓದ್ಕೊಂಬನಿ, ನೋಡಿ ಏನಿದೆ ನೋಡಿ. ನಿಮ್ಮ ಬ್ಲೆಸ್ಸಿಂಗ್ ಆಗಿ ಮಾತಾಡ್ತಾ ಇದ್ದೆ ನಾನು. ಇದ್ದೀರಾ? ನಾಳೆ ಬಂದು ಹೇಳ್ಬಾರ್ದು ಯಮ್ಮ ಬಿಸ್ನೆಸ್ ಎಲ್ಲಿ ಅದು ಪಾಸ್ಟ್ರೆ ಇದಂತ ಚೆಪ್ಕೋದು. ಬಿಸ್ನೆಸ್ ಇಲ್ಲ ಅಂದ್ರೆ ಹೇಳ್ಬಾರ್ದು. ಹೆಂಗೆ ಏನೋ ಗೊತ್ತಿಲ್ಲ, ಇಲ್ಲ ಅವ್ರು ಯಾರ ಅವ್ನು ಯಾವ ತಿಳ್ಕೊಂಡೆ ಬಿಸ್ನೆಸ್ ಸೂಪರ್ ಉರ್ಕೊಳ್ಳಿ ಬಿಡಿ ಹೊಟ್ಟೆ. ಇಲ್ಲ ಬಂದು ದೃಷ್ಟಿ ಏನು ಯಾವ ದೃಷ್ಟಿ ಆಗಿ ಅವರು ನೇತಾಡಿಲ್ವಾ ಅಲ್ಲಿ? ನಿಮ್ಮ ಮೇಲೆ ಯಾವ ದೃಷ್ಟಿ ಬರೋದಿಲ್ಲ. ಎಲ್ಲ ದೃಷ್ಟಿನ ಅವ್ರು ನುಂಗಾಕಿದಾಯ್ತು. ನಿಮ್ಮ ನೋಡಿ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೋ ನೀವು ಬ್ಲೆಸ್ ಆಗ್ತಾ ಇರ್ತೀರ. ಬೈಬಲ್ ಹೇಳ್ತಿದ್ರೆ ನಮ್ಮ ನೋಡಿ ಹೊಟ್ಟೆ ಕಿಚ್ಚು ಪಡುವಷ್ಟು ಮಟ್ಟಿಗೆ ನಾವು ಮೇಲೆ ಹೋಗ್ಬೇಕಂತೆ. ನನ್ನ ಬಗ್ಗೆ ಒಬ್ಬರು ಮಾತಾಡ್ತಾನೆ, ಯಾಕೆ ಬಿಡಿ ಬ್ರದರ್, ಯಾರೋ ಹೇಳ್ತಾ ಇದ್ರಂತೆ ಮೊನ್ನೆ, ಯಾರೋ ಬಂದಿದ್ರು ಲಾಸ್ಟ್ ಇಯರ್ ಲಕ್ಷ ಕೊಡ್ತಾರೆ. ಬಿಡಿ ಅವ್ರಿಗೆಲ್ಲ ಲಕ್ಷಗಳು ಬೇಕಾದಷ್ಟಿದೆ, ಬೇಕ ಫಾರಿನ್ ಮಾತಾಡ್ತಾರೆ ಬಾಯಿನಲ್ಲಿ ಬಂದಂಗೆಲ್ಲ. ನಿಮ್ಮ ಬಗ್ಗೆನೂ ಮಾತಾಡ್ತಾರೆ, ನೀವೇನು ಮಾಡ್ರಿ? ಆಮೇನ್, ಹಲ್ಲೆಲೂಯಾ. ಇದ್ದೀರಾ? ಬಾಯಿ ವಿಷ ಇಲ್ವಾ? ವಿಷನ ಕಕ್ತಾನೇ ಇರ್ತಾರೆ. ಯಾಕಪ್ಪ ಗೊತ್ತಿಲ್ಲ, ಯಾಕೋ ಆಗ್ತಾಯಿಲ್ಲ, ಯಾಕೆ ಇಲ್ಲಿ ಮಾತಾಡಿದ್ರೆ ಇಲ್ಲಿ ಬಂದ್ಬಿಟ್ಟಿದೆ. ಅವಾಗ ಹೇಳ್ಬೇಕು, ಅವ್ನಿಗೆ ಹೋಗಿ ವಿವರಿಸ್ಬೇಕು. ಏನು ಮಾತಾಡ್ದೆ 2 ವರ್ಷ ಮುಂಚೆ ಯಾರಿಗಾದ್ರು ಮಾತಾಡ್ದ? ಅನಿಲ್ ಗೌಡ ಬಗ್ಗೆ ಮಾತಾಡ್ತಾ ಇದ್ದೆ, ಅದಕ್ಕೆ ಹಿಂಗಿದ್ದೇವೆ, ಹಿಂಗಾಗ್ಬಿಟ್ಟ. ಅದಕ್ಕೆ ಪ್ರಿಯ ದೇವ ಮಕ್ಕಳೇ, ಸೈತಾನ ಇವಾಗ ಅವನ ಹತ್ರ ವಿಷಯ ಇಲ್ಲ, ಕೇಳಿಸ್ಕೊಳ್ಳಿ, ಪಕ್ಕದ ಹೇಳ್ರಿ, ಅವನ ಹತ್ರ ವಿಷಯ ಇಲ್ಲ, ದೇವ್ರ ಹತ್ರ ವಿಷಯ ಇಲ್ಲ. ವಿಷಯ ಎಲ್ಲಿದೆ ಗೊತ್ತಾ? ನಿಮ್ಮ ಹೆಂಡತಿಗೆ ಹೇಳಿ, ಅಮ್ಮ ನಿನ್ನ ಹತ್ರ ವಿಷಯ ಇದೆ, ನನ್ನ ಹತ್ರ ವಿಷಯ ಇದೆ, ಅದನ್ನು ಕಕ್ಕೋದು ಬೇಡ. ಅದಕ್ಕೆ ಬದಲಾಗಿ ನಾವೇನು ಹಾಡೋಣ? ನನಗಾಗಿ ಪ್ರಾಣ ಕೊಟ್ಟ ದೇವನು ನೀ. ಕಷ್ಟ ಒಳಗಡೆ ತುಂಬ ವೇದನೆ, ಆದರೂ ಈ ಹಾಡಾಡ್ರಿ. ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ವೆರಿ ಸೀರಿಯಸ್. ಸಮ್ಟೈಮ್ಸ್ ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ. ನಾನು ಹೇಳ್ದಲ್ಲ, ಬೈ ಚಾನ್ಸ್ ನನಗೇನಾದರೂ ಸ್ವಲ್ಪ ಹೆಲ್ತಲ್ಲಿ ಅಪ್ಸೆಟ್ ಆದರೆ ಒಂದು 100 ಸಲ ವಾಕ್ಯ ರಿಲೀಸ್ ಮಾಡ್ತೀನಿ. ಮಾತ್ರೆಗೂ ಡಾಕ್ಟ್ರಿಗೂ ಟೆನ್ಷನ್, ಇವನು ಹಾಕ್ಕೊಂತಾನೆ ಇಲ್ವ ಇವಾಗಂತ. ಡಾಕ್ಟ್ರ್ ಹೇಳ್ತಾರೆ 10 ದಿನಗಳು ಮಿಸ್ ಮಾಡಿ ತೊಗೊಬೇಕಂತ. ಒಂದಿನ ತಗೊಂಬಿಟ್ಟು ಸರಿಯಾಗಿ ಬಿಸಾಕಿರೋದಲ್ಲಿ. ಏನು ಮೆಡಿಕಲ್ ವ್ಯಾಪಾರ ಆಗಲಿ ಬಿಡಿ, ಹಾಗಾದ್ರೆ ವಾಕ್ಯನೇ ನಮ್ಮನ್ನು ಬಿಡುಗಡೆ. ವಾಕ್ಯ ಎಂಬ ಕೋಲು, ಪಕ್ಕದ ಹೇಳಿ, ವಾಕ್ಯ ಎಂಬ ಕೋಲು. ಹಾಲಲ್ಲಿ ಓದ್ರಿ, ರೋಮ 3:13 ಬೇಗ ಓದಿ. ಇನ್ನೊಂದು 2 ವಾಕ್ಯ ನಾನು ಹೇಳಿ ಮುಗಿಸ್ತೇನೆ. ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ಏನೇನಿದೆ ಅಮ್ಮ, ಏನೇನಿದೆ ಓದಿ. ಅವ್ರು ನಿಮ್ಮ ಬಾಯಲ್ಲ, ಬಾಯಲ್ಲಿ. ಹಲೋ, ಏನೇನಿದೆ? ಶಾಪನೂ ನಿಮ್ಮ ಬಾಯಲ್ಲಿದೆ. ಆಮೇಲೆ ಕ್ರೋಧ ಒಳಗಡೆ ಏನಿದೆ? ಬ್ರದರ್ ಒಳಗಡೆ ಕುದೀತಾ ಇದೆ ಬ್ರದರ್, ಕ್ಷಮಿಸ್ಬಿಟ್ಟಿದ್ದೀನಿ ಅಂತಾರೆ, ಆದ್ರೆ ಅವನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇಲ್ಲ, ಅವ್ರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತಾರೆ, ಆದ್ರೆ ಒಳಗಡೆ ಅವ್ರು ನೋಡಿದ ತಕ್ಷಣ ಅದು ನಿಮ್ಗೆ ಗೊತ್ತಿಲ್ಲ ಏನೇನಿದೆ ಒಳಗಡೆ. 3 ದಿನ ಓದ್ರಿ ಬೇಗ. ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ನೋಟ್ ಮಾಡ್ಕೊಳ್ರಿ, ಆಮೇಲೆ ಇದು ನಾನು ಬೇರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದಿದೆ, ಅದು ನಿಮ್ಗೆ ಅರ್ಥ ಆಗ್ಬಿಡ್ತೈತೆ. ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ಯಾಕೆ? ಬಾಯಿನಲ್ಲಿ ಏನಿದೆ? ಸಮಾಧಾನದ ಮಾರ್ಗವನ್ನೇ ಅರಿಯರು. ಸಮಾಧಾನದ ಮಾರ್ಗವನ್ನೇ ಅರಿಯರು. ಯಾಕೆ ಸಮಾಧಾನದ ಮಾರ್ಗ? ಅವ್ರ ಮಾರ್ಗಗಳಲ್ಲಿ ಏನೇನಿದೆ ಅಂತೆ? ಕರೆಕ್ಟಾಗಿ ಓದಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಅವ್ರ ಮಾರ್ಗಗಳಲ್ಲಿ ಏನಿದೆ ಅಂತೆ? ಅವರ ದಾರಿಗಳಲ್ಲಿ ನಾಶ ಸಂಕಟಗಳು. ನಿಧಾನ. ಅವರು ಹೋದ ದಾರಿಗಳಲ್ಲಿ, ಹೋದ ದಾರಿ ಅಂದ್ರೆ ನಮ್ಮ ಲೈಫ್ ವೇ, ನಮ್ಮ ದಾರಿಗಳಲ್ಲಿ ಏನಿದೆ ಅಂತೆ? ನಾಶ, ಸಂಕಟಗಳು. ಏನಾದ್ರೂ ನಾಶ, ಸಂಕಟ. ಯಾಕೆಂದ್ರೆ ಬಾಯಿಯೊಳಗೆ ಏನಿದೆ, ಯಾವುದನ್ನ ಯೂಸ್ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಮಾರ್ಗದಲ್ಲಿ ಇವೆಲ್ಲವನ್ನು ತಗೊಂಡ್ಬರ್ತಿದೆ. ಬಿ ಕೇರ್ಫುಲ್. ಯಾಕೆ ಸಕ್ಸಸ್ ಇಲ್ಲ? 3 ನಿಮ್ಮ ಹತ್ರ ವಿಷಯ ನಿಮ್ಮ ಹತ್ರ ಇದೆ. ಅದನ್ನ ನೀವು ಕಾರುವಾಗ ನೀವು ಮಾತಾಡ್ಬಿಟ್ಟಿರ್ತೀರಾ, ನಿಮ್ಮ ದಾರಿಯಲ್ಲಿ ಏನ್ ಸಿಗ್ತಿದೆ? ನಾಶ, ಸಂಕಟ. ಹಲ್ಲೆಲೂಯಾ. ಆಮೇಲೆ ಹೇಳೋದು, ನಾನು ಎಷ್ಟು ಚೆನ್ನಾಗಿ ಆರಾಧನೆ ಮಾಡಿದೆ, 40 ದಿನ ಪ್ರೇಯರ್ ಅಟೆಂಡ್ ಮಾಡಿದೆ, ಬೇರೆ ಚೀಟಿ ಎಲ್ಲ ಬರ್ದು ಹಾಕಿದ್ದೀನಿ. ಬರ್ದು ಹಾಕ್ಬಿಟ್ಟಿದ್ಯಾ? ಇಷ್ಟೆಲ್ಲ ವಾಕ್ಯ ಕೇಳ್ಕೊಂಡು ಹೋಗಿ
ಒಳಗಿರುವಂಥದ್ದನ್ನು ಮಾತಾಡದೇ ಇರುವಾಗ ನಿನ್ನ ಮಾರ್ಗಗಳನ್ನು ದೇವರು ಆಶೀರ್ವದಿಸುವ ದೇವನಾಗಿದೆ. ನಿಮ್ಮ ಕೈ ಪ್ರಯಾಸಗಳನ್ನು ದೇವರು ಬ್ಲೆಸ್ ಮಾಡುವ ದೇವನಾಗಿದ್ದಾನೆ. ನೀವು ಕೈ ಹಾಕೋ ಪ್ರಯತ್ನಗಳನ್ನು ದೇವರು ಆಶೀರ್ವದಿಸ್ತಾನೆ. ನಿಮ್ಮನ್ನು ಎಲ್ಲರಿಗಿಂತ ಮೇಲನಾಗಿ ಮಾಡ್ತೀನಿ ಹೊರತು ಕೆಳಗೆ ಮಾಡೋದಿಲ್ಲ. ನಿಮ್ಮನ್ನು ಶಿರಸ್ಸನ್ನಾಗಿ ಮಾಡ್ತೀನಿ. ಸಕ್ಸಸ್ ಇಲ್ಲ ಅನ್ನೋರಿಗೆ ಈ ಮಾತು. ಸೈತಾನ್ ಹತ್ರ ವಿಷ ಇಲ್ಲ, ಅವನ ಹೆಸರು ತೆಗಿಬೇಡ್ರಿ. ಯೇಸು ಹತ್ರ ಈಗ ವಿಷ ಇಲ್ಲ. ಈಗ ಎಲ್ಲಿದೆ ವಿಷ? ನನ್ನ ಬಾಯಲ್ಲಿದೆ. ನಾನು ಏನು ರಿಲೀಸ್ ಮಾಡ್ತೀನೋ ನನ್ನ ದಾರಿ ಹಂಗಿರ್ತಿದೆ. ಕಮಾನ್ ಚರ್ಚ್. ನೋಡಿ, ಇದು ನಿಜ ಹೇಳಿದ್ರೆ ನೀವು ಕೆಲವರು ಒಪ್ಕೊಳ್ಳಲ್ಲ. ಇವಾಗ ನಿಮ್ಮ ಸಮಸ್ಯೆ ಕಾರಣ ದೇವರು ಅಲ್ಲ, ಸೈತಾನಲ್ಲ. ಏನೋ ಮಾತಾಡಿದ್ದೀರಾ. ಫಸ್ಟ್ರಿ 20 ವರ್ಷದಿಂದ ಫೈಲ್ಸ್ ಬಂದಿತ್ತು, ಮತ್ತೆ ಎಲ್ಲೋ ಕಾಣಿಸ್ತಾ ಇದ್ದಂಗ. ಹೌದಾ? ಹಾಗಾದ್ರೆ ಏನೋ ನಿನ್ನ ಬಾಯಿಯಿಂದ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಈಗ ಕೇಳಿಸ್ಕೊಳ್ರಿ. ಏನೇನಿದೆ ಬಾಯಿನಲ್ಲಿ? ಕ್ರೋಧ. ಹೇಳ್ರಿ, ಕ್ರೋಧ. ಹೇಳ್ರಿ, ಕ್ರೋಧ, ಶಾಪ. ಕ್ರೋಧ, ಶಾಪ, ವಿಷ. ಶಾಪ, ವಿಷ, ಕ್ರೋಧ. ಹೇಳ್ರಿ, ಶಾಪ. ಹೇಳ್ರಿ, ಜೋರಾಗಿ ಹೇಳಿ. ಶಾಪ, ವಿಷ, ಕ್ರೋಧ. ಕರೆಕ್ಟಾ? ಹೇಳ್ರಿ, ಶಾಪ, ವಿಷ, ಕ್ರೋಧ. ಕರೆಕ್ಟಾ? ಈಗ ಕ್ಲೈಮ್ಯಾಕ್ಸ್ ಬರ್ತಾ ಇದ್ದೀನಿ. ಈಗ ಈ ಮೂರನ್ನು ಒತ್ಕೊಂಡು ಎಲ್ಲಿ ನೇತಾಡಿದ್ರಿ ಯೇಸು? ಕರೆಕ್ಟ್? ಏನು ಒತ್ಕೊಂಡ್ರು ಅವ್ರ ಮೇಲೆ? ಶಾಪ, ಕ್ರೋಧ ಎಲ್ಲ. ಈಗ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ಆಗಿದೆಯಾ? ಯೇಸು ಮೇಲೆ ಫುಲ್ ಆಗಿದೆಯಾ? ಫುಲ್ ಆಗಿದೆಯಾ? ಹಾಗಾದ್ರೆ ಅವ್ರ ಬಾಯಿಂದ ಏನು ಬರಬೇಕು? ಅದೇ ತಾನೇ ಬರಬೇಕು. ಎಸ್ ಆರ್ ನೋ? ಹಾಗಾದ್ರೆ ಯೇಸು ಇಷ್ಟೆಲ್ಲ ಮೇಲೆ ತನ್ನ ಮೇಲೆ ಇಟ್ಕೊಂಡು ಯೆಶಾಯ ಪ್ರವಾದಿ 53ನೇ ಅಧ್ಯಾಯ 7ನೇ ವಚನ ಏನಂತಿದೆ ಅದನ್ನ ಇವತ್ತಿಂದ ನಿಮ್ಮ ಲೈಫಲ್ಲಿ ಫಾಲೋ ಮಾಡ್ರಿ. ನಿಮ್ಮ ಲೈಫ್ ಪುನರ್ತನ ಆಗ್ತಿದೆ. ನಿಮ್ಮ ಲೈಫ್ ಪುನರ್ತನ ಆಗ್ತಿದೆ. ನೀವು ಬದುಕ್ತೀರಾ, ಬಾಳ್ತೀರಾ, ಪ್ಲಸ್ ಆಗ್ತೀರಾ, ಆಶೀರ್ವಾದ ಆಗಿರ್ತೀರಾ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರೀಡ್ ದಟ್ ವರ್ಡ್. ಯೇಸು ಮೇಲೆ ಏನಿದೆ? ಯೇಸು ಮೇಲೆ ಏನಿದೆ? ಶಾಪ, ಕ್ರೋಧ. ಕ್ರೋಧ ಅಂದ್ರೆ ಎಷ್ಟು ಒಳಗಡೆ ಕುದೀತಾ ಇದೆ. ಎಲ್ಲ ವಿಷ ಅವ್ರ ಮೇಲಿದೆ. ಅವರು ಸರ್ಪವಾಗಿ ಮಾರ್ಪಟ್ಟಿದ್ದಾರೆ. ಹಾಗಾದ್ರೆ ಅವ್ರ ಬಾಯಿಂದ ಹೆಂಗೆ ಬರ್ಬೇಕು ಹೇಳಿ? ನಾವು ಹೇಳ್ತೀವಿ, ಪಾಸ್ಟ್ರೇ ಹುಷಾರಿ, ಇವನು ವಿಷ. ಹೇಳ್ತೇವೆ ಇಲ್ವಾ? ಜೊತೆಲೇ ಓಡಾಡ್ತಾ ಇರ್ತೀವಿ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಬ್ರದರ್ ಹುಷಾರು, ಅವನ ಜೊತೆ ಮಾತಾಡ್ತಾ ಇದ್ದೀರಾ, ಅದು ವಿಷ. ಹೇಳ್ತೀವಿ ಇಲ್ವಾ? ಸಂತೋಷ. ವಿಷ ನಾನು ಅಲ್ಲ, ನೀನು ಅಲ್ಲ. ವಿಷ ನಮ್ಮ ಬಾಯೊಳಗಿದೆ, ಅದನ್ನು ರಿಲೀಸ್ ಮಾಡ್ಬೋದು. ಯೇಸು ಮೇಲೆ ಎಲ್ಲ ಹೋಗಿತ್ತು, ಆದರೆ ಅವ್ರು ಮಾತಾಡಲೇ ಇಲ್ಲ. ಅದನ್ನು ಮಾತಾಡಲೇ ಇಲ್ಲ. ಏನು ಮಾತಾಡ್ತಾರಂತೆ? ಕಮಾನ್. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಬಾಯಿ ತೆರೆಯಲೇ ಇಲ್ಲ. ಮಧ್ಯಸ್ಥಾನಕ್ಕೆ ಸಾಕು, ಬಾಯಿ ತೆರೆಯಲಿಲ್ಲ. ಯಾಕೆ ಬಾಯಿ ತೆರೆಯಲಿಲ್ಲ? ಶಾಪದ ಬಗ್ಗೆ ಬಾಯಿ ತೆರೆಯಲಿಲ್ಲ, ಕ್ರೋಧದ ಬಗ್ಗೆ ಬಾಯಿ ತೆರೆಯಲಿಲ್ಲ. ಆದ್ರೆ ಶಿಲುಬೆಯಲ್ಲಿ ಬಾಯಿ ತೆಗೆದ್ರು. ಏನ್ ಗೊತ್ತಾ? 7 ವಾಕ್ಯ. ಎಷ್ಟು ಜನ ಗೊತ್ತು? 7 ವಾಕ್ಯ ಮಾತಾಡಿದ್ರು. ಜ್ಞಾಪಕ ಇದೆಯಾ? ಇವತ್ತು ಅನೇಕ ಚರ್ಚ್ಗಳಲ್ಲಿ 7 ವರ್ಡ್ಸ್ ಮಾತಾಡ್ತಾ ಇದ್ದಾರೆ. ಬಟ್ ಆ 7 ವರ್ಡ್ಸ್ಗೆ ಅವ್ರಿಗೆ ಅರ್ಥ ಗೊತ್ತಿಲ್ಲ. ಬಟ್ ನಾನು ನಿಮ್ಗೆ ಹೇಳ್ತೀನಿ, 7 ವಾಕ್ಯ ಮಾತಾಡ್ದು. ತಂದೆ ಇವ್ರನ್ನ ಕ್ಷಮಿಸು, ಒಳಗಡೆ ಕ್ರೋಧ ಇದೆ, ವಿಷ ಇದೆ, ಇವೆಲ್ಲವನ್ನು ಇಟ್ಟುಕೊಂಡು ಯೇಸು ಪಾಸಿಟಿವ್ ಕನ್ಫೆಷನ್ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಎಲ್ಲ ಅವ್ರ ಮೇಲಿದೆ. ನಮ್ಗೆ ಅವ್ರ ಮಾದರಿ ಆಗಿದ್ದಾರೆ. ಅವರ ಹೆಜ್ಜೆಗಳು ನಡಿ ಅಂತಾರೆ. ವಿವರಣೆ ಮಾಡ್ತಾ ಇದ್ದಾನೆ ನಡೆಯೋದು. ಅದಕ್ಕೆ ನಿಮ್ಗೆ ಇಷ್ಟೆಲ್ಲ ವಿವರಣೆ ಮಾಡ್ತಾ ಇದ್ದಾನೆ. ಬಟ್ ಇನ್ಮೇಲೆ ಹೆಂಗೆ ನಡೀತಿರೋ ಗೊತ್ತಿಲ್ಲ. ಯೇಸು ಹತ್ರ ವಿಷ ಇಲ್ಲ, ಸೈತಾನದ ವಿಷ ಇಲ್ಲ. ವಿಷ ಎಲ್ಲಿದೆ? ನಿಮ್ಮೊಳಗಿದೆ, ಕ್ರೋಧ ಇದೆ, ಮತ್ತೊಂದಿದೆ. ಆದರೂ ಕೂಡ ಅದನ್ನು ನೀವು ರಿಲೀಸ್ ಮಾಡಿದ್ದೀರಾ. ಯೇಸು ಶಿಲ್ಬೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ಇವನ ಕ್ಷಮಿಸು ಅಂದರು. ಅದು ಇನ್ಮೇಲೆ ಇದು ನಿನ್ನ ತಾಯಿ ಅಂತ ಹೇಳಿದ್ರು. ಅಲ್ಲಿ ಬಂದ ಮಾತು ಒಂದು ಕೂಡ ದ್ವೇಷನೇ ಇಲ್ಲಪ್ಪ. ಓನ್ಲಿ ಪಾಸಿಟಿವ್ ಪಾ. ದಟ್ ಈಸ್ ಮೈ ಜೀಸಸ್. ದಟ್ ಈಸ್ ಮೈ ಮಾಡೆಲ್. ಈಸ್ ಮೈ ಮಾಡೆಲ್. ಈಗ ಹೇಳ್ರಿ, ನೀವೇನು ಮಾಡಬೇಕು? ನಿಮಗೆ ನನ್ನ ಮೇಲೆ ತುಂಬ ಕ್ರೋಧ ಇರ್ಬೋದು, ಅಥವಾ ಇವ್ರ ಮೇಲೇನೋ ಕ್ರೋಧ ಇರ್ಬೋದು. ಆದರೆ ಕ್ರೋಧವನ್ನು ಹೊರ ಹಾಕಬೇಡ್ರಿ. ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್. ಅವ್ರನ್ನ ಆಶೀರ್ವದಿಸ್ರಿ, ಅವ್ರನ್ನ ಪ್ರೀತಿಸ್ರಿ, ಅವ್ರಿಗೇನಾದರೂ ಕೊಡ್ರಿ.
ಅದಕ್ಕೆ ಬೈಬಲ್ ಹೇಳ್ತಿದ್ದೆ, ರೋಮನ್ಗೆ ಬರೆದ ಪತ್ರಿಕೆ ಹೇಳ್ತಿದ್ದೆ, ನಿನ್ನ ಮೇಲೆ ಯಾರು ದ್ವೇಷವಾಗಿದ್ದಾರೋ ಅವನು ಒಳ್ಳೇದು ಮಾಡು, ಅವನ ತಲೆ ಮೇಲೆ ಬೆಂಕಿ ಕೆಂಡ ಹಾಕಿದಾಗ ಆಗ್ತೈತೆ. ಒಳ್ಳೇದು ಮಾಡಿದಾಗ ಬೆಂಕಿ ಕೆಂಡ ಹಾಕಿದ್ರೆ ಸುಟ್ಟೋಗ್ತಾನೆ. ನೀನು ಒಳ್ಳೇದು ಮಾಡಿದಾಗಲೇ ಅವನ ತಲೆ ಮೇಲೆ ಬೆಂಕಿ ಕೆಂಡ ಹಾಕಿ ಅವನು ಯಾಕಪ್ಪ ಇವನಿಗೆ ನಾನು ದ್ರೋಹ ಮಾಡಿದೆ ಅನ್ನಿಸ್ತೈತೆ. ಇದು ಕ್ರಿಶ್ಚಿಯನ್ ಪ್ರಾಕ್ಟೀಸ್. ಸೈತಾನ ಹತ್ರ ವಿಷಯ ಇಲ್ಲ, ದೇವರ ಹತ್ರ ವಿಷಯ ಇಲ್ಲ. ಇವಾಗ ಯಾರ ಹತ್ರ ವಿಷಯ ಇದೆ? ನಮ್ಮ ಗಂಟ್ಲ ಹಿಂದಗಡೆ ಏನಿದೆ? ಕ್ರೋಧ. ನಾವು ಏನೂ ಆಗಿಲ್ಲ ನೆನೆಸ್ಕೊಂಡಿರ್ತೀವಿ, ನಾವು ಇಷ್ಟೆಲ್ಲ ಮಾತಾಡಿದ್ದೀವಿ ಏನೂ ಆಗಿಲ್ಲ ಅಂತ. ಏನೂ ಆಗೋದಿಲ್ಲ. ಇವಾಗ ಕೆಲವ್ರದ್ದು ಕಿಡ್ನಿ ಕೆಲವರು ಹೋಗ್ಬಿಡ್ತು ಅಂತಾರೆ, ಒಂದು ಮಾತ್ರೆ ಕುಡಿದ್ರೆ ಹೋಗೋದಿಲ್ಲ. ಅವ್ನು ಫುಟ್ಬಾಲ್ ಪ್ಲೇಯರು, ಅವನಿಗೇನೋ ಕಾಲಲ್ಲಿ ಕಾಲೇನೋ ಏಟಾಯಿತು, ಅವನು ಫುಟ್ಬಾಲ್ ಪ್ಲೇಯರು. ಈ ಆಡೋಕೆ ಹೋಗುವಾಗ ಕಾಲು ಯಾವಾಗಲೂ ನೋವೋದು. ನೋಗೋಸ್ಕರವಾಗಿ ಡೈಲಿ ಟ್ಯಾಬ್ಲೆಟ್ ತಗೊಂಡ. ಅವನು ಗೊತ್ತಿಲ್ಲ ಇದು ನಾಳೆ ಕಿಡ್ನಿ ಹೋಗ್ಬಿಡ್ತಿದ್ದೆ ಅಂತ. ಒಂದು ಡೋಲ್ ಹಾಕ್ಕೊಂಡ್ರೆ ನಾವೇನು ನೆನೆಸ್ಕೊಂತೀವಿ? ಡೈಲಿ ಒಂದಿನಿಗೆ ಒಂದು ಮ್ಯಾಚ್ ಇರುವಾಗೆಲ್ಲ 2 ಮಾತ್ರೆ ಹಾಕ್ಕೊಂಡು ಆಡಿ ಕೊನೆಗೇನಾಯಿತು? ಕಿಡ್ನಿ ಹೋಯ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ವರ್ಕೌಟ್ ಆಗಿಲ್ಲ. ಅಂದರೆ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಾವೇನು ನೆನೆಸಿ ಒಂದು ಮಾತನ್ನೇ ಮಾತಾಡಿದ್ವಿ, ನಮ್ಗೆ ಗೊತ್ತಿಲ್ಲ, ಮರ್ತೋಗಿರ್ತೀವಿ. ನಾವು ಎಷ್ಟು ಮಾತಾಡಿರ್ತೀವೋ, ಯಾರ ಬಗ್ಗೆ ತಪ್ಪಾಗಿ ಮಾತಾಡಿರ್ತೀವೋ ಅದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಅಂಗಗಳ ಮೇಲೆ, ನಮ್ಮ ಬಿಸ್ನೆಸ್ ಮೇಲೆ, ನಮ್ಮ ಕೆಲಸದ ಮೇಲೆ, ನಮ್ಮ ಪ್ರಾಪರ್ಟಿಗಳ ಮೇಲೆ. ನಮ್ಮ ಪ್ರಾಪರ್ಟಿ ಚೆನ್ನಾಗಿರ್ತಿದ್ದೆ, ಇದಕ್ಕಿಂತ ಮುಂದೆ ಯಾವನ ಮುಂದೆ ಕೇಸ್ ಹಾಕ್ತೇನೆ. ವೈ? ನನ್ನ ಬಾಯಿಂದ ಬಂದ ವಿಷವೇ ನನ್ನ ಮನೆಯನ್ನು ಹಾಳು ಮಾಡ್ತಾ ಇರೋದೇ ಹೊರತು ಸೈತಾನನ ಬಾಯಿಂದ ಬಂದ ಮಾತಲ್ಲ, ಯೇಸುವಿನ ಬಾಯಿಂದ ಬಂದ ಮಾತಲ್ಲ. ಮೈ ಟಂಗ್, ನನ್ನ ಗಂಟ್ಲು. ಬಿಸ್ನೆಸ್ ಆಯ್ತಾ ಬ್ರದರ್? ಇಲ್ಲ ಬ್ರದರ್, ಬಿಸ್ನೆಸ್ಸೇ ಇಲ್ಲ ಬ್ರದರ್. ಯಾವತ್ತು ದಯವಿಟ್ಟು ಹೇಳಬೇಡ್ರಿ. ಯಾಕಂದರೆ ನೀವು ದೇವರಿಗೆ ಹುಟ್ಟಿದವರು, ಸೈತಾನ್ಗೆ ಹುಟ್ಟಿದವರು ಅಲ್ಲ. ಆಮೇಲೆ ಈಗ ಹೇಳ್ರಿ, ಯೇಸು ಮೇಲೆ ಏನೇನಿತ್ತು? ಕ್ರೋಧ, ಶಾಪ, ವಿಷ ಇತ್ತ. ಒಂದು ವಿಷದ ಮಾತಾಡಿದ್ರ ಸಿಸ್ಟರ್? ಮಾತಾಡಿ. ಏನು ಮಾತಾಡಿದ್ರು? ಹೌದು, ನಿಮಗೂ ಏನೋ ಒಂದು ಕೋಪ ಇರ್ಬೋದು, ಆದರೆ ಇದನ್ನು ನೆನೆಸ್ಕೊಳ್ಳಿ, ನಾನು ಮಾತಾಡೋದು ನನಗೆ ನನ್ನ ಊಟಕ್ಕೆ ವಿಷ ಆಗ್ತಿದೆ, ನನ್ನ ಕೆಲಸಕ್ಕೆ ಪಾಯ್ಸನ್ ಆಗ್ತಿದೆ ಅಂದಮೇಲೆ ನಾನು ಯಾಕೆ ಮಾತಾಡಬೇಕು? ನಾನು ಪಾಸಿಟಿವ್ ಆಗಿ ಮಾತಾಡ್ತೀನಿ, ನಾನು ಬ್ಲೆಸ್ ಮಾಡ್ತೀನಿ. ಹೋದ್ರೆ ವಾಕ್ಯ ರೋಮನ್ಸ್ 12:20 ಓದ್ಬಿಡಿ, ಮುಗಿಸೋಣ. ಇದ್ದೀರಾ? ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಅವನಿಗೆ ಊಟ ಬಿರಿಯಾನಿ ಕೊಡು. ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಯೇಸು ಏನ್ ಮಾಡಿದ್ರು? ಕೆಟ್ಟತನಕ್ಕೆ ಸೋತೋದ್ರ ಮನುಷ್ಯರ ಕೆಟ್ಟತನಕ್ಕೆ ಸೋತೋದ್ರ ಇಲ್ಲ. ಮನುಷ್ಯರ ಕೆಟ್ಟತನಕ್ಕೆ ಸೋತೋದ್ರ ಏನ್ ಮಾಡಿದ್ರು? ಒಳ್ಳೆಯದನ್ನ ಮಾಡಿ ಇದು ಇಡೀ ಲೋಕವೇ ಅವ್ರನ್ನ ರಕ್ಷಕ ಅಂತ ಕರೆಯೋ ತರ ಅವ್ರು ಮಾಡ್ಕೊಂಡಿದ್ದಾರೆ. ಅವ್ರೇನಾದ್ರೂ ಒಂದು ವಿಷ ಕಕ್ಕಿದ್ರೆ ಏಸಮ್ಮ ಹೆಸರು ಇವತ್ತು ನಮ್ಗೆ ಗೊತ್ತಿರ್ತಾ ಇದ್ದಿಲ್ಲ. ಇವತ್ತು ನನ್ನ ಹೆಸರು, ನಿನ್ನ ಹೆಸರು ಪ್ರಖ್ಯಾತಿ ಆಗಬೇಕಂದ್ರೆ ಇಷ್ಟೇ ವಿಷಯ, ಬೇರೇನಿಲ್ಲ. ವೆರಿ ಸಿಂಪಲ್. ನಮ್ಮ ಬಗ್ಗೆ 1000 ಜನ ಇವಾಗ ನೋಡಿ ತಪ್ಪಾಗಿ ಮಾತಾಡಿದ್ರು ಕೂಡ ಯು ಡೋಂಟ್ ವರಿ, ಒಂದಿನ ಆ ನಾಲಿಗೆಗಳೇ ನಿಮ್ಮನ್ನು ಬ್ಲೆಸ್ ಮಾಡ್ತವೆ. ಹಾಲೆಲೂಯಾ. ನೋಡಿ, ನಾನು ಇಲ್ಲಿ ಇದ್ದೇನೆ, ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ, ಅವಳು 3rd ಇಯರ್ ಡಿಗ್ರಿ ಗ್ಲೋರಿ. ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ನಾನು ಪಾಸ್ಟರ್ ಅನಿಲಗೌಡ ಅಂತ ಅವ್ರ ತಂದೆ. ಅವರು ಯಾವುದೋ ಒಂದು ಚರ್ಚ್ ಅವ್ರು ಹೇಳ್ತಾರೆ, ನಿಮ್ಮ ತಂದೆ ಪಾಸ್ಟರ್ ಅನಿಲಗೌಡನ, ನಮ್ಮ ಸಭೆಯಲ್ಲಿ ನಮಗೊಂದು ಹೆಸರು ಕೊಟ್ಟಿದ್ದಾರೆ, ಎಲ್ಲ ಒಂದೊಂದು ಪಾಸ್ಟರ್ಗಳು ಹೆಸರು ಕೊಟ್ಟಿದ್ದಾರೆ, ಅದರಲ್ಲಿ ನಿಮ್ಮ ಪಾಸ್ಟ್ ಹೆಸರಿದೆ, ನಿಮ್ಮ ತಂದೆ ಹೆಸರಿದೆ. ನಿಮ್ಮ ತಂದೆಗಾಗಿ, ನಿಮ್ಮ ತಂದೆಗೆ ಏನೇನು ವಿರುದ್ಧವಾಗಿದೆಯೋ ಅದಕ್ಕಾಗಿ ಡೈಲಿ ಪ್ರಾರ್ಥನೆ ಮಾಡೋಕ್ಕಾಗಿ ನಮ್ಮ ಸಭೆಯಿಂದ ಲೆಟರ್ ಕೊಟ್ಟಿದ್ದಾರೆ, ಡೈಲಿ ಪ್ರೇಯರ್ ಮಾಡ್ತಾ ಇದ್ದೀವಿ ನಿಮ್ಮ ತಂದೆಗೋಸ್ಕರ ಅಂತ. ಅವ್ರು ಯಾರೋ ನಾನು ಹೇಳ್ತೀನಿ, ನಮ್ಮ ಬಗ್ಗೆ 1000 ಏನಾದರೂ ಮಾತಾಡಲಿ, ನಮ್ಮ ಬಗ್ಗೆ ಯಾರೋ ಒಳ್ಳೇದಾಗಿ ಪ್ರೇಯರ್ ಮಾಡೋರು ಒಬ್ಬರನ್ನ ದೇವರು ಎಬ್ಬಿಸಿರುವ ದೇವನಾಗಿ. ಅವಾಗ ನೆನೆಸ್ಕೊಂಡು, ಹಾಗಾದರೆ ನನ್ನ ಫ್ಯಾಮಿಲಿಗಾಗಿ, ನನ್ನ ಸಭೆಗಾಗಿ, ನನ್ನ ಸಭೆ ಮಕ್ಕಳಿಗಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇರಬಹುದು. ಆಮೇಲೆ ನಾನು ನಿಮ್ಮನ್ನು ಕೇಳಲ್ಲ ನೀವು ನನಗಾಗಿ ಪ್ರಾರ್ಥನೆ ಮಾಡ್ತೀರಿ ಇಲ್ವಾ ಅಂತ, ಬಟ್ ನಾವು ಮಾಡಬೇಕು. ಮಾಡುವಾಗ ಸೈತಾನ ಬರ್ತಾನೆ, ನಮ್ಮನ್ನು ಏನು ಮಾಡ್ತಾನೆ? ಏದೇನು ತೋಟದಲ್ಲಿ ಬಂದು ಹೇಳ್ದನಲ್ಲ, ನಮ್ಮನ್ನು ಬಂದ್ಬಿಟ್ಟು ಏನು ಮಾಡ್ತಾನೆ? ನಮ್ಮನ್ನ ಪಂಪ್ ಹೊಡಿತಾನೆ. ಅವನ ಪಂಪ್ಗೆ ನಾವು ಕೊಟ್ಬಿಟ್ಟು ನಾವು ಬಲೂನ್ ಥರ ಡಮಾರ್ ಆಗೋದು ಬೇಡ. ಅವನ ಕೆಲಸನೇ ಪಿಂಪ್ ಅಂತ.
ಪಿಂಪ್ ಅಂದ್ರೆ ಏನು ಹೇಳಿ? ಇಲ್ಲೂ ಇಕ್ಕತಾನೆ ಬೆಂಕಿ, ಅಲ್ಲೂ ಇಕ್ಬಿಟ್ಟು ಊಸುರುಳ್ಳಿ ಥರ ಕಲರ್ ಚೇಂಜ್ ಮಾಡೋ ಹಂಗೆ ಇರ್ತಾರೆ. ಸೈತಾನ ಅವನಿಗೆ ಪವರ್ ಇಲ್ಲ. ಈಗ ಅವ್ನು ಚೆನ್ನಾಗಿ ಗೊತ್ತು ನೀವು ಪವರ್ ಅಂತ. ಹೇಳ್ರಿ, ನೀವು ಮೆಗಾ ಪವರ್. ನೀವು ಪವರ್ ಹೇಳ್ರಿ, ಯು ಆರ್ ದಿ ಮೆಗಾ ಪವರ್. ಯಾಕೆ ಈಗ ಮೆಗಾ ಪವರ್ ಆಗಿದ್ದೀರಾ? ನಿಮ್ಮೊಳಗಡೆ ದೇವರ ಆತ್ಮನು ವಾಸ ಮಾಡ್ತಾನೆ. ಯೇಸು ಕ್ರಿಸ್ತನ ಮರಣದಿಂದ ಎಬ್ಬಿಸಿದಂತ ಅದೇ ಆತ್ಮನು ಈಗ ನನ್ನೊಳಗೆ, ಹೇಳ್ರಿ, ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. ನಾನು ಏನು ಮಾತಾಡ್ತೀನೋ ದೇವರದ ನೆರವೇರಿಸುವ ದೇವನಾಗಿದೆ. ಮಾತಾಡಿ. ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ, ನನ್ನ ಬಿಸ್ನೆಸ್ ಆಶೀರ್ವದಿಸಲ್ಪಟ್ಟಿದೆ, ನನ್ನ ಮಕ್ಕಳು ಆಶೀರ್ವದಿಸಲ್ಪಟ್ಟಿದ್ದಾರೆ. ನಾವು ಸಮೃದ್ಧಿ ಆಗಿರ್ತೇವೆ, ನಾವು ಈ ಲೋಕದಲ್ಲಿ ಸಾಕ್ಷ್ಯಗಳಾಗಿರ್ತೇವೆ, ನಾವು ಅನೇಕರಿಗೆ ಆಶೀರ್ವಾದ ಆಗಿರ್ತೇವೆ. ಒಳ್ಳೊಳ್ಳೆ ವಾಹನಗಳನ್ನು, ಒಳ್ಳೊಳ್ಳೆ ವಸ್ತುಗಳನ್ನು ಕೊಂಡುಕೊಳ್ತೇವೆ. ಬಡವರ ಇಲ್ಲದ ಹಾಗೆ ನಾವು ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಶಬರಬರಬರಬರ. ಆಮೇನ್. ಎಲ್ಲ ಎದ್ದು ನಿಂತವರಾಗಿ. ಪಾಪವಾದಿ ನೀ ನನ್ನ ನೀತಿ ಮಾಡಲು, ಶಾಪವಾದಿ ನೀ ನನ್ನ ಶಾಪ ನೀಗಲು, ಗಾಯವಾದಿ ನೀ ನನ್ನ ರೋಗ ನೀಗಲು, ಬಡವನಾದಿ ನೀ ನನ್ನ ದರಿದ್ರ ನೀಗಲು. ಎಲ್ಲೆರಡು ಕರಗಳನ್ನು ಮೇಲೆತ್ತಿ. ಪಾಪವಾದಿ ನೀ ನನ್ನ ನೀತಿ ಮಾಡಲು, ಶಾಪವಾದಿ ನೀ ನನ್ನ ಶಾಪ ನೀಗಲು, ಗಾಯವಾದಿ ನೀ ನನ್ನ ರೋಗ ನೀಗಲು, ಬಡವನಾದಿ ನೀ ನನ್ನ ದರಿದ್ರ ನೀಗಲು. If you want to watch our regular programs on Facebook, please do like